ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ DCET 26 ವಿಡಿಯೋಸ್ ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನೋಡಿ, ಈ ಸಬ್ಜೆಕ್ಟ್ ಅಲ್ಲಿ ಟೋಟಲಿ 20 ಮಾರ್ಕ್ಸ್ ಬರುತ್ತೆ, ಆಯ್ತಾ. ಅದರಲ್ಲಿ ಒಟ್ಟು 5 ಯೂನಿಟ್ ಇದೆ. ಒಂದೊಂದು ಯೂನಿಟ್ ಇಂದ 4 ಮಾರ್ಕ್ಸ್. ಈಗ ಫಸ್ಟ್ ಯೂನಿಟ್ ಡೀಟೇಲ್ ಆಗಿ ಏನ್ ಸಿಲೆಬಸ್ ಇದೆ, ಏನೇನು ಓದಬೇಕು, ಎಕ್ಸಾಮ್ ಏನೇನು ಕೇಳಿದ್ರು ಎಲ್ಲಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಆಯ್ತಾ. ನೋಡಿ, ಯೂನಿಟ್ 1 ಅಲ್ಲಿ ಫಸ್ಟ್ ನೀವೇನು ಅಂತಂದ್ರೆ ಸಿಲೆಬಸ್ ಏನಿದೆ ಅದನ್ನ ತಿಳ್ಕೋಬೇಕು. ನೋಡಿ, ಯಾವಾಗ್ಲೂ ಅಷ್ಟೇನೆ ಈ DCET ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವಲ್ಲ, ಅದಕ್ಕೆ ನೀವು ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ಏನ್ ಸಿಲೆಬಸ್ ಏನಿದೆ, ಸಿಲೆಬಸ್ ಯಾರು ಕಲ್ತಿರ್ತಾರೆ ಅವ್ರಿಗೆ ಈಸಿ ಆಗುತ್ತೆ ಟಾಪಿಕ್, ಗೊತ್ತಾಯ್ತಾ. ನೋಡಿ, ಫಸ್ಟ್ ನೀವು ಏನ್ ಕಲಿಬೇಕು ಯೂನಿಟ್ 1 ಅಲ್ಲಿ ಅಂದ್ರೆ ಪ್ರಾಜೆಕ್ಟ್ ಅಂದ್ರೆ ಏನು, ಮೀನಿಂಗ್ ಆಫ್ ಪ್ರಾಜೆಕ್ಟ್, ಅದರದ್ದು ಫೀಚರ್ಸ್ ಏನು, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ್ಯಾವ ಟೈಪ್ ಆಫ್ ಪ್ರಾಜೆಕ್ಟ್ ಇದೆ. ಆಮೇಲೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ಮೊದಲು. ಆಮೇಲೆ ಅದ್ರದ್ದು ಬೆನಿಫಿಟ್ಸ್ ಏನು ತಿಳ್ಕೋಬೇಕು. ಅಬ್ಸ್ಟಕಲ್ಸ್ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಅಬ್ಸ್ಟಕಲ್ಸ್ ಅಂದ್ರೆ ಏನೇನು ತೊಂದರೆಗಳು ಬರ್ತವೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ಹಿಸ್ ರೋಲ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಯಾರೋ ಒಂದು ಕೆಲಸ ಏನು, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂದ್ರೆ ಏನು ತಿಳ್ಕೋಬೇಕು. ಆಪರೇಷನ್ ಅಂದ್ರೆ ಏನ್ ತಿಳ್ಕೋಬೇಕು, ಡಿಫರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್, ವಾಟ್ ಈಸ್ ಪ್ರಾಸೆಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಸೆಸ್ ಗ್ರೂಪ್ ಅಂತ ಇದೆ, ವಾಟ್ ಈಸ್ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್, ಡಿಫರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಗ್ರೂಪ್, ಆಬ್ಜೆಕ್ಟಿವ್ಸ್ ಅಂಡ್ ಪ್ರಾಜೆಕ್ಟ್ ಸ್ಕೋಪ್. ನೋಡಿ, ಇಷ್ಟು ಸಿಲೆಬಸ್. ನೋಡಿ, ಯಾವತ್ತೂ ನೀವು ತಿಳ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ MCQ ಟೈಪ್ ಯಾವುದೇ ಎಕ್ಸಾಮ್ ಬರೀರಿ ನೀವು, ಅದರಲ್ಲಿ ಏನು ಸಿಲೆಬಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಯಾವುದೇ ಬೇರೆ ಯಾವುದೇ ಕ್ವಶನ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸಿಲೆಬಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಅಲ್ಲಿ ಏನಿದೆ ಅದ್ರದ್ದು ಎಲ್ಲ ಡೀಟೇಲ್ಸ್ ಎಲ್ಲ ಸ್ಟಡಿ ಮಾಡ್ಕೋಬೇಕು, ಸರಿನಾ. ಈಗ ಒಂದೊಂದಾಗಿ ಈ ಟಾಪಿಕ್ ವೈಸ್ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಆಮೇಲೆ ನೀವೇನ್ ಓದ್ಬೇಕು, ಇಂಪಾರ್ಟೆಂಟ್ ಕ್ವಶನ್ಗಳಿದೆ, ಎಕ್ಸಾಮ್ ಕ್ವಶನ್ಸ್ ಇದೆ, ಅದ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಓದ್ಬೇಕು ಅಂತ. ಜಸ್ಟ್ ಈ ವಿಡಿಯೋ ನೋಡಿದ್ರೆ ಸಾಕು, ನೀವು ಯೂನಿಟ್ 1 ಅಲ್ಲಿ 4 ಮಾರ್ಕ್ಸ್ ತಗೋಬಹುದು, ಆರಾಮಾಗಿ ತಗೋಬಹುದು. ಬರೀ ನೋಡಿದ್ರೆ ಸಾಕು, ಆರಾಮಾಗಿ 4 ಮಾರ್ಕ್ಸ್ ಬಂದ್ಬಿಡುತ್ತೆ. ನೋಡಿ, ಈಗ ಫಸ್ಟ್ ಏನಪ್ಪಾ ಅಂತಂದ್ರೆ ಮೀನಿಂಗ್ ಆಫ್ ಪ್ರಾಜೆಕ್ಟ್. ಸಿಲೆಬಸ್ ಅಲ್ಲಿ ಫಸ್ಟ್ ಟಾಪಿಕ್ ಏನಂದ್ರೆ ಪ್ರಾಜೆಕ್ಟ್ ಅಂದ್ರೆ ಏನು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪ್ರಾಜೆಕ್ಟ್ಗೆ ಯೋಜನೆ ಅಂತ ಕರೀತಾರೆ, ಯೋಜನೆ. ಈಗ ಪ್ರಾಜೆಕ್ಟ್ ಅಂತಂದ್ರೆ ನೋಡಿ, ಎಷ್ಟೊಂದು ಡೆಫಿನೇಷನ್ ಇದೆ, ದೇರ್ ಆರ್ ವೇರಿಯಸ್ ಡೆಫಿನೇಷನ್ಸ್. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ವೆರಿ ಬ್ಯೂಟಿಫುಲ್ ಡೆಫಿನೇಷನ್ ಅಂದ್ರೆ ನೋಡಿ ಇದು, ಇಟ್ ಈಸ್ ಎ ಟೆಂಪರರಿ ಎಂಡೇವರ್ ಅಂಡರ್ಟೇಕನ್ ಟು ಕ್ರಿಯೇಟ್ ಎ ಯೂನಿಕ್ ಪ್ರಾಡಕ್ಟ್, ಸರ್ವಿಸ್ ಆರ್ ರಿಸಲ್ಟ್ ಇನ್ ಆರ್ಡರ್ ಟು ಅಚೀವ್ ಎನ್ ಆಬ್ಜೆಕ್ಟಿವ್ ಅಂತ. ಈ ಡೆಫಿನೇಷನ್ ಯಾರಪ್ಪ ಕೊಟ್ಟಿರೋದು ಅಂತಂದ್ರೆ ನೋಡಿ, ಪ್ರಾಜೆಕ್ಟ್ PMI ಅಂತ. PMI ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ಇದು US ನಲ್ಲಿ ಇದೆ, ಸರಿನಾ. ಎಷ್ಟೊಂದು ಡೆಫಿನೇಷನ್ ಇದಾವೆ, ಅದರಲ್ಲಿ ಇಂಪಾರ್ಟೆಂಟ್ ಇದು. ಇಟ್ ಈಸ್ ಎ ಟೆಂಪರರಿ. ಈಗ ಫಸ್ಟ್ ಇದು ಏನು ಅಂತ ತಿಳ್ಕೊಳ್ಳೋಣ, ಆಯ್ತಾ. ನೋಡಿ, ಟೆಂಪರರಿ ಅಂತಂದ್ರೇನು, ಟೆಂಪರರಿ ಅಂತಂದ್ರೆ ತಾತ್ಕಾಲಿಕ, ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಅಂತ, ತಾತ್ಕಾಲಿಕ ಅಂತ, ಆಯ್ತಾ. ಎಂಡೇವರ್ ನೋಡಿ, ಎಂಡೇವರ್ ಅಂತಂದ್ರೇನು, ಎಂಡೇವರ್ ಅಂದ್ರೆ ಪ್ರಯತ್ನ ಅಂತ. ಟ್ರೈ ಮಾಡೋದಷ್ಟೇ ಪ್ರಯತ್ನ, ಒಂದೊಂದ್ಸಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಅಂಡರ್ಟೇಕನ್ ಟು ಕ್ರಿಯೇಟ್ ಏನಕ್ಕೆ ಮಾಡ್ತೀವಿ ಪ್ರಯತ್ನನ, ಯೂನಿಕ್ ಪ್ರಾಡಕ್ಟ್. ನೋಡಿ, ಯೂನಿಕ್ ಪ್ರಾಡಕ್ಟ್ ಅಂತಂದ್ರೆ ಹೊಸ ಪ್ರಾಡಕ್ಟ್. ಯೂನಿಕ್ ಅಂದ್ರೆ ವಸ್ತು ಅಂತ, ಹೊಸ ಪ್ರಾಡಕ್ಟ್, ಹೊಸದೇನೋ ಒಂದು ಪ್ರಾಡಕ್ಟ್ ಮಾಡ್ಬೇಕು. ಯೂನಿಕ್ ಅಂದ್ರೆ ಹೊಸದು ಅಂತ, ಅಂದ್ರೆ ಇರೋದನ್ನೇ ಮಾಡೋದಲ್ಲ. ಈಗ ಒಂದು ವಾಷಿಂಗ್ ಮಿಷಿನ್ ಆಲ್ರೆಡಿ ಇದೆ, ಅದೇ ಇನ್ನೊಂದು ವಾಷಿಂಗ್ ಮಿಷಿನ್ ಮಾಡಿದ್ರೆ ಇಟ್ ಇಸ್ ನಾಟ್ ಎ ಪ್ರಾಜೆಕ್ಟ್. ಅದೇ ಮಾಡಿದ್ರು ಅದರಲ್ಲಿ ಏನಾದ್ರೂ ಫೀಚರ್ಸ್ ಚೇಂಜ್ ಆಗಿರ್ಬೇಕು, ಆಯ್ತಾ. ಯೂಶಲಿ ಅದಕ್ಕೆಲ್ಲ ಪ್ರಾಜೆಕ್ಟ್ ಅನ್ನಲ್ಲ, ಹೊಸದೇನಾರ ಮಾಡ್ತೀವಲ್ಲ ಅದಕ್ಕೆ ಪ್ರಾಜೆಕ್ಟ್ ಅಂತ ಕರಿ.
ಸರ್ವಿಸ್ ನೋಡಿ, ಟು ಕ್ರಿಯೇಟ್ ಪ್ರಾಜೆಕ್ಟ್ ಯೂನಿಕ್ ಪ್ರಾಡಕ್ಟ್ ಆಗ್ಬೋದು ಅಥವಾ ಸರ್ವಿಸ್, ಏನೋ ಒಂದು ಸರ್ವಿಸ್ ಕೊಡೋದಕ್ಕೆ. ಈಗ ನಾವು ಒಂದು ಹಾಸ್ಪಿಟಲ್ ಕಟ್ತೀವಿ ಅಂತಂದ್ರೆ ಅದು ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್, ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಒಂದು ರೋಡ್ ಮಾಡ್ತೀವಿ ಅಂತಂದ್ರೆ ರೋಡ್ ಆರಾಮಾಗಿ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ. ಆ ರಿಸಲ್ಟ್ ಅಂತ ಇದೆ ನೋಡಿ. ರಿಸಲ್ಟ್ ಅಂತಂದ್ರೆ ಒಂದೇನೋ ಒಂದು ಫಲಿತಾಂಶ, ರಿಸಲ್ಟ್ ಏನೋ ಒಂದು ಬರೋದು, ಆಯ್ತಾ. ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್, ಪಾಸ್ ಆರ್ ಫೇಲ್ ಅಂತ ಬರಲ್ವಾ, ರಿಸಲ್ಟ್ ಔಟ್ಪುಟ್ ಬರುತ್ತಲ್ಲ, ಅದಕ್ಕೆ ರಿಸಲ್ಟ್ ಅಂತ ಕರಿತೀವಿ. ಏನಕ್ಕೆ ಇವೆಲ್ಲ ಮಾಡ್ತೀವಿ ಅಂತಂದ್ರೆ ಇನ್ ಆರ್ಡರ್ ಟು ಅಚೀವ್ ಎನ್ ಆಬ್ಜೆಕ್ಟಿವ್, ಆರ್ಡರ್ ಟು ಅಚೀವ್ ಎನ್ ಆಬ್ಜೆಕ್ಟಿವ್ ಅಂತ ಇದೆ ನೋಡಿ. ಆಬ್ಜೆಕ್ಟಿವ್ ಅಂತಂದ್ರೆ ಉದ್ದೇಶ. ಏನಕ್ಕೆ ಮಾಡಿರ್ತೀವಿ, ಈಗ ರೋಡ್ ಏನಕ್ಕೆ ಮಾಡ್ತೀವಿ, ಎಲ್ಲರೂ ಆರಾಮಾಗಿ ಓಡಾಡ್ಲಿ, ಯಾವುದೇ ಆಕ್ಸಿಡೆಂಟ್ಗಳಾಗದೇ ಇರಲಿ. ಹಾಸ್ಪಿಟ್ಲ್ ಏನಕ್ಕೆ ಮಾಡ್ತೀವಿ, ಎಲ್ಲರಿಗೂ ಏನಾದ್ರು ಕಾಯಿಲೆಗಳಿದ್ರೆ ಬಂದು ತೋರಿಸ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ, ಸರಿನಾ. ನೋಡಿ, ಪ್ರಾಜೆಕ್ಟ್ ಅಂತಂದ್ರೆ ಇಟ್ ಈಸ್ ಎ ಟೆಂಪರರಿ ಎಂಡೇವರ್ ಅಂಡರ್ಟೇಕನ್ ಟು ಕ್ರಿಯೇಟ್ ಎ ಯೂನಿಕ್ ಪ್ರಾಡಕ್ಟ್, ಸರ್ವಿಸ್ ಆರ್ ರಿಸಲ್ಟ್ ಇನ್ ಆರ್ಡರ್ ಟು ಅಚೀವ್ ಎನ್ ಆಬ್ಜೆಕ್ಟಿವ್, ಸರಿನಾ. ಇದು ಯಾರು ಕೊಟ್ಟಿರೋದು ಅಂತಂದ್ರೆ PMI. ಯಾರು ಕೊಟ್ಟಿರೋದು ಅಂತ ಏನ್ ಬೇಕಾಗಿಲ್ಲ ನಿಮ್ಗೆ. ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಸಾಕು. ಇಟ್ ಈಸ್ ಎ ಟೆಂಪರರಿ, ನೋಡಿ ನೆನ್ಪಿಟ್ಕೊಳ್ಳಿ, ಈ ವರ್ಡ್ಗಳು ಇಂಪಾರ್ಟೆಂಟ್. ಟೆಂಪರರಿ ಎಂಡೇವರ್, ಸರಿನಾ. ಈಗ ಎಕ್ಸಾಂಪಲ್ಸ್ ಏನೇನು ನೋಡಿ, ಎಕ್ಸಾಂಪಲ್ಸ್ ಬರೋಣ. ಎಕ್ಸಾಂಪಲ್ಸ್ ಅಂತಂದ್ರೆ ನೋಡಿ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ನೋಡಿ, ಏನೋ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀರಾ, ಬ್ರಿಡ್ಜ್ ಆಗ್ಬೋದು ಅಥವಾ ಒಂದು ಕಾಂಪ್ಲೆಕ್ಸ್ ಆಗ್ಬೋದು ಅಥವಾ ಯಾವುದೋ ಒಂದು ರೋಡ್ ಆಗ್ಬೋದು, ಅದಕ್ಕೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ರಿಸರ್ಚ್ ಪ್ರಾಜೆಕ್ಟ್ ಅಂತಂದ್ರೆ ಏನೋ ಒಂದು ಹೊಸದೇನೋ ಕಂಡುಹಿಡಿತಾ ಇರ್ತಾರೆ, ಅದಕ್ಕೆ ರಿಸರ್ಚ್ ಅಂತ, ಆಯ್ತಾ. ಹೆಲ್ತ್ ಪ್ರಾಜೆಕ್ಟ್ ಅಂದ್ರೆ ಹೆಲ್ತ್ ರಿಲೇಟೆಡ್ ಏನೋ ಒಂದು ಮಾಡ್ತಾ ಇರ್ತಾರೆ, ಹಾಸ್ಪಿಟಲ್ ಆಗ್ಬೋದು ಅಥವಾ ಯಾವುದೋ ಒಂದು ಕ್ಯಾಂಪ್ ಆಗ್ಬೋದು, ಆಯ್ತಾ. ಅದಕ್ಕೆ ಹೆಲ್ತ್ ಪ್ರಾಜೆಕ್ಟ್ ಅಂತ ಕರೀತಾರೆ. ನೋಡಿ, ಈಗ ನಿಮ್ಗೆ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಆಯ್ತಾ. ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಅಂತ ಇದೆ ನೋಡಿ. ಫೀಚರ್ಸ್ ಅಂದ್ರೂ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಒಂದೇ. ಫೀಚರ್ಸ್ ಅಂದ್ರೂ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಒಂದೇ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ನೋಡಿ, ಅದ್ರ ಗುಣಗಳೇನೇನು ಅಂತ. ಇಟ್ ಈಸ್ ಯೂನಿಕ್ ಇನ್ ನೇಚರ್. ನೋಡಿ, ಆಲ್ರೆಡಿ ಡೆಫಿನೇಷನ್ ಅಲ್ಲೇ ಬಂದಿತ್ತು. ಯೂನಿಕ್ ಅಂದ್ರೆ ಏನು, ಹೊಸದಾಗಿರ್ಬೇಕು ಅಂತ. ಯಾವುದೇ ಒಂದು ಹಳೇದನ್ನ ಮಾಡ್ಬಿಡೋದಲ್ಲ, ಏನೋ ಒಂದು ಕಾಪಿ ಮಾಡ್ಬಿಡೋದಲ್ಲ, ಆಯ್ತಾ. ಹೊಸದಾಗಿರ್ಬೇಕು, ಹೊಸದು. ಅದಕ್ಕೆ ಇಟ್ ಈಸ್ ಯೂನಿಕ್ ಇನ್ ನೇಚರ್ ಅಂತ ಕರೀತಾರೆ. ಇಟ್ ಹ್ಯಾಸ್ ಫಿಕ್ಸ್ಡ್ ಗೋಲ್ಸ್. ನೋಡಿ, ಗೋಲ್ಸ್ ಫಿಕ್ಸ್ ಆಗಿರ್ತದೆ. ಫಿಕ್ಸ್ ಅಂದ್ರೆ ಈಗ ಒಂದು ಮನೆ ಕಟ್ಟೋ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ತಗೊಳ್ಳಿ. ಮನೆ ಕಟ್ಟು ಮುಗಿಸ್ತೀವಲ್ವಾ, ಅದೇ ಗೋಲು. ಮನೆ ಆಗುತ್ತಲ್ಲ, ಮನೆ ಕಂಪ್ಲೀಟ್ ಆಗುತ್ತಲ್ಲ, ಅದೇ ಗೋಲ್. ಹಾಸ್ಪಿಟ್ಲ್ ಕಟ್ತಾ ಇದೀವಿ ಅಂತಂದ್ರೆ ಹಾಸ್ಪಿಟ್ಲ್ ಕಟ್ಟಿ ಮುಗಿಸ್ತೀವಲ್ವಾ, ದಟ್ ಈಸ್ ದಿ ಗೋಲ್. ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಮೈ ಡ್ರೀಮ್ ಇಸ್ ಟು ಬಿಲ್ಡ್ ಎನ್ ಹಾಸ್ಪಿಟಲ್ ಅಲ್ವಾ, ಹಾಸ್ಪಿಟ್ಲ್ ಕಟ್ತಾ ಇದ್ರೆ. ಅಥವಾ ರೋಡ್ ಮಾಡ್ತಾ ಇದ್ರೆ ಮೈ ಗೋಲ್ ಇಸ್ ಟು ಮೇಕ್ ಎ ರೋಡ್, ಕನ್ಸ್ಟ್ರಕ್ಟ್ ಎ ರೋಡ್, ಆಯ್ತಾ. ಫಿಕ್ಸ್ಡ್ ಗೋಲ್ ಇರ್ಬೇಕು, ಚೇಂಜ್ ಆಯ್ತಾ ಇರ್ಬಾರ್ದು. ಈಗ ಸ್ಟಾರ್ಟಿಂಗ್ ನಾವು ಆಸ್ಪತ್ರೆ ಕಟ್ತೀವಿ ಅಂದ್ಬಿಟ್ಟು ಮನೆ ಕಟ್ಕೊಬಿಡೋದಲ್ಲ, ಅದು ದಟ್ ಈಸ್ ನಾಟ್ ಫಿಕ್ಸ್ಡ್ ಗೋಲ್, ಒಂದೇ ಇರ್ಬೇಕು ಅಂತ. ಆಮೇಲೆ ನೋಡಿ, ಇಟ್ ರಿಕ್ವೈರ್ಸ್ ರಿಸೋರ್ಸಸ್. ನೋಡಿ, ರಿಸೋರ್ಸಸ್ ಅಂದ್ರೆ ಏನಂದ್ರೆ ಏನು, ಮಿಷನರಿ ಮತ್ತೆ ಮನಿ ಎಷ್ಟು ಬೇಕು. ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ನೋಡಿ, ಬರೀ ದುಡ್ಡಿದ್ರೆ ಆಗಲ್ಲ. ದುಡ್ಡಿದ್ರೆ ಎಲ್ಲ ತಗೋಬಹುದು, ಬಟ್ ದುಡ್ಡು ಇಟ್ಕೊಂಡು ನಾವೇನ್ ಮಾಡ್ಬೇಕು, ಮಿಷನರಿ ಪರ್ಚೇಸ್ ಮಾಡ್ಬೇಕು, ಮತ್ತೆ ಮೆನ್ ಬೇಕು. ದುಡ್ಡಿದೆ, ಮಿಷನರಿ ಇದೆ, ಯಾರು ಕೆಲಸ ಮಾಡೋರೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವೇನು ಪ್ರಾಜೆಕ್ಟ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಆಯ್ತಾ. ಅದಕ್ಕೆ ಇಟ್ ರಿಕ್ವೈರ್ಸ್ ರಿಸೋರ್ಸಸ್. ನೋಡಿ, ರಿಸೋರ್ಸಸ್ ಇಂಪಾರ್ಟೆಂಟ್ ಇವು. ಇಟ್ ಹ್ಯಾಸ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ನೋಡಿ, ರಿಸ್ಕ್ ಅಂತಂದ್ರೆ ತೊಂದರೆಗಳು, ಏನೋ ಒಂದು ಅಡೆತಡೆ ಬರ್ತವೆ. ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಅಂತಂದ್ರೆ ಗ್ಯಾರಂಟಿ ಇರಲ್ಲ, ಆಗುತ್ತೋ ಇಲ್ವೋ ಗೊಂದಲ, ಪ್ರಾಜೆಕ್ಟ್ ಮುಗಿಯುತ್ತೋ ಇಲ್ವೋ ಅಂತ ಅನ್ಕೋತೀವಲ್ವಾ, ಅದಕ್ಕೆ ಅನ್ಸರ್ಟನಿಟಿ ಅಂತ. ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ನೋಡಿ, ಹಿಂಗಂದ್ರೆ ಏನಂದ್ರೆ, ರಿಸ್ಕ್ ಅಂದ್ರೆ ಈಗ ಯಾವ್ದೋ ಒಂದು ದೊಡ್ಡದೊಂದು ಕಾಂಪ್ಲೆಕ್ಸ್ ಕಟ್ತಾ ಇರ್ತೀವಿ ಅನ್ಕೊಳ್ಳಿ. ತುಂಬಾ ದೊಡ್ಡ ಕಾಂಪ್ಲೆಕ್ಸ್ ಯಾವ್ದೋ ಒಂದು ಜಾಗದಲ್ಲಿ ಕಟ್ತಾ ಇರ್ತೀವಿ. ಅದ್ ಕಟ್ತಾ ಇರುವಾಗ ಒಂದ್ ಸ್ವಲ್ಪ ಆಗಿರ್ತದೆ ಕನ್ಸ್ಟ್ರಕ್ಷನ್. ಅವಾಗ ಯಾರೋ ಪಕ್ಕದ ಜಾಗದವರು
ಎದುರುಗಡೆ ಜಾಗದವರು ಅಥವಾ ಯಾರೋ ಒಬ್ರು ಇಲ್ಲಿ ನಮ್ಗೆ ಸ್ವಲ್ಪ ಜಾಗ ಬರ್ಬೇಕು, ನೀವು ಜಾಗ ಬಿಡದೆ ಕಟ್ತಾ ಇದ್ದೀರಾ ಅಂತ ಬಂದು ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅವಾಗ ನಾವೇನ್ ಮಾಡ್ಬೇಕು, ನಾವು ಅವ್ರು ಬಂದಿರ್ತಾರಲ್ಲ, ಯಾರು ಬಂದಿದ್ದಾರೆ, ಏನು ಪ್ರಾಬ್ಲಮ್ ಏನು ಅದನ್ನ ಸಾಲ್ವ್ ಮಾಡ್ಬೇಕು. ಇದನ್ನೇ ರಿಸ್ಕ್ ಅಂತ ಕರೆಯೋದು. ನಾವು ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಕ್ ಬಿಡಲ್ಲ, ಕೆಲಸ ನಿಲ್ಲಿಸ್ತಾರೆ. ನೋಡಿ, ಕೆಲಸ ನಿಲ್ಲಿಸ್ತು ಅಂತಂದ್ರೆ ಸುಮಾರು ಲಾಸ್ ಆಗುತ್ತೆ. ಅದನ್ನೇ ರಿಸ್ಕ್ ಅಂತ ಕರೆಯೋದು, ಆಯ್ತಾ? ದಟ್ ಇಸ್ ಕಾಲ್ಡ್ ರಿಸ್ಕ್. ಈಗ ಅನ್ಸರ್ಟನಿಟಿ ಅಂತಂದ್ರೆ ನೋಡಿ, ಈಗ ಸಪೋಸ್ ಯಾರೋ ಬಂದು ಕೆಲಸ ಸ್ಟಾಪ್ ಮಾಡ್ತಾರೆ ಅನ್ಕೊಳ್ಳಿ, 1 ತಿಂಗಳು ಕೆಲಸ ಸ್ಟಾಪ್ ಮಾಡ್ಬಿಡ್ತಾರೆ. 1 ತಿಂಗಳು ಕೆಲಸ ಸ್ಟಾಪ್ ಮಾಡ್ಬಿಟ್ಟಾಗ ನಮ್ಗೆ ಅನ್ಸರ್ಟನಿಟಿ ಶುರು ಆಗ್ಬಿಡುತ್ತೆ, ಒಂದೆಲ್ಲ ಶುರು ಆಗ್ಬಿಡುತ್ತೆ. ಪ್ರಾಜೆಕ್ಟ್ ಮುಗಿಯುತ್ತಾ ಇಲ್ವೋ, ಯಾಕಂದ್ರೆ ನಾವು ಇಷ್ಟು ಟೈಮಲ್ಲಿ ಮುಗಿಸ್ತೀವಿ ಅಂತ ಹೇಳಿರ್ತೀವಲ್ವಾ. ಈ ತರ ಏನಾದ್ರು ಪ್ರಾಬ್ಲಮ್, ರಿಸ್ಕ್ಗಳು ಬಂದಾಗ ಏನಾಗುತ್ತೆ, ಅನ್ಸರ್ಟನಿಟಿ ಬಂದ್ಬಿಡುತ್ತೆ. ಸರಿನಾ? ನೆಕ್ಸ್ಟ್, ಇಟ್ ಹ್ಯಾಸ್ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಫಾರ್ ದಿ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್. ನೋಡಿ, ಹಿಂಗಂದ್ರೆ ಏನಂತಂದ್ರೆ, ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಏನು 1 ವರ್ಷ ಇರ್ಬೋದು, 6 ತಿಂಗಳು ಇರ್ಬೋದು, ಅಥವಾ 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 5 ವರ್ಷ ಅನ್ಕೊಳ್ಳಿ, ಆಯ್ತಾ? ಈಗ ಒಂದು ಪ್ರಾಜೆಕ್ಟ್ ಅಂತಂದ್ರೆ 50 ವರ್ಷ ಪ್ರಾಜೆಕ್ಟ್ ಇರ್ತಾರ, ಯಾವ್ದು ಇರಲ್ಲ. ಇದ್ರೆ 1 ವರ್ಷ ಮ್ಯಾಕ್ಸಿಮಮ್, 1, 2, 3, ಮ್ಯಾಕ್ಸಿಮಮ್ 5 ಅನ್ಕೊಳ್ಳಿ. ಅದಕ್ಕೆ ಯಾವುದೇ ಒಂದು ಪ್ರಾಜೆಕ್ಟ್ಗೆ ಅದು ಮುಗಿಸ್ಬೇಕು ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಇರುತ್ತೆ, ಆಯ್ತಲ್ವಾ? ಫಾರ್ ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. ಆಮೇಲೆ ಇಟ್ ಹ್ಯಾಸ್ ಡೆಫಿನೆಟ್ ಸ್ಟಾರ್ಟ್. ನೋಡಿ, ಯಾವತ್ತೋ ಒಂದಿನ ಸ್ಟಾರ್ಟ್ ಆಗುತ್ತೆ, ಯಾವತ್ತೋ ಒಂದಿನ ಮುಗೀತದೆ ಅಲ್ವಾ? ದಿಸ್ ಇಸ್ ಆಲ್ಸೋ ಫೀಚರ್. ಇಟ್ ಹ್ಯಾಸ್ ಡಿಫೈನ್ಡ್ ಆಬ್ಜೆಕ್ಟಿವ್ ಅಲ್ವಾ? ನಾವು ಏನಕ್ಕೆ ಮಾಡ್ತಾ ಇದೀವಿ? ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶ. ಏನಕ್ಕೆ ಮಾಡ್ತಾ ಇದೀವಿ? ಏನಕ್ಕೋ ಮಾಡ್ತಾ ಇರ್ತೀವಿ ನಾವು ಅಲ್ವಾ? ಏನಕ್ಕೆ ಮಾಡ್ತಾ ಇರ್ತೀವಿ? ಈಗ ಹಾಸ್ಪಿಟಲ್ ಏನ್ ಕಟ್ತಾ ಇರ್ತೀವಿ? ಈ ರೋಗಿಗಳಿಗೆ ಹೆಲ್ಪ್ ಆಗ್ಲಿ ಅಂತ. ಆರೋಗ್ಯ ಎಲ್ಲರೂ ಒಳ್ಳೆ ಕಾಪಾಡ್ಕೊಳ್ಳಿ, ಏನಾದ್ರು ಕಾಯಿಲೆಗಳಿದ್ರೆ ತೋರ್ಸ್ಕೊಂಡು ಗುಣಪಡಿಸ್ಕೊಳ್ಳಿ ಅಂತ. ನೋಡಿ, ಇದಿಷ್ಟು ಫೀಚರ್ಸ್ ಆಫ್ ಪ್ರಾಜೆಕ್ಟ್, ಆಯ್ತಾ? ನೀವು ಇವೆಲ್ಲ ಏನು ಗಟ್ಟು ಹೊಡ್ಕೋಬೇಕಾಗಿಲ್ಲ, ಜಸ್ಟ್ ನೋಡಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಏನೇನ್ ಪಾಯಿಂಟ್ಗಳು ನೋಡಿ. ಯೂನಿಕ್ ಇನ್ ನೇಚರ್. ನೋಡಿ, ಯೂನಿಕ್ ಅನ್ನೋ ವರ್ಡ್ ಬರ್ಬೇಕು, ಯೂನಿಕ್ ಇನ್ ನೇಚರ್. ನೋಡಿ, ಫಿಕ್ಸ್ಡ್ ಗೋಲ್ಸ್ ಅವ ಗೋಲ್ಸ್ ಅಂತ ಬಂದ್ಬಿಟ್ರೆ ಫಿಕ್ಸ್ಡ್ ಗೋಲ್ಸ್ ಅಂತ ಬಂದ್ಬಿಟ್ರೆ. ಆಮೇಲೆ ರಿಸೋರ್ಸಸ್. ನೋಡಿ, ಇಟ್ ರಿಕ್ವೈರ್ಸ್ ರಿಸೋರ್ಸಸ್. ದೇರ್ ಇಸ್ ಎ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ನೋಡಿ, ಈ ವರ್ಡ್ಗಳು ಬರ್ಬೇಕು. ಆಮೇಲೆ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬೇಕು ಏನಕ್ಕೆ? ಕಂಪ್ಲೀಷನ್ಗೆ. ಆಮೇಲೆ ಇಟ್ ಹ್ಯಾಸ್ ಡೆಫಿನೆಟ್ ಸ್ಟಾರ್ಟ್ ಅಂಡ್ ಎಂಡ್ ಟೈಮ್ ಅಲ್ವಾ? ಒಂದು ಸ್ಟಾರ್ಟ್ ಇರ್ತದೆ, ಒಂದು ಎಂಡ್ ಇರ್ತದೆ. ಇಟ್ ಹ್ಯಾಸ್ ಡಿಫೈನ್ಡ್ ಆಬ್ಜೆಕ್ಟಿವ್. ಅದಕ್ಕೆ ಅದರದೇ ಆದಂತ ಒಂದು ಉದ್ದೇಶ ಇರ್ತದೆ ಅಂತ. ಸರಿನಾ? ನೋಡಿ, ಇಲ್ಲಿ ಇವೆಲ್ಲ ವರ್ಡ್ಸ್ಗಳು, ಕೀ ವರ್ಡ್ಸ್ಗಳು ನೆನ್ಪಿಟ್ಕೋಬೇಕು, ಆಯ್ತಾ? ಯೂನಿಕ್, ಗೋಲ್ಸ್, ರಿಸೋರ್ಸಸ್, ರಿಸ್ಕ್ ಅಂಡ್ ಅನ್ಸರ್ಟನಿಟಿ, ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಫಾರ್ ದಿ ಕಂಪ್ಲೀಷನ್ ಆನ್ ಡೆಫಿನೆಟ್ ಸ್ಟಾರ್ಟ್ ಅಂಡ್ ಎಂಡ್, ಮತ್ತೆ ಡಿಫೈನ್ಡ್ ಆಬ್ಜೆಕ್ಟಿವ್. ಸರಿನಾ? ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಇದೆ, ಕೇಳೋರು ಇದನ್ನ ಒಂದು ಕ್ವಶನ್. ಅದಕ್ಕೆ ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು. ನಾನು ಯಾವ್ದಾವ್ದ್ರ ಮೇಲೆ ಬರುತ್ತೆ ಕ್ವಶನ್ ಅಂತ ಹೇಳಿರ್ತೀನಿ, ಅದ್ರ ಮೇಲೆ ಗ್ಯಾರಂಟಿ ಬರ್ತದೆ. ಸರಿನಾ? ನೋಡಿ, ಇದಿಷ್ಟು ಫೀಚರ್ಸ್. ಈಗ ನೆಕ್ಸ್ಟ್ ಬರೋಣ, ಟೈಪ್ಸ್ ಆಫ್ ಪ್ರಾಜೆಕ್ಟ್. ನೋಡಿ, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು ಇದಾವೆ, ಆಯ್ತಾ? ಟೈಪ್ಸ್ ಆಫ್ ಪ್ರಾಜೆಕ್ಟ್. ಬಟ್ ಇದರಲ್ಲಿ ನೀವು ಏನು ಓದ್ಬೇಕು ಹೇಳ್ತೀನಿ, ಲಾಸ್ಟ್ ಅಲ್ಲಿ ಬರುತ್ತೆ, ಅದನ್ನ ಓದ್ಕೊಂಡ್ರೆ ಸಾಕು, ಇವೆಲ್ಲ ಏನ್ ಕೇಳಲ್ಲ. ಆದ್ರೆ ಸಿಲೆಬಸ್ ಅಲ್ಲಿ ಇದೆ ಅಂದ್ಬಿಟ್ಟು ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಬರುತ್ತವೆ. ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂದ್ರೆ ಇವು ನೋಡಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು. ಇವೆಂಟ್ ಅಂತಂದ್ರೆ ಈ ಯಾವ್ದಾದ್ರು ಮದುವೆಗಳು ಒಪ್ಕೊಂಡ್ ಮಾಡ್ತಾರಲ್ಲ, ಅದು ಇವೆಂಟ್ ಮ್ಯಾನೇಜ್ಮೆಂಟ್. ಬರ್ತ್ಡೇ ಪಾರ್ಟಿ, ರಿಸೆಪ್ಷನ್, ವೆಡ್ಡಿಂಗ್ ಆನಿವರ್ಸರಿದು ಏನಾದ್ರು ಒಂದು ಫಂಕ್ಷನ್ಗಳಿದ್ರೆ ಅದ್ರದ್ದು ಏನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಡ್ತಾರೆ. ನೋಡಿ, ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಸಾಕು ಇಷ್ಟು ಅಂತ, ಅದನ್ನೇ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಹಾಸ್ಪಿಟಾಲಿಟಿ ಸರ್ವಿಸಸ್ ಅಂದ್ರೆ ಈಗ ಯಾರಿಗಾದ್ರೂ ರೋಗಿಗಳಿರ್ತಾರೆ, ಅವ್ರಿಗೆ ಈಗ ಯಾರಿಗೊಬ್ರಿಗೆ ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅಂತವ್ರಿಗೆ ಏನ್ ಸರ್ವಿಸ್ ಬೇಕೋ ಅದನ್ನ ಕೊಡೋದು. ಅವ್ರಿಗೆ ಸ್ನಾನ ಮಾಡಿಸೋದು, ಊಟ ತಿಂಡಿ ತಿನ್ಸೋದು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಕರೀತಾರೆ. ಇವೆಲ್ಲ ಜನರಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತವೆ ನೋಡಿ, ಜನರಲ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತಂದ್ರೆ ಹೈಡ್ರೋ ಎಲೆಕ್ಟ್ರಿಕ್, ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ, ಎಲೆಕ್ಟ್ರಿಸಿಟಿ, ಅದು ಮತ್ತೆ ಬ್ರಿಡ್ಜಸ್ ಮಾಡ್ತಿರ್ತಾರಲ್ಲ, ಅದು ರೋಡ್ಸ್ ಮಾಡ್ತಿರ್ತಾರಲ್ಲ, ಇವೆಲ್ಲ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬರ್ತವೆ. ರಿಸರ್ಚ್ ಪ್ರಾಜೆಕ್ಟ್ ಅಂತಂದ್ರೆ ನಾವೇನಾದ್ರೂ ಹೊಸದ್ ಕಂಡು ಹಿಡಿತಾ ಇರ್ತೀವಿ ನಾವು, ನ್ಯೂ ಸ್ಪೀಸಿಸ್, ಪ್ಯಾಡಿ, ಭತ್ತದ ನ್ಯೂ ಸ್ಪೀಸಿಸ್ ಅಥವಾ ಅಕ್ಕಿದು ನ್ಯೂ ಸ್ಪೀಸಿಸ್, ರೈಸ್ದು ಏನೋ ಒಂದು ಕಂಡು ಹಿಡಿತಾ ಇರ್ತೀವಲ್ವಾ, ಅದು. ಇವೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ, ಆಯ್ತಾ?
ನಾನು ಯಾವ್ದಿದೆ ಇಂಪಾರ್ಟೆಂಟ್ ಕಲ್ತ್ಕೊಂಡ್ರೆ ಸಾಕು ನೀವು. ನೋಡಿ ನೆಕ್ಸ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಅದು ಜನರಲ್ ಕ್ಲಾಸಿಫಿಕೇಶನ್. ಅದು ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ನೀಡ್ಸ್ ಅಂಡ್ ಇಂಪ್ಲಿಮೆಂಟೇಷನ್. ಇದ್ರ ಮೇಲೆ ನಿಮ್ಗೆ 100% ಒಂದು ಕ್ವಶನ್ ಬರುತ್ತೆ. ಒಂದು ಕ್ವಶನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ಇದನ್ನ ಕಲ್ತ್ಕೋಬೇಕು ನೀವು. ಇದ್ರ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಇರ್ತದೆ. ನೋಡಿ ಅಕಾರ್ಡಿಂಗ್ ಟು ಬೇಸ್ಡ್ ಆನ್ ನೀಡ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಅಲ್ಲಿ 3 ತರ ಇದೆ ನೋಡಿ. ದೇರ್ ಆರ್ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್. ಇದೇ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ. ನೋಡಿ, ಒಂದು ನಾರ್ಮಲ್ ಪ್ರಾಜೆಕ್ಟ್ ಅಂತ, ಎರಡನೇದು ಕ್ರಾಶ್ ಪ್ರಾಜೆಕ್ಟ್ ಅಂತ, ಮೂರನೇದು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ. ನೋಡಿ ನಾರ್ಮಲ್ ಪ್ರಾಜೆಕ್ಟ್ ಅಂತಂದ್ರೆ ಹೆಸರಿನಲ್ಲೇ ಇದೆ. ಇಲ್ಲಿ ನಾರ್ಮಲ್ ಪ್ರಾಜೆಕ್ಟ್ಗೆ ಈಗ ನಾವು ಯಾವಾಗಲೂ ಅವ್ರು ಒಪ್ಕೊಂಡಿರ್ತಾರೆ, ನಾನು 6 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಇಲ್ಲ 6 months ಒಳಗಡೆ ನಾನು ಪ್ರಾಜೆಕ್ಟ್ ಮುಗಿಸ್ತೀನಿ ಅಂತ ಹೇಳಿರ್ತಾರೆ. 6 months ಒಳಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಲ್ವಾ, ಕರೆಕ್ಟಾಗಿ 6 monthsಗೆ ಮುಗಿಸ್ಬಿಡ್ತಾರೆ. ನೋಡಿ ಇಲ್ಲಿ ನೋ ಚೇಂಜ್ ಇನ್ ಟೈಮ್, ಯಾವುದೇ ಚೇಂಜ್ ಇಲ್ಲ ಟೈಮ್. ನೋ ಚೇಂಜ್ ಇನ್ ಬಡ್ಜೆಟ್, ಬಡ್ಜೆಟ್ ಅಂದ್ರೆ ಹಣಕಾಸು ಅಷ್ಟೇ, ಎಷ್ಟು ದುಡ್ಡು ಹೇಳಿರ್ತಾರೋ ಅಷ್ಟೇ ತಗೋತಾರೆ. ನೋ ಚೇಂಜ್ ಇನ್ ಕ್ವಾಲಿಟಿ, ನೋ ರಿಸ್ಕ್ ಇನ್ವಾಲ್ವ್, ಅಂದ್ರೆ ಯಾವುದೇ ರಿಸ್ಕ್ ಬರಲ್ಲ ಇದಕ್ಕೆ. ದೇರ್ ಇಸ್ ನೋ ರಿಸ್ಕ್. ನೆನ್ಪಿಟ್ಕೊಳ್ಳಿ, 4 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಬರ್ಬೋದು. ನೋಡಿ ಟೈಮ್ ಚೇಂಜ್ ಆಗಲ್ಲ, ಎಷ್ಟು ಟೈಮ್ ಹೇಳಿರ್ತಾರೋ ಅಷ್ಟು ಟೈಮ್ ಒಳಗಡೆನೆ ಮಾಡ್ತಾರೆ. ಆಮೇಲೆ ದುಡ್ಡು ಜಾಸ್ತಿ ಇಸ್ಕೊಳ್ಳಲ್ಲ, ಎಷ್ಟು ಹೇಳಿರ್ತಾರೋ ಅಷ್ಟೇ. ಆಮೇಲೆ ಕ್ವಾಲಿಟಿನೂ ಅಷ್ಟೇ, ಯಾವ ತರ ಕೊಡ್ತೀವಿ ಕ್ವಾಲಿಟಿ ಅಂತ ಹೇಳಿರ್ತಾರೋ ಅದೇ ಕ್ವಾಲಿಟಿನೇ ಕೊಡ್ತಾರೆ. ಆಮೇಲೆ ಯಾವುದೇ ರಿಸ್ಕ್ ಇರಲ್ಲ, ಯಾವುದೇ ತೊಂದರೆಗಳು ಬರಲ್ಲ, ಯಾವುದೇ ಅಡೆತಡೆಗಳು ಬರಲ್ಲ. ಈ ತರ ಇದ್ರೆ ಇದಕ್ಕೆ ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಆಮೇಲೆ ಇದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಟ್ಟಿರ್ತೀವಿ ನಾವು. ಅಡೆಕ್ವೇಟ್ ಟೈಮ್ ಇಸ್ ಗಿವನ್ ಟು ಕಂಪ್ಲೀಟ್ ದಿ ಪ್ರಾಜೆಕ್ಟ್. ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟೇ ಕೊಟ್ಟಿರ್ತೀವಿ ಟೈಮು, ಆ ಟೈಮಲ್ಲೇ ಮುಗಿಸ್ತಾರೆ. ಇನ್ನು ಗೊತ್ತಾಯ್ತಲ್ವಾ? ನಾರ್ಮಲ್ ಪ್ರಾಜೆಕ್ಟ್ ಅಂತಂದ್ರೆ ನೋಡಿ ಇಷ್ಟು ನೆನ್ಪಿಟ್ಕೋಬೇಕಿದು. ಈಗ ನೆಕ್ಸ್ಟ್ ನೋಡಿ ಕ್ರಾಶ್ ಪ್ರಾಜೆಕ್ಟ್ ಅಂತ ಬರುತ್ತೆ. ನೋಡಿ ಕ್ರಾಶ್ ಪ್ರಾಜೆಕ್ಟ್ ಅಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕ್ರಾಶ್ ಕೋರ್ಸ್ ಅಂತ ಕೇಳಿರ್ಬೋದು. ಕ್ರಾಶ್ ಕೋರ್ಸ್ ನೋಡಿ, ಕ್ರಾಶ್ ಕೋರ್ಸ್ ಅಂತಂದ್ರೆ ಈ ಎಕ್ಸಾಮ್ಗಳಿಗೆ ಜನವರಿ, ಈಗ ಮಾರ್ಚ್ ಅಲ್ಲಿ ಎಕ್ಸಾಮ್ ಇದ್ರೆ ಜನವರಿನ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ 1 year ಅಲ್ಲಿ ಮಾಡ್ಬೇಕು, ಬಟ್ ಕ್ರಾಶ್ ಕೋರ್ಸ್ ಎಲ್ಲ 1 month 2 month ಆತರ ಮಾಡ್ತಾರೆ. ಕ್ರಾಶ್ ಕೋರ್ಸ್ ಅಂದ್ರೆ ಇಲ್ಲಿ ಏನಂತಂದ್ರೆ ಕಡಿಮೆ ಟೈಮ್ ಅಲ್ಲಿ ಎಲ್ಲ ಮುಗಿಸ್ತೀವಿ ಅಂತ, ಅದಕ್ಕೆ ಕ್ರಾಶ್ ಕೋರ್ಸ್ ಅಂತ ಕರೆಯೋದು. ಆಯ್ತಾ? ಕ್ರಾಶ್ ಪ್ರಾಜೆಕ್ಟ್ ಅಂದ್ರೆ ಅಷ್ಟೇನೆ, ಕಡಿಮೆ ಟೈಮ್ ಅಲ್ಲಿ ಆ ಪ್ರಾಜೆಕ್ಟ್ ನ ಮುಗಿಸ್ತಾರಲ್ಲ, ಅದಕ್ಕೆ ಕ್ರಾಶ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಈಗ ನೀವು ಕ್ರಾಶ್ ಕೋರ್ಸ್ ನೀವು ಕೇಳಿರ್ತೀರಾ ನೀವು ಅಲ್ವಾ? ಈ ಜನವರಿ ಫೆಬ್ರವರಿ ಬಂತು ಅಂತಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಇದ್ರೆ 1 month ಕ್ರಾಶ್ ಕೋರ್ಸ್. ಅವಾಗ 1 month ಅಲ್ಲಿ ಎಲ್ಲ ಮುಗಿಸ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ ಮಾಡ್ಬೇಕು. ನೋಡಿ ಇಲ್ಲಿ ಇದರಲ್ಲಿ ಏನಂದ್ರೆ ಲೆಸ್ ಟೈಮ್ ಫಾರ್ ಕಂಪ್ಲೀಷನ್ ಅಲ್ವಾ? ನೋಡಿ ಕಡಿಮೆ ಟೈಮ್ ಇರ್ತದೆ ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕೆ ಏನಂತಂದ್ರೆ ಕಡಿಮೆ ಟೈಮ್ ಇದ್ರೆ ನಮ್ಗೆ ಅಡಿಷನಲ್ ಕಾಸ್ಟ್ ಬೇಕು, ಜಾಸ್ತಿ ದುಡ್ಡು ಬೇಕು ಅಲ್ವಾ? ಯಾಕಂದ್ರೆ ಕಡಿಮೆ ಟೈಮ್ ಅಲ್ಲಿ ಈಗ 1 month ಅಲ್ಲಿ ಎಲ್ಲ ಮುಗಿಸ್ಬೇಕಂತಂದ್ರೆ ನಾವು ಜಾಸ್ತಿ ಟೈಮ್ ತಗೊಳ್ತೀವಿ, ಜಾಸ್ತಿ ಟೈಮ್ ಕೆಲಸ ಮಾಡ್ಬೇಕು ಅಲ್ವಾ? ಆಮೇಲೆ ಜಾಸ್ತಿ ಟೈಮ್ ಕೆಲಸ ಮಾಡ್ಬೇಕು ಅಂತಂದ್ರೆ ಅಮೌಂಟ್ ಜಾಸ್ತಿ ಖರ್ಚಾಗುತ್ತೆ, ಕಾಸ್ಟ್. ಇಟ್ ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಫಾರ್ ಇಂಪ್ಲಿಮೆಂಟೇಷನ್, ಲೆಸ್ ಟೈಮ್ ರಿಕ್ವೈರ್ಡ್ ಅಲ್ವಾ? ಕ್ರಾಶ್ ಕೋರ್ಸ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಕ್ರಾಶ್ ಪ್ರಾಜೆಕ್ಟ್ ಅಂತಂದ್ರೆ ಟೈಮ್ ಕಡಿಮೆ ಇರ್ತದೆ, ಕಡಿಮೆ ಟೈಮ್ ಅಲ್ಲಿ ಪೂರ್ತಿ ಏನಿದೆ ಎಲ್ಲ ಮುಗಿಸ್ಬೇಕು. ಅದಕ್ಕೆ ಏನಾಗುತ್ತೆ, ಟೈಮ್ ಕಡಿಮೆ ಇರ್ತದೆ ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನೋಡಿ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ. ಡಿಸಾಸ್ಟರ್ ಅಂತಂದ್ರೆ ಈ ನ್ಯಾಚುರಲ್ ಕಲಾಮಿಟೀಸ್ ಬರ್ತವೆ ನೋಡಿ. ನ್ಯಾಚುರಲ್ ಕಲಾಮಿಟೀಸ್ ಅಂತಂದ್ರೆ ಈಗ ಅರ್ಥಕ್ವೇಕ್ ಆಗ್ಬಿಡ್ತದೆ, ಸಡನ್ ಆಗಿ ಭೂಕಂಪ ಆಗ್ಬಿಡುತ್ತೆ, ಅಥವಾ ಫ್ಲಡ್ ಬಂದ್ಬಿಡುತ್ತೆ, ಅಥವಾ ಸುನಾಮಿ ಆಗ್ಬಿಡ್ಬೋದು. ಇವೆಲ್ಲ ನ್ಯಾಚುರಲ್ ಕೆಲಾಮಿಟಿ. ಇವೆಲ್ಲ ನಾವು ಹೇಳಕ್ಕಾಗಲ್ಲ ಬರುತ್ತಾ ಇಲ್ವೋ ಅಂತ, ಆಯ್ತಾ? ಈಗ ಇದು ಬಂದ ತಕ್ಷಣ ಸಪೋಸ್ ಅರ್ಥಕ್ವೇಕ್ ಆಯ್ತು ಅನ್ಕೊಳ್ಳಿ, ಅರ್ಥಕ್ವೇಕ್ ಆದ ತಕ್ಷಣ ಏನಾಗುತ್ತೆ, ಎಷ್ಟೊಂದ್ ಜನಕ್ಕೆ ಮನೆ ಕಳ್ಕೊಬಿಡ್ತಾರೆ, ಎಷ್ಟೊಂದ್ ಜನ ಪ್ರಾಣ ಕಳ್ಕೊಬಿಡ್ತಾರೆ ಅಲ್ವಾ? ಉಳ್ಕೊಂಡಿರ್ತಾರಲ್ಲ ಅವ್ರಿಗೆ ಏನೂ ಇರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಮಿಡಿಯೇಟ್ ಅವ್ರಿಗೆ ಏನಾದ್ರು ಈಗ ಮನೆ ಕಟ್ಕೊಡ್ಬೇಕು. ಅವ್ರು ಇರ್ಬೇಕು ಅಂತಂದ್ರೆ ಮನೆ ಕಟ್ಕೊಡ್ಬೇಕು. ಮನೆ ಕಟ್ಕೊಡ್ಬೇಕು ಅಂತಂದ್ರೆ ಈಗ ಅವ್ರಿಗೆ 1 ತಿಂಗಳು ಬಿಟ್ಟು ಕಟ್ಕೊಟ್ರೆ ಆಗಲ್ಲ. ಈಗ ಇವತ್ತು ಭೂಕಂಪ ಆಯ್ತು ಅಂತಂದ್ರೆ ಒಂದು 2-3 days 48 hours ಅಥವಾ 72 hours ಒಳಗಡೆ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದ್ ಮಾಡ್ಕೊಡ್ತೀವಲ್ವಾ, ಅದಕ್ಕೆ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ತರ ಏನಾದ್ರು ನ್ಯಾಚುರಲ್ ಕಲಾಮಿಟೀಸ್ ಅಲ್ಲಿ
ತೊಂದರೆ ಆದವ್ರಿಗೆ ನಾವು ಮಾಡ್ಕೊಡ್ತೀವಲ್ವಾ, ರಿಹ್ಯಾಬಿಲಿಟೇಷನ್ ಅಂತಾನು ಕರೀತಾರೆ. ರಿಹ್ಯಾಬಿಲಿಟೇಷನ್ ನೋಡಿ, ವರ್ಡ್ಗಳೆಲ್ಲ ನೆನ್ಪಿಟ್ಕೋಬೇಕು. ಇದು ಬಂದ್ರೆ ನೀವು ಟಿಕ್ ಮಾಡ್ಬಿಡ್ಬೋದು. ರಿಹ್ಯಾಬಿಲಿಟೇಷನ್, ಪುನರ್ವಸತಿ ಅಂತ. ದೀಸ್ ಪ್ರಾಜೆಕ್ಟ್ಸ್ ಆರ್ ನೋಡಿ ಲೇಬರ್ ಇಂಟೆನ್ಸಿವ್ ಅಂತ ಇದೆ ನೋಡಿ, ಅಂದ್ರೆ ಲೇಬರ್ ಕೆಲಸಗಾರ ಜಾಸ್ತಿ ಬೇಕು, ಆಮೇಲೆ ದುಡ್ಡು ಅಂತ ಹೆವಿ ಬೇಕು, ರ್ಯಾಪಿಡ್ ಎಕ್ಸ್ಪೆಂಡಿಚರ್ ಅಲ್ವಾ. ಅಂಡ್ ಕೆಲಸ ಮಾಡೋರೇನೋ ರೌಂಡ್ ದಿ ಕ್ಲಾಕ್ ವರ್ಕ್, ಅಂದ್ರೆ 21 ದಿನ 24 ಅವರ್ಸ್ ಕೆಲಸ ಮಾಡ್ಬೇಕು. ಡೇ ನಲ್ಲಿ 24 ಅವರ್ಸ್ ಕೆಲಸ ಮಾಡ್ಬೇಕು. ಇಲ್ಲ ಅಂತಂದ್ರೆ 1-2 ದಿವಸದಲ್ಲಿ ವ್ಯವಸ್ಥೆ ಮಾಡಕ್ ಆಗಲ್ಲ ಅಲ್ವಾ. ನೋಡಿ ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಟೈಪ್ಸ್ ಆಫ್ ಏನ್ ಬೇಸ್ಡ್ ಆನ್ ಏನು ಬೇಡ. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಏನು ನೋಡಿ, ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಏನು, ಕ್ರಾಶ್ ಪ್ರಾಜೆಕ್ಟ್ ಅಂದ್ರೆ ಏನು, ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದ್ರೆ ಏನು, ಈ ಪಾಯಿಂಟ್ ಗಳು ನೆನ್ಪಿಟ್ಕೋಬೇಕು. ಗ್ಯಾರಂಟಿ ಒಂದು ಕ್ವಶನ್ ಬರುತ್ತೆ, ಸರಿನಾ? ಇದನ್ನ ಓದ್ಕೊಳ್ಳಿ. ನೋಡಿ ಈಗ ನಾನು ಹೇಳ್ತಾ ಇರೋದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ನೋಡಿ, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ಬೇಸಿಸ್ ಆಫ್ ಸೆಕ್ಟರ್ ಅಂತ ಇದೆ ನೋಡಿ. ಸೆಕ್ಟರ್ ಅಂದ್ರೆ ಫೀಲ್ಡ್. ಈಗ ಅಗ್ರಿಕಲ್ಚರ್ ರಿಲೇಟೆಡ್ ಮಾಡ್ತಿದ್ರೆ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಂತೀವಿ, ಇಂಡಸ್ಟ್ರಿಯಲ್ ರಿಲೇಟೆಡ್ ಇಂಡಸ್ಟ್ರಿಯಲ್, ಡಿಫೆನ್ಸ್ ರಿಲೇಟೆಡ್ ಇದ್ರೆ ಡಿಫೆನ್ಸ್ ಪ್ರಾಜೆಕ್ಟ್, ಎಜುಕೇಶನ್ ಇದ್ರೆ ಎಜುಕೇಶನಲ್ ಪ್ರಾಜೆಕ್ಟ್, ಹೆಲ್ತ್ ರಿಲೇಟೆಡ್ ಇದ್ರೆ ಹೆಲ್ತ್ ಪ್ರಾಜೆಕ್ಟ್, ಸೋಷಿಯಲ್ ಅಂದ್ರೆ ಈ ಪಾರ್ಕ್ ಏನೋ ಒಂದ್ ಕಟ್ತಾ ಇರ್ತೀವಲ್ಲ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ, ಅದು ಸೋಷಿಯಲ್ ಪ್ರಾಜೆಕ್ಟ್ ಆಗುತ್ತೆ. ಇದ್ರ ಮೇಲೆಲ್ಲ ಕೇಳೋದು ನಾರ್ಮಲ್ ಪ್ರಾಜೆಕ್ಟ್, ಕ್ರಾಶ್ ಪ್ರಾಜೆಕ್ಟ್, ನಾರ್ಮಲ್ ಪ್ರಾಜೆಕ್ಟ್, ಕ್ರಾಶ್ ಪ್ರಾಜೆಕ್ಟ್, ಡಿಸಾಸ್ಟರ್ ಪ್ರಾಜೆಕ್ಟ್. ನೋಡಿ ಇದ್ರ ಮೇಲೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಆಯ್ತಾ. ಈಗ ನೆಕ್ಸ್ಟ್ ಬರೋಣ. ನೋಡಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ ನೆಕ್ಸ್ಟ್ ಇದೆ ಬೇಸ್ಡ್ ಆನ್ ಓನರ್ಶಿಪ್. ಓನರ್ಶಿಪ್ ಅಂತಂದ್ರೆ ಓನರ್ ಯಾರು ಅಂತ ನೋಡಿ. ಪಬ್ಲಿಕ್ ಅಂತಂದ್ರೆ ಗವರ್ನಮೆಂಟ್, ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಅಂತ ಕರೀತಾರೆ. ಪ್ರೈವೇಟ್ ಅವ್ರು ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಪ್ರೈವೇಟ್ ಟು ಪಬ್ಲಿಕ್ ಎರಡು ಸೇರ್ ಮಾಡ್ತಾರಲ್ಲ ಅದಕ್ಕೆ ಜಾಯಿಂಟ್ ಅಂತ ಕರೀತಾರೆ. ಪಬ್ಲಿಕ್ ಅಂದ್ರೆ ಗವರ್ನಮೆಂಟ್ ರಿಲೇಟೆಡ್ ಆಯ್ತಾ. ಇದು ಪ್ಯೂರ್ಲಿ ಪ್ರೈವೇಟ್ ಅವ್ರು ಮಾಡೋದು. ಜಾಯಿಂಟ್ ಅಂತಂದ್ರೆ ಕಂಬೈನ್ ಇರ್ತದೆ, ಗವರ್ನಮೆಂಟ್ ಪ್ಲಸ್ ಪ್ರೈವೇಟ್ ಅಂತ ಇರ್ತದೆ, ಸರಿನಾ? ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಇದೆ. ನೋಡಿ ಪಬ್ಲಿಕ್ ರಿಲೇಟೆಡ್ ಅಂತಂದ್ರೆ ಈ ಬ್ರಿಡ್ಜ್ಗಳು, ಟನಲ್ಸ್ಗಳು ಎಲ್ಲ ಮಾಡ್ತಾರಲ್ಲ, ಇವೆಲ್ಲ ಗವರ್ಮೆಂಟ್ ಅವರೇ ಮಾಡೋದು. ಬ್ರಿಡ್ಜಸ್, ಟನಲ್ಸ್ ಇದನ್ನ ಮಾಡೋರೆಲ್ಲ ಗವರ್ಮೆಂಟ್ ಪ್ರಾಜೆಕ್ಟ್, ಪಬ್ಲಿಕ್ ಸೆಕ್ಟರ್ ಪ್ರಾಜೆಕ್ಟ್ ಆಯ್ತಾ. ಪ್ರೈವೇಟ್ ಅಂತಂದ್ರೆ ತುಂಬಾ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ತುಂಬಾ ಜಾಸ್ತಿ ಇದೆ ಅಂದಾಗ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಪ್ರೈವೇಟ್ ಅವ್ರಿಗೆ ಮಾಡಕ್ ಕೊಟ್ಬಿಡ್ತಾರೆ. ಪ್ರೈವೇಟ್ ಅವ್ರು ಮಾಡ್ತಾರಲ್ಲ ಅದಕ್ಕೆ ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಕೆಲವೊಂದು ಗವರ್ನಮೆಂಟ್ ಅವರು ಕಂಟ್ರೋಲ್ ಅಲ್ಲಿ ಇರ್ತದೆ, ಬಟ್ ಪ್ರೈವೇಟ್ ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೆ ಜಾಯಿಂಟ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಅಂತ. ಮಾರುತಿ ಉದ್ಯೋಗ ನೋಡಿ, ಇದು ಜಾಯಿಂಟ್ ಸೆಕ್ಟರ್ ಪ್ರಾಜೆಕ್ಟ್. ಇದು ಮಾರುತಿ ಉದ್ಯೋಗ ಇದೆಲ್ಲ, ಇದು ಸ್ವಲ್ಪ ಗವರ್ನಮೆಂಟ್ ಮತ್ತೆ ಸ್ವಲ್ಪ ಪ್ರೈವೇಟ್ ಇಬ್ರು ಶೇರ್ ಮಾಡ್ತಾರಲ್ಲ ಅದಕ್ಕೆ ಜಾಯಿಂಟ್ ಸೆಕ್ಟರ್ ಅಂತ ಕರೀತಾರೆ. ಏನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೀವು ತಿಳ್ಕೊಂಡಿದ್ರೆ ಸಾಕಷ್ಟೇ. ನೆಕ್ಸ್ಟ್ ನೋಡಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ಪೀರಿಯಡ್. ಶಾರ್ಟ್ ಟರ್ಮ್ ಅಂದ್ರೆ ಬೇಗ ಆಗುತ್ತಲ್ಲ ಅದಕ್ಕೆ ಶಾರ್ಟ್ ಟರ್ಮ್ ಅಂತ ಕರೀತಾರೆ. ಸ್ವಲ್ಪ ಟೈಮ್ ತಗೊಳತ್ತಲ್ಲ ಅದಕ್ಕೆ ಮೀಡಿಯಂ ಟರ್ಮ್, ತುಂಬಾ ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಲಾಂಗ್ ಟರ್ಮ್ ಅಂತ. ನೋಡಿ ಶಾರ್ಟ್ ಟರ್ಮ್ ಅಂತಂದ್ರೆ ಹೆಚ್ಚು ಕಮ್ಮಿ 6 ಮಂತ್ ಇಂದ 1 ಇಯರ್, ಇದಕ್ಕೆ ಶಾರ್ಟ್ ಟರ್ಮ್ ಅಂತ ಕರೀತಾರೆ. ಸಮ್ 1 ಇಯರ್ ಟು 3 ಇಯರ್ಸ್ ತಗೊಂಡ್ರೆ ಇದಕ್ಕೆ ಮೀಡಿಯಂ ಟರ್ಮ್ ಅಂತ ಕರೀತಾರೆ. ಮೋರ್ ದನ್ 3 ಇಯರ್ಸ್ ಟು 5 ಇಯರ್ಸ್ ಅಂತ ಏನಾರ ಬಂದ್ರೆ, ಮೋರ್ ದನ್ 3 ಇಯರ್ಸ್ ಅಂದ್ರೆ 5 ಇಯರ್ಸ್ ಒಳಗಡೆ ಆಗುತ್ತೆ ಅಂತದಕ್ಕೆ ಲಾಂಗ್ ಟರ್ಮ್. ಇದ್ರ ಮೇಲೂ ಅಷ್ಟೇ ಏನು ಪ್ರಶ್ನೆ ಬರಲ್ಲ, ಸುಮ್ಮನೆ ಸಿಲೆಬಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇರೋದು. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ಪೀರಿಯಡ್ ಆಫ್ ಎಕನಾಮಿಕ್ ಲೈಫ್. ಯಾವ್ದಾವ್ದು ನೆನ್ಪಿಟ್ಕೊಳ್ಳಿ ಸಾಕಷ್ಟು, ಏನ್ ಪ್ರಶ್ನೆ ಕೇಳಿಲ್ಲ, ಕೇಳೋದು ಇಲ್ಲ ನೋಡಿ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ರೋಲ್ ಪ್ಲೇಡ್ ಬೈ ಪ್ರಾಜೆಕ್ಟ್ಸ್ ಅಂತ ಇದೆ. ಯಾವ ತರ ರೋಲ್ ಪ್ಲೇ ಮಾಡ್ತವೆ ಅದ್ರ ಪ್ರಕಾರ ಎರಡಿದೆ. ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಕರೀತಾರೆ, ಪೈಲಟ್ ಪ್ರಾಜೆಕ್ಟ್. ಇನ್ನೊಂದು ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ಈ ಪ್ರೋಟೋಟೈಪ್ ಅಂತ ಕರೀತಾರೆ ನಿಮಗೆ. ಪ್ರೋಟೋಟೈಪ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಿಮ್ಗೆ ಯಾವ್ದೋ ಒಂದು ದೊಡ್ಡದೊಂದು ಯಾವ್ದೋ ಒಂದು ಮಿಷಿನ್ ಕಂಡುಹಿಡಿತಾ ಇರ್ತೀವಿ ಅಂದ್ಕೊಳ್ಳಿ.
ತುಂಬಾ ಬಿಗ್ ದೊಡ್ಡದೊಂದು ಮಿಷನರಿ ಕಂಡುಹಿಡಿತಾ ಇರ್ತೀವಿ. ಅದರದ್ದು ಒಂದು ಇನ್ವೆಸ್ಟ್ಮೆಂಟ್ ಒಂದು 50 ಲಕ್ಷ ಆಗುತ್ತೆ ಅಂತ ಅನ್ಕೊಳ್ಳೋಣ ಸುಮ್ಮನೆ, ಆಯ್ತಾ. ಈಗ ನಾವು ಇದಕ್ಕೆ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಮಿಷಿನ್ ಅನ್ನು ನಾವು ಕಂಡಿಡಿದು ಒಂದೇ ಸಲ ಕಂಡಿಡಿದ್ಬಿಟ್ಟು ಸಪೋಸ್ ಅದು ಫೈನಲ್ ಆಗಿ ಫೇಲ್ಯೂರ್ ಆಗ್ಬಿಟ್ರೆ ನಮ್ಗೆ 50 ಲ್ಯಾಕ್ ವೇಸ್ಟ್ ಆಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಈ ದೊಡ್ಡದ್ ಮಾಡೋ ಬದಲು ಚಿಕ್ಕದ್ ಮಾಡ್ತೀವಿ, ಸ್ಮಾಲ್. ಸೇಮ್ ಅದರದೇ ಅದೇ ತರನೇ ಚಿಕ್ಕದಾಗಿ ಮಾಡ್ತೀವಿ, ಚಿಕ್ಕದಾಗಿ ಮಾಡಿ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಸಕ್ಸಸ್ ಆಯ್ತು ಅಂತಂದ್ರೆ ದೊಡ್ಡದ್ ಮಾಡ್ತೀವಿ. ಈ ತರ ಚಿಕ್ಕದಾಗಿ ಮಾಡ್ಕೋತೀವಲ್ವ, ಅದಕ್ಕೆ ಪ್ರೋಟೋಟೈಪ್ ಅಂತ ಕರೀತಾರೆ, ಆಯ್ತಾ. ಪ್ರೋಟೋಟೈಪ್ ಅಂತ ಕರೀತಾರೆ. ಅದು ಸಕ್ಸಸ್ ಆದ್ರೆ ಮಾತ್ರ ದೊಡ್ಡದು ಕೈ ಹಾಕೋದು, ದೊಡ್ಡದು ಮಾಡೋದು. ಇಲ್ಲ ಅಂತಂದ್ರೆ ಬೇರೆದು ಪ್ರಾಜೆಕ್ಟ್ ನೋಡೋದು. ನೋಡಿ, ಇಟ್ ಈಸ್ ಅನ್ ಇನಿಷಿಯಲ್ ಸ್ಮಾಲ್ ಸ್ಕೇಲ್ ಇಂಪ್ಲಿಮೆಂಟೇಶನ್ ದಟ್ ಈಸ್ ಯೂಸ್ ಟು ಪ್ರೂವ್ ವ್ಯಾಲಿಡಿಟಿ ಆಫ್ ಪ್ರಾಜೆಕ್ಟ್ ಐಡಿಯಾಸ್. ಪ್ರಾಜೆಕ್ಟ್ ಐಡಿಯಾಸ್ ಇದು IDEAS ಮಿಸ್ ಆಗಿದೆ. ಅಂದ್ರೆ ಚಿಕ್ಕದ್ ಮಾಡ್ಕೊಂಡು ಟೆಸ್ಟ್ ಮಾಡ್ತೀವಿ. ಚಿಕ್ಕದ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಇದು ಸಕ್ಸಸ್ ಆಯ್ತು ಅಂತಂದ್ರೆ ದೊಡ್ಡದಕ್ಕೆ ಟ್ರೈ ಮಾಡ್ಬೋದು, ಸರಿನಾ. ಇದಕ್ಕೆ ಪೈಲಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ನೋಡಿ, ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಅಂತಂದ್ರೆ ಈಗ ದಿಸ್ ಇಸ್ ನಥಿಂಗ್ ಬಟ್ ಈಗ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನೋಡಿ, ಯಾವ್ದೋ ಒಂದು ಡಿವೈಸ್ ಇಟ್ಕೊಂಡು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ವಾ, ಆ ತರ ಅದನ್ನೇ ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇದೇನಕ್ಕೆ ಅಂತಂದ್ರೆ ಇಟ್ ಇಸ್ ಎ ಮೀನ್ಸ್ ಆಫ್ ಪ್ರಮೋಟಿಂಗ್. ಏನಕ್ಕೆ ಮಾಡ್ತೀವಿ ಇದನ್ನ ಅಂತಂದ್ರೆ ಇನ್ನೋವೇಷನ್ಸ್, ಕ್ಯಾಪ್ಚರಿಂಗ್ ಅಂಡ್ ಡಿಸಿಮಿನೇಟಿಂಗ್ ಬೆಸ್ಟ್ ಪ್ರಾಕ್ಟೀಸ್ ಥ್ರೂ ದಿ ಡೆವಲಪ್ಮೆಂಟ್ ಅಂಡ್ ಅನಾಲಿಸಿಸ್ ಆಫ್ ಲೈವ್ ಪ್ರಾಜೆಕ್ಟ್. ಅಂದ್ರೆ ಹೊಸ ಇದು ಬರ್ಬೇಕು ಅವ್ರಿಗೆ. ಇನ್ನೋವೇಷನ್ಸ್ ಅಂತಂದ್ರೆ ಹೊಸ ಐಡಿಯಾಸ್ಗಳು. ಅದು ಬರೋದಂಗೆ ಮಾಡ್ತೀವಲ್ವಾ, ಮಾಡೋದ್ ಹೆಂಗೆ ಅಂತಂದ್ರೆ ನಾವು ತೋರಿಸ್ಬೇಕು ಅವ್ರಿಗೆ, ಈ ತರ ಮಾಡಿದ್ರೆ ಹೆಂಗ್ ಬರುತ್ತೆ, ಈ ತರ ಮಾಡಿದ್ರೆ ಹೆಂಗ್ ಬರುತ್ತೆ. ಅದನ್ನ ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇಟ್ ಈಸ್ ನಥಿಂಗ್ ಬಟ್ ಈ ಕ್ಲಾಸ್ಗಳಲ್ಲಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಈಗ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಏನಕ್ಕಪ್ಪ ಮಾಡ್ತೀವಿ, ಪ್ರೂವ್ ಮಾಡೋದಕ್ಕೆ ಅಲ್ವಾ. ಈಗ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ಅಥವಾ ಇದನ್ನೇ ತಗೊಳ್ಳಿ, ಯಾವ್ದು ಮೆಕ್ಯಾನಿಕಲ್ ಆದ್ರೆ MT ಲ್ಯಾಬ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಲ್ವಾ. ಏನು ಟೆನ್ಷನ್ ಟೆಸ್ಟ್, ಕಂಪ್ರೆಷನ್ ಟೆಸ್ಟ್, ಬೆಂಡಿಂಗ್ ಟೆಸ್ಟ್ ಅಂತ ಎಲ್ಲ ಮಾಡ್ತೀವಲ್ವಾ. ಏನಕ್ಕೆ ಮಾಡ್ತೀವಿ, ಪ್ರೂವ್ ಮಾಡೋದಕ್ಕೆ, ಅದನ್ನ ಕಂಡುಹಿಡಿಯೋದಕ್ಕೆ. ಎಷ್ಟು ಬರುತ್ತೆ, ಈಲ್ಡ್ ಪಾಯಿಂಟ್ ಏನು ಎಲ್ಲ ಕಂಡುಹಿಡ್ಕೊಳಕ್ ಮಾಡ್ತೀವಲ್ವಾ. ಅದೇ ತರ ಅದೆಲ್ಲ ಮಾಡೋದಕ್ಕೇನೆ ಡೆಮಾನ್ಸ್ಟ್ರೇಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ, ಸರಿನಾ. ನೆಕ್ಸ್ಟ್ ಬಂದ್ರೆ ನೋಡಿ, ಅದಷ್ಟು ಟೈಪ್ಸ್ ಆಫ್ ಪ್ರಾಜೆಕ್ಟ್, ಆಯ್ತಾ. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಲ್ಲಿ ಬೇರೆ ಯಾವ್ದು ಓದಕ್ ಹೋಗ್ಬಿಡಿ, ಬರೀ ನಾರ್ಮಲ್ ಪ್ರಾಜೆಕ್ಟ್, ಕ್ರಾಶ್ ಪ್ರಾಜೆಕ್ಟ್ ಮತ್ತೆ ಡಿಸಾಸ್ಟರ್ ಪ್ರಾಜೆಕ್ಟ್ ಅಷ್ಟು ಮಾತ್ರ ಓದಿ. ಈಗ ನೆಕ್ಸ್ಟ್ ಟಾಪಿಕ್ ಬರೋಣ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಇಷ್ಟು ಹೇಳ್ಬೇಕು. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ and controlling organizations resources ಏನಕ್ಕೆ, for the accomplishment of project task well within prescribed budget and on time with desired performance. ನೋಡಿ, ಈ ಒಂದು ಡೆಫಿನೇಷನ್ ಓದ್ಕೊಂಡು ಎಷ್ಟೊಂದು ಗೊತ್ತಾಗ್ಬಿಡುತ್ತೆ. ನೋಡಿ, ಏನಪ್ಪಾ ಇದು ಅಂತಂದ್ರೆ ಪ್ಲಾನ್ ಮಾಡ್ಬೇಕು. ಪ್ಲಾನಿಂಗ್ ಏನು, ಪ್ಲಾನಿಂಗ್ ಅಂತಂದ್ರೆ ಏನು, ನಾವೇನೇನ್ ಮಾಡ್ಬೇಕು ಅಂತ ರೆಡಿ ಮಾಡ್ಕೋತೀವಲ್ವ, ಅದನ್ನೇ ಪ್ಲಾನಿಂಗ್ ಅಂತ. ಈಗ ನಿಮ್ಗೆ 1 month ಅಲ್ಲಿ ಎಕ್ಸಾಮ್ ಇರುತ್ತೆ ಅನ್ಕೊಳ್ಳಿ. 1 month ಅಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ ಈಗ್ಲಿಂದಾನೇ ನಾವು ಹೆಂಗ್ ಓದ್ಬೇಕು, ಡೈಲಿ 3 hours ಓದ್ಬೇಕು, ಅದನ್ನ ಓದ್ಬೇಕು, ಆ ನೋಟ್ಸ್ ಓದ್ಬೇಕು, ಈ ನೋಟ್ಸ್ ಓದ್ಬೇಕು, ಅಷ್ಟು ಓದಿದ್ರೆ ಸಾಕು ಅಂತ ಪ್ಲಾನ್ ಮಾಡ್ಕೋತೀವಲ್ವಾ, ಡಿಸೈಡ್ ಮಾಡ್ಕೋತೀವಲ್ವಾ, ಅದನ್ನೇ ಪ್ಲಾನ್ ಅಂತ ಕರೆಯೋದು, ಸರಿನಾ. ಆರ್ಗನೈಸಿಂಗ್, ಈಗ ಪ್ಲಾನ್ ಮಾಡಾಯ್ತು, ಪ್ಲಾನ್ ಮಾಡಾದ್ಮೇಲೆ ಆರ್ಗನೈಸ್ ಮಾಡ್ಬೇಕು ಅಲ್ವಾ. ಈ ದಿನಕ್ಕೆ 3 ಗಂಟೆ ಓದ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ, 3 ಗಂಟೆ ಏನ್ ಓದ್ಬೇಕು ಅಂತಾನು ಅನ್ಕೊಂಡಿರ್ತೀವಿ, ಅದೇ ಪ್ಲಾನ್. ಅದನ್ನ ಆರ್ಗನೈಸ್ ಮಾಡ್ಕೋಬೇಕು, ಡೈಲಿ ನಾವು ಕುತ್ಕೊಂಡು ಓದ್ಬೇಕು ಅದನ್ನ, ಅವಾಗ್ಲೇ ಅದನ್ನೇ ಆರ್ಗನೈಸ್ ಅಂತ, ಕರೆಕ್ಟ್ ಆಗಿ ಆರ್ಗನೈಸ್ ಅಲ್ವಾ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಫಂಕ್ಷನ್ಗೆ ಹೋದಾಗ ಅಲ್ಲಿ ನಿಮ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಚೆನ್ನಾಗಿ ಅಂತಂದ್ರೆ
ಯಾವ್ದೋ ಮದ್ವೆಗೆ ಹೋಯ್ತೀರ ಅನ್ಕೊಳ್ಳಿ, ಅಲ್ಲಿ ರಿಸೆಪ್ಷನ್ ಅಲ್ಲಿ ಇವ್ರನ್ನ ಮೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮ್ಗೆ, ಯಾವುದೇ ತೊಂದರೆ ಆಗಲ್ಲ. ಆಮೇಲೆ ಊಟನೂ ಅಷ್ಟೇ, ಊಟಕ್ಕೂ ಅಷ್ಟೇ ಆರಾಮಾಗಿ ಊಟ ಮಾಡ್ಕೊಂಡ್ ಬರ್ತೀರಾ, ಯಾವುದೇ ರಶ್ ಇರಲ್ಲ, ಏನು ಇರಲ್ಲ. ಅವಾಗ ನೀವು ಆಚೆ ಬಂದ್ಬಿಟ್ಟು ಹೇಳ್ತೀರಾ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದಾರಪ್ಪ ಅಂತ ಅಲ್ವಾ. ಅಂದ್ರೆ ಎಲ್ಲ ನಮ್ಗೆ ಆರಾಮಾಗಿ ಆಗ್ಬೇಕು, ಏನ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರ ನಡಿಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡೋದನ್ನೇ ಆರ್ಗನೈಸ್ ಅಂತ ಕರೀತಾರೆ. ಸರಿನಾ? ನೆಕ್ಸ್ಟ್ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಆರ್ಗನೈಸೇಷನ್ ರಿಸೋರ್ಸಸ್. ಹಂಗಂದ್ರೆ ಏನು? ಆರ್ಗನೈಸೇಷನ್ ರಿಸೋರ್ಸಸ್ ಅಂತಂದ್ರೆ ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಏನೇನಿದೆ ನೋಡಿ, ಮೆನ್ ಇರ್ತಾರೆ, ಮಿಷನರಿ ಇರ್ತದೆ, ಮತ್ತೆ ಬಡ್ಜೆಟ್ ಇರ್ತದೆ, ದುಡ್ಡು ಇರುತ್ತೆ ಅಲ್ವಾ. ಈ ಮೂರನ್ನು ನಾವೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಬೇಕು. ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ, ಏನು ಕಂಟ್ರೋಲ್ ಮಾಡ್ಬೇಕು? ಅದನ್ನೇ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಅಂದ್ರೆ ಅದೇನೆ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಆರ್ಗನೈಸೇಷನ್ ರಿಸೋರ್ಸಸ್ ಅಂದ್ರೆ ಇದೆ, ಮಿಷನರಿ ಮತ್ತೆ ಬಡ್ಜೆಟ್. ಏನಕ್ಕೆ ಕಂಟ್ರೋಲ್ ಮಾಡ್ಬೇಕು ನಾವು ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್? ಏನಕ್ಕೆ ಅಂತಂದ್ರೆ ಫಾರ್ ಅಕಾಂಪ್ಲಿಷ್ಮೆಂಟ್. ಪ್ರಾಜೆಕ್ಟ್ ಏನೋ ಕೆಲಸ ಇರ್ತದಲ್ಲ ಅದನ್ನ ಅಕಾಂಪ್ಲಿಷ್ ಮಾಡೋದಕ್ಕೆ, ಆ ಕೆಲಸ ಮಾಡೋದಕ್ಕೋಸ್ಕರ ನಾವು ಇದನ್ನ ಮಾಡ್ಬೇಕು. ಯಾವ ತರ ಮಾಡ್ಬೇಕು? ನಮ್ಮ ಹತ್ರ ಏನ್ ದುಡ್ಡಿದೆ ಅದ್ರ ಒಳಗಡೆ ಮುಗಿಯಂಗ್ ಮಾಡ್ಬೇಕು. ಆಮೇಲೆ ಯಾವ ಟೈಮಲ್ಲಿ ಹೇಳಿರ್ತೀವಿ ಆ ಟೈಮಲ್ಲೇ ಮುಗಿಸ್ಬೇಕು. ಆಮೇಲೆ ಚೆನ್ನಾಗೂ ಇರ್ಬೇಕು ನೋಡಿ. ಇಟ್ ಈಸ್ ಡಿಫೈನ್ಡ್ ಆಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಆರ್ಗನೈಸೇಷನ್ಸ್ ರಿಸೋರ್ಸಸ್ ಫಾರ್ ದಿ ಅಕಾಂಪ್ಲಿಷ್ಮೆಂಟ್ ಆಫ್ ಪ್ರಾಜೆಕ್ಟ್ ಟಾಸ್ಕ್ ವೆಲ್ ವಿತಿನ್ ಪ್ರಿಸ್ಕ್ರೈಬ್ಡ್ ಬಡ್ಜೆಟ್ ಅಂಡ್ ಆನ್ ಟೈಮ್ ವಿತ್ ಡಿಸೈರ್ಡ್ ಪರ್ಫಾರ್ಮೆನ್ಸ್. ನೋಡಿ, ಡೆಫಿನೇಷನ್ ಹೋದ್ರೆ ಎಷ್ಟೊಂದು ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಸರಿನಾ? ಈಗ ನೆಕ್ಸ್ಟ್ ಹೋಗೋಣ, ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆಯ್ತಪ್ಪ, ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಪ್ರಾಜೆಕ್ಟ್, ಕಂಟ್ರೋಲಿಂಗ್ ಆರ್ಗನೈಸೇಷನ್ಸ್ ರಿಸೋರ್ಸಸ್ to accomplish project tasks well within prescribed budget and on time with desired performance. ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಡೆಫಿನೇಷನ್ ಅಲ್ವಾ. ಈಗ ಅದ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ನಮ್ಗೆ ನೋಡಿ. ಮ್ಯಾನೇಜ್ಮೆಂಟ್ ಅಂತಂದ್ರೆ ಈಗ ನೀವು ಮ್ಯಾನೇಜರ್ ಅಂತ ಕೇಳಿದ್ರಲ್ವಾ, ಮ್ಯಾನೇಜರ್, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಮ್ಯಾನೇಜರ್? ಈ ಮ್ಯಾನೇಜರ್ಸ್ ಆಲ್ ದಿ ಆಕ್ಟಿವಿಟೀಸ್ ಅಲ್ವಾ. ಮ್ಯಾನೇಜರ್ ಕೆಲಸ ಏನಪ್ಪಾ ಅಂತಂದ್ರೆ, ಈಗ ಬ್ಯಾಂಕ್ ಮ್ಯಾನೇಜರ್ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ ಕೆಲಸ ಏನು? ಆ ಬ್ಯಾಂಕ್ ಅಲ್ಲಿ ಒಂದು ದಿನಾನು ಅದೇ ಮಾಡ್ಬೇಕು. ಒಂದ್ ದಿನದ ಎಕ್ಸಾಂಪಲ್ ತಗೊಂಡ್ರೆ ಆ ದಿನದಲ್ಲಿ ಯಾರ್ಯಾರು ದುಡ್ಡು ಡ್ರಾ ಮಾಡಕ್ ಬರ್ತಾರೆ ಅವ್ರಿಗೆಲ್ಲ ದುಡ್ಡು ಸಿಗಂಗ್ ಮಾಡ್ಬೇಕು. ಯಾರ್ಯಾರು ಡೆಪಾಸಿಟ್ ಮಾಡ್ತಾರೆ ಅವರೆಲ್ಲ ಅವ್ರ ದುಡ್ಡೆಲ್ಲ ಡೆಪಾಸಿಟ್ ಮಾಡ್ಕೋಬೇಕು ಅಲ್ವಾ. ಈಗ ದುಡ್ಡು ಯಾರು ಡ್ರಾ ಮಾಡಕ್ ಬಂದಾಗ ದುಡ್ಡಿಲ್ಲ ಅನ್ನಂಗಿಲ್ಲ ಅಲ್ವಾ. ತುಂಬಾ ಜಾಸ್ತಿ ಇದ್ದಾಗ ಒನ್ ಡೇ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ, ಒನ್ ಡೇ ಅಥವಾ 2 days. ಕಡಿಮೆ ಅಮೌಂಟ್ ಇದ್ರೆ ಒಂದು 2 ಲಕ್ಷ 3 ಲಕ್ಷ ಇದ್ರೆ ಸ್ಪಾಟ್ ಅಲ್ಲಿ ಕೊಡ್ಬೇಕು ಅವರು ಅಲ್ವಾ. ಏನು ವಿತೌಟ್ ಇಂಟಿಮೇಷನ್ ನಮ್ಗೆ ಕೊಡ್ಬೇಕು ಅಲ್ವಾ. ಅದನ್ನೆಲ್ಲ ಕರೆಕ್ಟ್ ಆಗಿ ನಡೆಯಂಗ್ ಮಾಡ್ತಾನಲ್ಲ, ಯಾವುದೇ ತೊಂದರೆ ಇಲ್ಲದಂಗೆ, ಅವನಿಗೆ ಮ್ಯಾನೇಜರ್ ಅಂತ ಕರೀತಾರೆ. ಮ್ಯಾನೇಜರ್ಸ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಗ್ಬೋದು, ಅಥವಾ ಬೇರೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಪ್ರಾಜೆಕ್ಟ್ ರಿಲೇಟೆಡ್ ಆಗಿರ್ಬೋದು. ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದೇನೆ, ಈ ಒಂದು ಪ್ರಾಜೆಕ್ಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರಲ್ಲ ಅದನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಹೇಳದ್ನಲ್ಲ, ಅದನ್ನ ಮಾಡೋದ್ರಿಂದ ಪ್ಲಾನಿಂಗು, ಆರ್ಗನೈಸಿಂಗು, ಡೈರೆಕ್ಟಿಂಗು ಅದೆಲ್ಲ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಅಂತಂದ್ರೆ ನೋಡಿ, ನಮ್ಗೆ ವಿ ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ ಅಲ್ವಾ. ಒಳ್ಳೆ ಫಲಿತಾಂಶ ಬರುತ್ತೆ. ಆಮೇಲೆ ನಾವು ಬಿಸ್ನೆಸ್ ಆಬ್ಜೆಕ್ಟಿವ್, ಉದ್ದೇಶ ಏನು ಅದು ಮೀಟ್ ಮಾಡಬಹುದು. ಇನ್ಕ್ರೀಸ್ ಚಾನ್ಸಸ್ ಆಫ್ ಸಕ್ಸಸ್ ಅಲ್ವಾ. ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ನಾವೇನ್ ಮಾಡ್ಬೋದು, ನಮ್ಗೆ ಬೇಕಾಗಿರೋ ರೈಟ್ ಪ್ರಾಡಕ್ಟ್ ನ ರೈಟ್ ಟೈಮ್ ಅಲ್ಲಿ ಡೆಲಿವರ್ ಮಾಡ್ಬೋದು ಅಲ್ವಾ. ರಿಸಾಲ್ವ್ ಪ್ರಾಬ್ಲಮ್ಸ್ ಅಂಡ್ ಇಶ್ಯೂಸ್ ವೆರಿ ಈಸಿಲಿ. ಈಗ ಸಪೋಸ್ ಏನೋ ಮಧ್ಯ ಏನೋ ಪ್ರಾಬ್ಲಮ್ಸ್ ಬರ್ತವೆ, ಏನೋ ತೊಂದರೆ ಬರ್ತವೆ, ಏನೋ ಇಶ್ಯೂಸ್ ಬರ್ತವೆ, ಅದನ್ನೆಲ್ಲ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಕೆಲಸ ಮಾಡಿದ್ರೆ ಬರೋದಿಲ್ಲ, ಸಾಲ್ವ್ ಮಾಡ್ಕೋಬಹುದು. ಆಮೇಲೆ ರೆಸ್ಪಾಂಡ್ ಟು ರಿಸ್ಕ್. ಏನಾದ್ರು ರಿಸ್ಕ್ ಆಯ್ತು ಅಂದ್ಕೊಳ್ಳಿ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ. ಅವಾಗಲೇ ಹೇಳಿದ್ನಲ್ಲ, ರಿಸ್ಕ್ ಅಂದ್ರೆ ಈಗ ಯಾರು ಮನೆ ಕಟ್ತಾ ಇರ್ತೀವಿ, ಕಾಂಪ್ಲೆಕ್ಸ್ ಕಟ್ತಾ ಇರ್ತೀವಿ, ಮತ್ತೆ ಯಾರೋ ಬಂದು ಗಲಾಟೆ ಮಾಡ್ತಾರೆ, ಅವ್ರನ್ನ ಸಾಲ್ವ್ ಮಾಡಿ ಕಳ್ಸೋದು. ನೋಡಪ್ಪ ಆಯ್ತು, ನಿನ್ಗೆ ಏನ್ ಬೇಕು ಹೇಳು ಅಂತಂದ್ರೆ ಅವನು ಎಷ್ಟು ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ ಏನೋ ಒಂದು ಹೇಳ್ತಾನೆ, ಅವ್ನಿಗೆ ದುಡ್ಡು ಕೊಟ್ಬಿಟ್ರೆ ಸುಮ್ಗೆ ಆಯ್ತಾನೆ ಅಲ್ವಾ. ಆಮೇಲೆ ಆಪ್ಟಿಮೈಸ್ ದಿ ಯೂಸ್ ಆಫ್ ರಿಸೋರ್ಸಸ್ ನೋಡಿ.
ಆಪ್ಟಿಮೈಸ್ ಅಂದ್ರೆ ಮ್ಯಾಕ್ಸಿಮೈಸ್ ಮಾಡೋದು. ನಮ್ಮ ಹತ್ರ ಇರೋ ರಿಸೋರ್ಸಸ್ ಇರ್ತಾವಲ್ಲ, ಈಗ ಯಾವ್ದೋ ಒಂದು ಮಿಷನರಿ ಅನ್ಕೊಳ್ಳಿ, ಈ CNC ಮಿಷಿನ್ ಅನ್ಕೊಳ್ಳಿ. CNC ಮಿಷಿನ್ ಅನ್ನ ನಾವು ಹೊಸ ಮಿಷಿನ್ ತಂದಿರ್ತೀವಿ, ಅದ್ರದ್ದು ಅಮೌಂಟ್ 1 ಕೋಟಿ ಇರುತ್ತೆ ಅನ್ಕೊಳ್ಳಿ ಸುಮ್ನೆ. ಈಗ ಆ ಮಿಷಿನ್ ತಂದ್ಬಿಟ್ಟು ಸುಮ್ನೆ 24 ಅವರ್ಸ್ ಒನ್ ಡೇ ನಲ್ಲಿ ಬರೀ 8 ಅವರ್ಸ್ ಕೆಲಸ ಮಾಡಿಸಿದ್ರೆ ಇಟ್ ಈಸ್ ಲಾಸ್ ನಮ್ಗೆ. ಇದನ್ನ 24 ಅವರ್ಸ್ ಯೂಸ್ ಮಾಡ್ಬೇಕು ನಾವು. 24 ಅವರ್ಸ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ. ಸುಮ್ನೆ ಒಂದಿನಕ್ಕೆ 8 ಗಂಟೆ ಕೆಲಸ ಮಾಡೋದಕ್ಕೆ 1 ಕೋಟಿ ಖರ್ಚು ಮಾಡೋದು ಇಟ್ ಈಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಅಮೌಂಟ್ ಅಲ್ವಾ. ಅಂದ್ರೆ ಅದೇನೆ ಆಪ್ಟಿಮೈಸ್ಡ್ ಯೂಸ್ ಆಫ್ ರಿಸೋರ್ಸಸ್. ಅಂದ್ರೆ ನಮ್ಮ ಹತ್ರ ಏನ್ ರಿಸೋರ್ಸಸ್ ಇರ್ತದೆ, ಅಮೌಂಟ್, ಮನಿ ಆಗ್ಬೋದು, ಮೆನ್ ಆಗ್ಬೋದು, ಮಿಷನರಿ ಆಗ್ಬೋದು, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೇಕು. ಅದಕ್ಕೆ ಆಪ್ಟಿಮೈಸ್ಡ್ ಯೂಸ್ ಆಫ್ ರಿಸೋರ್ಸಸ್. ನೋಡಿ ಬೆನಿಫಿಟ್ಸ್ ಅಂತ ಬಂದ್ರೆ ಇಷ್ಟೆಲ್ಲ ಇರ್ತವೆ ನೋಡಿ. ಈಗ ನೆಕ್ಸ್ಟ್ ಹೋಗೋಣ ನೋಡಿ. ಇದ್ರ ಮೇಲೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರ್ತದೆ ಓದ್ಕೋಬೇಕಿನ್ನ. ಅಬ್ಸ್ಟಕಲ್ಸ್ ಕೇಳಿದಾರೆ ನೋಡಿ. ಅಬ್ಸ್ಟಕಲ್ಸ್ ಏನೇನು ಅಂತಂದ್ರೆ ಏನೇನ್ ತೊಂದರೆಗಳು ಬರ್ತವೆ ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಿ. ಏನೋ ಒಂದು ರಿಸ್ಕ್ ಬರ್ಬೋದು, ಮತ್ತೆ ಏನೇನು ತೊಂದರೆಗಳು ಬರ್ಬೋದು. ಆಮೇಲೆ ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟೀಸ್ ಅಂದ್ರೆ ಕೆಲವೊಂದು ಈ ಏನೇನೋ ಡಿಸೈನ್ ಹೇಳ್ಬಿಟ್ಟಿರ್ತಾರೆ. ಈಗ ಮನೆ ಕಟ್ಟೋದೆ ಅಂದ್ರೆ ಯಾವ್ದಾವ್ದೋ ಡಿಸೈನ್ ಮಾಡಕ್ ಹೇಳ್ಬಿಟ್ಟಿರ್ತಾರೆ. ಅದೇ ಕಾಂಪ್ಲೆಕ್ಸಿಟಿ. ಯಾವ್ದೋ ಡಿಸೈನ್ ಮಾಡಕ್ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ನಾವು ಅದಕ್ಕೆ ಹೊಸ ಮಿಷನರೀಸ್ ತರಬೇಕಾಗತ್ತೆ, ಅಥವಾ ನಮ್ಮ ಹತ್ರ ಇರೋದ್ರಲ್ಲಿ ಮಾಡಕ್ಕಾಗಲ್ಲ ನೋಡಿ. ಅವೆಲ್ಲ ಕಾಂಪ್ಲೆಕ್ಸಿಟೀಸ್. ಈ ಸ್ಟ್ಯಾಟ್ಯುಟರಿ ಚೇಂಜಸ್ ಅಂತ ಬರುತ್ತೆ ನೋಡಿ. ಸ್ಟ್ಯಾಟ್ಯುಟರಿ ಚೇಂಜಸ್ ಅಂತಂದ್ರೆ ಈ ಸ್ಟ್ಯಾಟ್ಯುಟರಿ ಅಂತಂದ್ರೆ ಏನ್ ಗೊತ್ತಾ, ಈಗ ನೋಡಿ ಈ ಮನೆ ಕೆಲಸ ಮಾಡುವಾಗ, ಕನ್ಸ್ಟ್ರಕ್ಷನ್ ವರ್ಕ್ ಮಾಡುವಾಗ ಈ 18 ವರ್ಷಕ್ಕಿಂತ ಕಡಿಮೆ ಇರ್ತದಲ್ಲ ಅಂತ ಮಕ್ಕಳುಗಳನ್ನ ನಾವು ಕೆಲ್ಸಕ್ಕೆ ಇಟ್ಕೊಳಂಗಿಲ್ಲ. ಅದು ರೂಲ್ಸ್ ಅಲ್ವಾ, ಅದನ್ನ ಫಾಲೋ ಮಾಡ್ಬೇಕು ನಾವು. ಆಮೇಲೆ ಕೆಲವೊಂದ್ಸಲ ರೂಲ್ಸ್ ಚೇಂಜ್ ಆಯ್ತಾ ಇರ್ತದೆ. ಆಮೇಲೆ ಈ ಕೆಲಸ ಮಾಡುವಾಗ ಕನ್ಸ್ಟ್ರಕ್ಷನ್ ವರ್ಕೇ ಆಗಲಿ 5 ಗಂಟೆ ಮೇಲೆ ಕೆಲಸ ಮಾಡಂಗಿಲ್ಲ, ಈಗ ರಾತ್ರಿ ಎಲ್ಲ ಕೆಲಸ ಮಾಡಂಗಿಲ್ಲ ಅಲ್ವಾ. ಅವೆಲ್ಲ ಸ್ಟ್ಯಾಟ್ಯುಟರಿ ಚೇಂಜಸ್ ಬರ್ತವೆ. ಆಮೇಲೆ ಹೊಸ ಕಾನೂನು ಜಾರಿ ತರ್ತಾ ಇರ್ತಾರೆ ಗವರ್ನಮೆಂಟ್, ಅದನ್ನ ನಾವು ಒಬೆ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಅದೇ ಸ್ಟ್ಯಾಟ್ಯುಟರಿ ಚೇಂಜಸ್ ಅಂತ, ಸರಿನಾ. ಆಮೇಲೆ ಚೇಂಜಸ್ ಇನ್ ಟೆಕ್ನಾಲಜಿ ಚೇಂಜ್ ಆಗ್ಬಿಡ್ತದೆ. ಟೆಕ್ನಾಲಜಿ ಚೇಂಜ್ ಆಗ್ಬಿಟ್ರೆ ಏನ್ ಗೊತ್ತಾ, ಈಗ ನಮ್ಗೆ ಟೆಕ್ನಾಲಜಿ ಚೇಂಜ್ ಆದಾಗ ಅದ್ ಗೊತ್ತಿರೋರು ಕರ್ಕೊ ಬರ್ಬೇಕು ಕೆಲಸ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ಈಗ ಹಳಬ್ರನ್ನ ಇಟ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಹೊಸ ಟೆಕ್ನಾಲಜಿ ಬಂದ್ಬಿಡ್ತದೆ. ನೋಡಿ ಈಗ CNC ನೇ ತಗೊಂಡ್ರೆ, ಮೊದ್ಲು ನಾವು ಲೇತ್ ಯೂಸ್ ಮಾಡ್ತಾ ಇದ್ವಿ ಅಲ್ವಾ. ಈಗ CNC ಬಂದ್ಬಿಟ್ಟಿದೆ. ಲೇತ್ ಯೂಸ್ ಮಾಡೋರ್ನ ನಾವು CNC ಕರ್ಕೊಂಡು ಹೋಗ್ಬಿಟ್ರೆ ಮಾಡಲ್ಲ ಅವರು ಅಲ್ವಾ. ಈ ಟೆಕ್ನಾಲಜಿ ಹೊಸದ್ ಬರ್ತಾ ಇದ್ದಂಗೆ ನಾವು ಇದ್ರ ಮೇಲೆ ಕೆಲಸ ಮಾಡೋರ್ನ ಹುಡುಕ್ಬೇಕು, ಅಥವಾ ಇವ್ರಿಗೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಅದು ಚೇಂಜಸ್ ಇನ್ ಟೆಕ್ನಾಲಜಿ. ಇವೆಲ್ಲ ಅಬ್ಸ್ಟಕಲ್ಸ್ ಇವು. ಆಮೇಲೆ ನೋಡಿ ಕೋಆರ್ಡಿನೇಷನ್ ವಿತ್ ಮೆನಿ ಏಜೆನ್ಸೀಸ್. ನೋಡಿ ಇಲ್ಲಿ ನಮ್ಗೆ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತಾನೆ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಎಷ್ಟೊಂದ್ ಜನದ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಈಗ ನೋಡಿ, ನಾವು ಮರಳು ಅಲ್ವಾ, ಸ್ಯಾಂಡ್, ಮರಳು, ಜಲ್ಲಿ, ಸಿಮೆಂಟು ಇದನ್ನೆಲ್ಲ ಒಂದ್ ಕಡೆ ತಗೋತೀವಿ ಅಲ್ವಾ. ಆಮೇಲೆ ಈ ಐರನ್, ಕಬ್ಬಣ, ಅದು ಆಮೇಲೆ ವುಡ್, ಅದೆಲ್ಲ ಸುಮಾರು ಜನದ ಹತ್ರ ನಾವು ಕೋಆರ್ಡಿನೇಟ್ ಮಾಡ್ಬೇಕಾಗತ್ತೆ ಅಲ್ವಾ. ಎಲ್ಲರ ಜೊತೆನೂ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಗೆ ಸರಿಯಾದ ಟೈಮಲ್ಲಿ ಮೆಟೀರಿಯಲ್ ಬರಲ್ಲ. ಈಗ ನಾವು ಯಾರೋ ಒಬ್ಬರ ಹತ್ರ ಒಂದು ಮರಳು ತಗೊಂಡಿರ್ತೀವಿ, ಒಂದ್ ಕಡೆ ಸ್ಯಾಂಡ್ ತಗೊಂಡಿರ್ತೀವಿ, ಅವ್ನಿಗೆ ನಾವು ಸರಿಯಾಗಿ ಪೇಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಫೋನ್ ಮಾಡಿದಾಗ ಸ್ಯಾಂಡ್ ಕಳ್ಸಲ್ಲ ಅವನು ಅಲ್ವಾ. ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ಬಿಟ್ಟಿದ್ರೆ ಕಳಿಸ್ತಾನೆ. ಆಮೇಲೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ವರ್ಡ್ಸ್. ಕಮ್ಯುನಿಕೇಶನ್ ಅಂದ್ರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಈಗ ಒಬ್ರಿಗೊಬ್ರಿಗೆ ಇದೇ ಇರಲ್ಲ. ಏನು, ಈಗ ಒಂದ್ ಟೀಮಲ್ಲಿ 10 ಜನ ಇದೀರಿ ಅಂತಂದ್ರೆ ಇದಕ್ಕೆ ಒಬ್ರು ಟೀಮ್ ಲೀಡರ್ ಇರ್ತಾರೆ ಅನ್ಕೊಳ್ಳಿ. ಆ ಟೀಮ್ ಲೀಡರ್ 10 ಜನಕ್ಕೂ ಏನಾರ ಒಂದು ಮೆಸೇಜ್ ಇದ್ರೆ ಪಾಸ್ ಮಾಡೋದು. ಇದರಲ್ಲಿ ಒಂದ್ 5 ಜನಕ್ಕೆ ಹೇಳ್ಬಿಡೋದು, ಇನ್ನು 5 ಜನಕ್ಕೆ ಹೇಳ್ದೇ ಇರೋದು ನೋಡಿ. ಈ ತರ ಎಲ್ಲ ಆಯ್ತು ಅಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡುತ್ತೆ. ಈ ತರ ಬರೋ ಚಾನ್ಸಸ್ ಇರ್ತದೆ. ಅದನ್ನೇ ಅಬ್ಸ್ಟಕಲ್ಸ್ ಅಂತ ಕರೆಯೋದು. ಆಯ್ತಾ ನೋಡಿ. ಅಬ್ಸ್ಟಕಲ್ಸ್ಗೆ ಇವಾಗ ನೆನ್ಪಿಟ್ಕೋಬೇಕು ಈ ವರ್ಡ್ಗಳು. ಪ್ರಾಜೆಕ್ಟ್ ರಿಸ್ಕ್ ಇಸ್ ಅನ್ ಅಬ್ಸ್ಟಕಲ್, ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟೀಸ್ ಇಸ್ ಅನ್ ಅಬ್ಸ್ಟಕಲ್, ಸ್ಟ್ಯಾಟ್ಯುಟರಿ ಚೇಂಜಸ್ ಮಾಡ್ತಾ ಇರ್ತಾರಲ್ಲ ಅದು ಅಬ್ಸ್ಟಕಲ್ಲೇ, ಟೆಕ್ನಾಲಜಿ ಚೇಂಜ್ ಆದ್ರೆ ಅದು ಅಬ್ಸ್ಟಕಲ್ಲೇ, ಸರಿಯಾಗಿ ನಾವು ಕೋಆರ್ಡಿನೇಟ್ ಮಾಡಲಿಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಅಬ್ಸ್ಟಕಲ್. ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಟೀಮ್ ಅಲ್ಲಿ ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲ ಅಂತಂದ್ರೆ ಅದು ಅಬ್ಸ್ಟಕಲ್ ಆಗುತ್ತೆ ನೋಡಿ. ಈಗ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಬರ್ತಾರೆ ಈ ಚಾಪ್ಟರ್ ಅಲ್ಲಿ.
ಅವ್ರಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಮ್ಯಾನ್ ಇವರು. ಹೂ ಇಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ನೋಡಿ, ಹಿ ಇಸ್ ಎ ಪ್ರೊಫೆಷನಲ್. ಹಿ ಇಸ್ ಎ ಪ್ರೊಫೆಷನಲ್ ಹೂ ಆರ್ಗನೈಸಸ್, ಪ್ಲಾನ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ ಎ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ನ ಆರ್ಗನೈಸ್ ಮಾಡಿ, ಪ್ಲಾನ್ ಮಾಡಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನಲ್ಲ, ಓಲ್ ಅಂಡ್ ಸೋಲ್ ಒಂದು ಪ್ರಾಜೆಕ್ಟ್ ಅಂತ ಬಂದ್ರೆ ಅದ್ರ ಮೇಲೆ ಅದ್ರದ್ದೆಲ್ಲ ಜವಾಬ್ದಾರಿ ಒಂದ್ ಮೇಲೆ ಇರ್ತದೆ, ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಇರುತ್ತೆ. ಸರಿನಾ? ಅವನು ಏನ್ ಕೆಲಸ ಮಾಡ್ತಾನೆ? ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ನೋಡಿ, ಈ ಶುಡ್ ಬಿ ಫ್ಲೆಕ್ಸಿಬಲ್ ಅಂಡ್ ಅಡಾಪ್ಟಬಲ್. ನೋಡಿ, ಅವನ್ ಹೆಂಗಿರ್ಬೇಕು ಅಂತಂದ್ರೆ ಅವನು ಫ್ಲೆಕ್ಸಿಬಲ್ ಆಗಿರ್ಬೇಕು, ಅಡಾಪ್ಟಬಲ್ ಆಗಿರ್ಬೇಕು. ಏನು ಫ್ಲೆಕ್ಸಿಬಲ್ ಅಂತಂದ್ರೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದು. ಈಗ ಕೆಲಸಗಾರರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು. ಈಗ ಒಬ್ಬ ನನ್ಗೆ ಸರ್ ನಾಳೆ ರಜಾ ಬೇಕು ಅಂತ ಕೇಳಿರ್ತಾನೆ. ಅವಾಗ ಅವನಿಗೆ ಆಯ್ತಪ್ಪ, ನಿಮ್ಗೆ ನಾಳೆ ರಜಾ ಕೊಡ್ತೀನಿ, ಇವತ್ತು ಒಂದ್ 2 ಗಂಟೆ ಎಕ್ಸ್ಟ್ರಾ ಮಾಡು. ಅವಾಗ ಒಪ್ಕೊತಾನೆ, ಆಯ್ತು ನಾಳೆ ರಜಾ ಕೊಡ್ತಿರಲ್ಲ, ಮಾಡೋಣ ಬಿಡು ಅಂತ. ಆತರ, ಅದೇ ಹೊಂದಾಣಿಕೆ ಅಂತ. ಈಗ ಅವನು ಯಾರೋ ಕೆಲ್ಸಗಾರ ನಾಳೆ ರಜಾ ಬೇಕು ಅಂದಾಗ ಕೊಡಕ್ಕಾಗಲ್ಲ ನಿಮ್ಗೆ ಅಂತ ರಫ್ ಆಗಿ ಹೇಳ್ಬಿಟ್ರೆ ಅವ್ನು ನಾಳೆ ಬರ್ದೇನೆ ಇರ್ಬೋದು ಅಲ್ವಾ? ಸುಮ್ನೆ ಅದಕ್ಕೆ ತೊಂದರೆ ಆಗೋದು ಯಾಕೆ? ಫ್ಲೆಕ್ಸಿಬಲ್ ಆಗಿರ್ಬೇಕು. ಆಯ್ತಪ್ಪ ತಗೋ, ಇವತ್ತು ಎಷ್ಟು ಮಾಡು, ಅಥವಾ ನಾಳಿದ್ ಬರ್ತೀಯಲ್ಲ ಬೇಗ ಬಾ, 1 ಗಂಟೆ ಜಾಸ್ತಿ ಮಾಡು, ಅವಾಗ ಒಪ್ಕೋತಾರ ಅವಾಗ. ಅದನ್ನೇ ಫ್ಲೆಕ್ಸಿಬಲ್ ಅಂಡ್ ಅಡಾಪ್ಟಬಲ್. ಎಲ್ಲ ಸಿಚುಯೇಷನ್ಗೂ ಅಡಾಪ್ಟ್ ಆಗ್ಬೇಕು. ಗೊತ್ತಾಯ್ತಾ? ಅದಕ್ಕೆ ಫ್ಲೆಕ್ಸಿಬಲ್ ಅಂಡ್ ಅಡಾಪ್ಟಬಲ್ ಅಂತ ಕರೀತಾರೆ. ಈ ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಪ್ರಾಬ್ಲಮ್ಸ್ ಅಹೆಡ್. ನೋಡಿ, ಅವನ್ಗೆ ಮುಂದೆ ಏನಾದ್ರು ತೊಂದರೆ ಬರ್ತಾ ಇರ್ತಾವಲ್ಲ, ಅದೇನು ಅಂತ ಅವನ್ಗೆ ಗೊತ್ತಾಗ್ಬಿಡ್ತದೆ. ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತಂದ್ರೆ ಮುಂದೆ ಈ ತರ ಬರುತ್ತೆ. ಇನ್ನು ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾಗ ಯಾವ್ದೋ ಒಂದು ಹಬ್ಬ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಅವ್ನ್ ಗೊತ್ತಿರ್ತದೆ ಹಬ್ಬ ಬಂದಾಗ ಜಾಸ್ತಿ ಜನ ಬರಲ್ಲ ಅಂದಾಗ ಅವ್ನ್ ಏನ್ ಮಾಡ್ಬೇಕು? ಪ್ಲಾನ್ ಮಾಡ್ಕೋಬೇಕು. ಈಗ ನಾಳೆ ರಜಾ ತಗೋತಿ, ಸುಮಾರು ಜನ ಬರಲ್ಲ ನಾಳೆ ಅಂದ್ರೆ, ನಾಳೆ ಕೆಲ್ಸನ ಇವತ್ತು ಅಥವಾ ನಾಳಿದ್ದು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಮುಗಿಸ್ಬೇಕು. ನೋಡಿ, ಮುಂದೆ ಏನಾರ ಪ್ರಾಬ್ಲಮ್ಸ್ ಬರ್ತಾವಲ್ಲ, ಅದು ಅವ್ನ್ ಗೊತ್ತಾಗ್ಬಿಡ್ತದೆ ಒಳ್ಳೆ ಮ್ಯಾನೇಜರ್ ಆದ್ರೆ. ಆಮೇಲೆ ಈ ಶುಡ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ದಟ್ ಆರ್ ಅಕ್ಸೆಪ್ಟಬಲ್ ಟು ಹಿಸ್ ಟೀಮ್ ಮೆಂಬರ್ಸ್. ನೋಡಿ, ಅವನು ಯಾವುದೇ ಒಂದು ಡಿಸಿಷನ್ ತಗೊಂಡ್ರೆ ಆ ಟೀಮ್ ಮೆಂಬರ್ಸ್ಗೆಲ್ಲ ಅಕ್ಸೆಪ್ಟ್ ಆಗ್ಬೇಕು. ಹಂಗಂದ್ರೆ ಹೆಂಗೆ ಅಕ್ಸೆಪ್ಟಬಲ್ ಟು ಹಿಸ್ ಟೀಮ್ ಮೆಂಬರ್ಸ್ ಅಂದ್ರೆ? ನೋಡಿ, ಅಕ್ಸೆಪ್ಟಬಲ್ ಟು ಹಿಸ್ ಟೀಮ್ ಮೆಂಬರ್ಸ್ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಟೀಮಲ್ಲಿ 10 ಜನ ಇರ್ತಾರೆ. ಈ 10 ಜನ ಕೆಲಸಗಾರ ಇರ್ತಾರೆ ಅನ್ಕೊಳ್ಳಿ. ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಆಯ್ತಾ? ಈ ಪ್ರಾಜೆಕ್ಟ್ ಮ್ಯಾನೇಜರು ಏಕಾಏಕಿ ಈಗ ಆಲ್ರೆಡಿ 10 to 5, 9 to 5 ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ. 9 to 5 ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆ ನಾಳೆಯಿಂದಾನೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತಾನೆ, ಎಲ್ಲರೂ ನಾಳೆಯಿಂದ 8 ಗಂಟೆಗೆ ಬರ್ಬೇಕು, 6 ಗಂಟೆಗೆ ಹೋಗ್ಬೇಕು. ಸುಮ್ನೆ ಯಾರಿಗೂ ಏನು ಹೇಳಲ್ಲ. ಯಾವತ್ತೋ ಒಂದಿನ 5 ಗಂಟೆಗೆ ಹೋಯ್ತಾ ಇರ್ತಾರಲ್ಲ, ಅವತ್ತು ಹೇಳ್ಬಿಡ್ತಾನೆ, ನಾಳೆಯಿಂದ ಎಲ್ಲ 8 ಗಂಟೆಗೆ ಬರ್ಬೇಕು, 6 ಗಂಟೆಗೆ ಹೋಗ್ಬೇಕು. ನೋಡಿ, ಈ ತರ ಏಕಾಏಕಿ ಅವ್ನು ಹೇಳ್ಬಿಟ್ಟಾಗ ಅಲ್ಲಿರೋ 10 ಜನನೂ ಸ್ವಲ್ಪ ಒಪ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾರೆ. ನಾಳೆ ನಾವ್ಯಾಕೆ ಬರ್ಬೇಕು, ನಮ್ಗಿರೋ ಟೈಮ್ 9 ರಿಂದ 5 ಯಾಕೆ ಬರ್ಬೇಕು? ಅದೇ ಅವನು ಈ ತರ ಹೇಳೋ ಬದಲು ಒಂದು ಮೀಟಿಂಗ್ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕು ಪಂಡ್ರಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ಕುಣಿಸ್ಕೊಂಡು, ನೋಡಿ ಈಗ ನಾವು ಒಂದು 6 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳ್ಕೊಂಡಿದ್ವಿ, ಆಲ್ರೆಡಿ 5 ತಿಂಗಳಾಗ್ಬಿಟ್ಟಿದೆ, ಕೆಲಸ ಇನ್ನೂ ಜಾಸ್ತಿ ಇದೆ, ಆಯ್ತಾ? ನಾವ್ ಇದೇ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಆಗ್ಬಿಡ್ತದೆ. ಅದರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಪ್ಲಾನ್ ಮಾಡಿದೀನಿ. ಏನಪ್ಪಾ ಅಂತಂದ್ರೆ, ಒಂದಷ್ಟು ದಿನ ಸ್ವಲ್ಪ ಕೆಲಸ ಜಾಸ್ತಿ ಆಗೋ ತನಕ ಬೆಳಗ್ಗೆ 1 hour ಮುಂಚೆ ಬನ್ನಿ, 1 hour ಲೇಟ್ ಆಗಿ ಹೋಗಿ. ನಿಮ್ಗೆ ಬೇಕಂದ್ರೆ ಲಾಸ್ಟ್ ಅಲ್ಲಿ ಪ್ರಾಫಿಟ್ ಬರುತ್ತಲ್ಲ, ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡಿಸ್ತೀನಿ ಅಂತ ಅವನು ಏನಾರ ಹೇಳ್ದಾಗ ಅವಾಗ ಎಲ್ಲ ಕನ್ವಿನ್ಸ್ ಆಯ್ತಾರೆ. ಓ ಕರೆಕ್ಟ್, ಆಯ್ತು ಬಿಡಿ ಮಾಡೋಣ ಅಂತ ಅಲ್ವಾ? ಏಕಾಏಕಿ ಏನು ಹೇಳ್ದೆ ಒಂದೇ ಸಲ ನಾಳೆ ಬನ್ನಿ ಅಂದ್ರೆ ಬರಲ್ಲ. ಅದಕ್ಕೆ ನೋಡಿ, ಈ ಶುಡ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ದಟ್ ಆರ್ ಅಕ್ಸೆಪ್ಟಬಲ್. ನೋಡಿ, ಈ ತರ ಹೇಳಿದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದೇ ಅವರು ಏನು ಇನ್ಫಾರ್ಮೇಶನ್ ಕೊಡದೆ ನಾಳೆಯಿಂದ 8ಕ್ಕೆ ಬನ್ನಿ 6ಕ್ಕೆ ಹೋಗಿ ಅಂದ್ರೆ ಯಾರು ಬರಲ್ಲ. ಆಮೇಲೆ ತುಂಬಾ ಇಂಪಾರ್ಟೆಂಟ್, ಈ ಶುಡ್ ಹ್ಯಾವ್ ಎ ಫಿಸಿಕಲ್ ಫಿಟ್ನೆಸ್. ಯಾಕಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತಂದ್ರೆ ಅಲ್ಲಿ ಇಲ್ಲಿ ಓಡಾಡೋದಿರ್ತದೆ, ಕೆಲಸ ಜಾಸ್ತಿ ಇರ್ತದಲ್ವಾ, ನೋಡ್ಕೊಳ್ಳೋದಿರ್ತದೆ. ಅದಕ್ಕೆ ಚೆನ್ನಾಗಿರ್ಬೇಕು, ಅವನು ಫಿಸಿಕಲಿ ಫಿಟ್ ಆಗಿರ್ಬೇಕು. ಈ ಶುಡ್ ಮೇಕ್ ಪ್ರಾಪರ್ ಬ್ಯಾಲೆನ್ಸ್ ಇನ್ ದಿ ಯೂಸ್ ಆಫ್ ಟೈಮ್.
ನೋಡಿ ತುಂಬಾ ಇಂಪಾರ್ಟೆಂಟ್. ಟೈಮು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಜಾಸ್ತಿ ಟೈಮ್ ತಗೋಬಿಡುತ್ತೆ. ಜಾಸ್ತಿ ಟೈಮ್ ತಗೋತು ಅಂತಂದ್ರೆ ಇಟ್ ಇಸ್ ಲಾಸ್. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯು ಶುಡ್ ಹ್ಯಾವ್ ವೆರಿ ಗುಡ್ ನಾಲೆಡ್ಜ್. ಇದಿಷ್ಟು ಏನು ರೋಲ್ ಇದೆ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್. ಆಮೇಲೆ ಒಂದು ಹೆಂಗಿರ್ಬೇಕು, ಕ್ವಾಲಿಟೀಸು ಆಗ್ತವೆ ಇವು, ಆಯ್ತಾ. ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ಕ್ವಾಲಿಟೀಸು ಇದೇ ಆಗುತ್ತೆ, ಸರಿನಾ. ನೋಡಿ ನೆಕ್ಸ್ಟ್ ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ನಾನು ಯಾವ್ದಾದ್ರ ಮೇಲೆ ಬರುತ್ತೆ ಕ್ವಶನ್ ಅಂತ ಹೇಳಿರ್ತೇನೆ, ಅದ್ರ ಮೇಲೆ 100% ಬರುತ್ತೆ, ಕರೆಕ್ಟ್ ಆಗಿ ಓದ್ಕೊಳ್ಳಿ. ನೋಡಿ ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತ ಬರ್ತಾರೆ. ನೋಡಿ ನೀವು ಈ ಕನ್ಸಲ್ಟೆಂಟ್ ಅಂತ ಹೆಸರು ಕೇಳಿರ್ತೀರ, ಲಾ ಕನ್ಸಲ್ಟೆಂಟ್ ಅಥವಾ ಇನ್ನೊಂದು ಹೇಳ್ತೀರಾ. ಸಪೋಸ್ ಈಗ ಏನೋ ಒಂದು ನಿಮ್ ಮನೆಯದು ಏನೋ ಒಂದು ಗಲಾಟೆ ಆಗಿರ್ತದೆ ಅನ್ಕೊಡಿ, ಮನೆಯದು ಸೈಟ್ ಏನೋ ಒಂದು ಪಕ್ಕದ ಸೈಟ್ ಅವ್ರ ಜೊತೆ ಸ್ವಲ್ಪ ಏನೋ ಕ್ಲಾಶ್ ಆಗಿರುತ್ತೆ ಅನ್ಕೊಡಿ. ಅವಾಗ ನೀವೇನ್ ಮಾಡ್ತೀರಾ, ಸ್ವಲ್ಪ ಲಾಯರ್ ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ ಅಲ್ವಾ. ಏನಕ್ಕೆ ಲಾಯರ್ನ ಕನ್ಸಲ್ಟ್ ಮಾಡ್ಬೇಕು ಅಂತೀರಾ? ಯಾಕಂದ್ರೆ ಲಾಯರ್ಗೆ ಎಲ್ಲ ಗೊತ್ತಿರ್ತದೆ. ಈ ಜಮೀನ್ಗೆ ಸೈಟ್ಗೆ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕು, ಆದ್ರೆ ಇವ್ರಿಗೆ ಬರುತ್ತೆ ಎಲ್ಲ ಗೊತ್ತಿರ್ತದೆ. ಅದಕ್ಕೆ ನಾವು ಕನ್ಸಲ್ಟೆಂಟ್ ಅಂತ ಕರಿತೀವಿ, ಆಯ್ತಾ. ಆಮೇಲೆ ಇನ್ನೊಂದು ಸಪೋಸ್ ಏನೋ ಒಂದು ಹುಷಾರಿರಲ್ಲ, ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಅಂತ ಅಂತೀರಿ ಅಲ್ವಾ, ಅದನ್ನೇ ಕನ್ಸಲ್ಟೆಂಟ್ಸ್ ಅಂತ ಕರೆಯೋದು. ಅಂದ್ರೆ ಕನ್ಸಲ್ಟೆಂಟ್ಸ್ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ನಾಲೆಡ್ಜ್ ಇರ್ತದೆ. ಡಾಕ್ಟರ್, ಲಾಯರ್ಸ್, ಇಂಜಿನಿಯರ್ಸ್ ಅಲ್ವಾ, ಅವರೆಲ್ಲ ಕನ್ಸಲ್ಟೆಂಟ್ಸ್. ಅದೇ ತರ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಇವ್ರು ಏನಪ್ಪಾ ಅಂತಂದ್ರೆ ದೀಸ್ ಆರ್ ಪ್ರೊಫೆಷನಲ್ಸ್. ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ದೇ ಪ್ರೊವೈಡ್ ಗೈಡೆನ್ಸ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ ಅಂಡ್ ಡೈರೆಕ್ಷನ್ ಟು ದಿ ಆನ್ ಗೋಯಿಂಗ್ ಪ್ರಾಜೆಕ್ಟ್. ಯಾವ್ದೋ ಒಂದು ಪ್ರಾಜೆಕ್ಟ್ ನಡೀತಾ ಇದ್ರೆ ಆ ಪ್ರಾಜೆಕ್ಟ್ಗೆ ಗೈಡೆನ್ಸ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ. ಆನ್ ಗೋಯಿಂಗ್ ಪ್ರಾಜೆಕ್ಟ್ ರೈಟ್ ಫ್ರಮ್ ದಿ ಫಾರ್ಮುಲೇಷನ್, ನೋಡಿ ಸ್ಟಾರ್ಟಿಂಗ್ ಇಂದ ಕಂಪ್ಲೀಷನ್ ತನಕ. These are professionals ನೋಡಿ who provides guidance, counseling and direction to the ongoing project right from the formulation stage ಇಂದ completion of the project ತನಕ ಕೊಡ್ತಾರಲ್ಲ, ಗೈಡೆನ್ಸ್ ಕೊಡ್ತಾರಲ್ಲ, ಅವ್ರಿಗೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ. ಈಗ ಟೈಪ್ಸ್ ಆಫ್ ಕನ್ಸಲ್ಟೆಂಟ್ ಅಲ್ಲಿ ನೋಡಿ, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಲ್ಲಿ 2 ತರ ಇದೆ. ಒಂದು ಇನ್ ಹೌಸ್ ಕನ್ಸಲ್ಟೆಂಟ್. ನೋಡಿ ಇನ್ ಹೌಸ್ ಅಂತಂದ್ರೆ ನಮ್ಮಲ್ಲೇ ಇರೋರಿಗೆ ಇನ್ ಹೌಸ್ ಅಂತ ಕರೀತಾರೆ. ಇನ್ನೊಂದು ಔಟ್ ಸೈಡ್ ಕನ್ಸಲ್ಟೆಂಟ್ ಅಂತ, ಆಯ್ತಾ. ಔಟ್ ಸೈಡ್ ಕನ್ಸಲ್ಟೆಂಟ್ ಅಂತಂದ್ರೆ ಹೊರಗಡೆಯಿಂದ ಅಪಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅವ್ರಿಗೆ ಔಟ್ ಸೈಡ್ ಕನ್ಸಲ್ಟೆಂಟ್. ಔಟ್ ಸೈಡ್ ಅಲ್ಲಿ 2 ತರ ಇದೆ. ಇಂಡಿಜಿನಿಯಸ್ ನೋಡಿ, ಇಂಡಿಜಿನಿಯಸ್ ಸ್ಯಾಟಲೈಟ್ ಅಂತ ಕರೀತಾರೆ. ನಾವೇ ಮಾಡಿರ್ತೀವಲ್ವಾ, ಅದಕ್ಕೆ ಇಂಡಿಜಿನಿಯಸ್, ವಿತ್ ಇನ್ ಅವರ್ ಕಂಟ್ರಿ. ಫಾರಿನರ್ ಅಂತಂದ್ರೆ ಔಟ್ ಸೈಡ್, ನಮ್ ಕಂಟ್ರಿಗಿಂತ ಔಟ್ ಸೈಡ್ ಬರ್ತಲ್ಲ, ಅವ್ರಿಗೆ ಫಾರಿನರ್ ಅಂತ ಕರೀತಾರೆ. ಈಗ ನೋಡಿ ಕನ್ಸಲ್ಟೆಂಟ್ಸ್ ಅಂದ್ರೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್ ಯಾವ್ದಾವ್ದು ಅಂತ ಗೊತ್ತಾಯ್ತಲ್ವಾ. ಈಗ ನೋಡಿ ಇನ್ ಹೌಸ್ ಅಂತಂದ್ರೆ ನಾವೇ ಅಪಾಯಿಂಟ್ ಮಾಡ್ಕೊಂಡಿರ್ತೀವಲ್ವಾ, ನಮ್ಮ ಕಂಪನಿನಲ್ಲೇ ಅಪಾಯಿಂಟ್ ಆಗಿರ್ತಾರೆ ಅವರು. ಕಂಪನಿನಲ್ಲೇ ಅಪಾಯಿಂಟ್ ಆಗಿರ್ತಾರಲ್ಲ ಅವ್ರಿಗೆ ಇನ್ ಹೌಸ್ ಅಂತ ಕರಿತೀವಿ. ನಾವೇ ಯಾವ್ದೋ ಒಂದು ಪ್ರಾಜೆಕ್ಟ್ಗೆ ಹೊರಗಡೆಯಿಂದ ಅಪಾಯಿಂಟ್ ಮಾಡ್ಕೋತೀವಲ್ವಾ, ಹೊರಗಡೆಯಿಂದ ನಮ್ಮಲ್ಲಿ ಇರಲ್ಲ ಅವರು. ನಮ್ಮಲ್ಲಿ ಇಲ್ಲದೆ ಇದ್ದಾಗ ಹೊರಗಡೆಯಿಂದ ಒಂದು 6 monthsಗೋ 1 yearಗೋ ಅಪಾಯಿಂಟ್ ಮಾಡ್ಕೋತೀವಲ್ವ, ಅವ್ರಿಗೆ ಔಟ್ ಸೈಡ್ ಕನ್ಸಲ್ಟೆಂಟ್ ಅಂತ ಕರೀತೀವಿ. ಔಟ್ ಸೈಡ್ ಕನ್ಸಲ್ಟೆಂಟ್. ಔಟ್ ಸೈಡ್ ಅಲ್ಲಿ 2 ಇದೆ. ಒಂದು ಇಂಡಿಜಿನಿಯಸ್ ಅಂದ್ರೆ ನಮ್ ಕಂಟ್ರಿ ಅವ್ರನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋದು. ಫಾರಿನರ್ ಅಂತಂದ್ರೆ ಬೇರೆ ಕಂಟ್ರಿ ಅವ್ರ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಲ್ವ, ಅದಕ್ಕೆ ಫಾರಿನರ್ ಅಂತ ಕರೀತಾರೆ, ಸರಿನಾ. ಈಗ ನೆಕ್ಸ್ಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ ಬರುತ್ತೆ. ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ಇವೆಲ್ಲ ಕನ್ಸಲ್ಟೆನ್ಸಿಗೆ ಒಂದು ಕ್ವಶನ್ ಕೇಳಿದ್ರು, ಇವೆಲ್ಲ ಹೆಸರುಗಳು ನೆನ್ಪಿಟ್ಕೋಬೇಕು. ನೋಡಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಅಕ್ಸೆಂಚರ್, ಕಾಗ್ನಿಸೆಂಟ್, MBB ಅಂತ ಬರುತ್ತೆ, ಮೆಕೆನ್ಸೆ, BCG ಅಂಡ್ ಬೇನ್ ಅಂತ, ಬಿಗ್ 4 ಅಂತ ಬರುತ್ತೆ. ಬಿಗ್ 4 ಅಂದ್ರೆ ನೋಡಿ 4. ಇವೆಲ್ಲ ಹೆಸರುಗಳು ನೆನ್ಪಿಟ್ಕೊಳ್ಳಿ ಅಷ್ಟೇನೆ. ಇವೆಲ್ಲ ಹೆಸರುಗಳು ನೆನ್ಪಿಟ್ಕೋಬೇಕು ಏನೇನಂತ. ಒಂದು ಕ್ವಶನ್ ಕೇಳಿದ್ರು, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ. ABC ಕನ್ಸಲ್ಟೆನ್ಸಿ ಸರ್ವಿಸ್, ಕಿರ್ಲೋಸ್ಕರ್, ಬಿರ್ಲಾ ಟೆಕ್ನಾಲಜಿ, L&T, ಟಾಟಾ ಮೋಟಾರ್ಸ್. ನೋಡಿ ಇವೆಲ್ಲ
ಕನ್ಸಲ್ಟೆನ್ಸಿ ಸರ್ವಿಸ್ ಹೆಸರು ಕೇಳ್ಬಿಡ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಕೇಳಿದ್ರು ಲಾಸ್ಟ್ ಎಕ್ಸಾಮ್ ಅಲ್ಲಿ. ಅದಕ್ಕೆ ಇದನ್ನೆಲ್ಲ ಹಾಕಿದ್ದೇನೆ. ಹೆಸರುಗಳು ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಸರಿನಾ? ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಅಂತ ಕರೀತಾರೆ, ಅಕ್ಸೆಂಚರ್, ಕಾಗ್ನಿಸೆಂಟ್, MBB ಅಂತ. MBB ಅಂತಂದ್ರೆ ನೋಡಿ ಮೆಕೆನ್ಸಿ, BCG ಅಂಡ್ Bain ಅಂತ. ಬಿಗ್ ಫೋರ್ ನೋಡಿ, ಬಿಗ್ ಫೋರ್ ಯಾವ್ದಾವ್ದು ಅಂತ ಹೇಳಿದೆ ನೋಡಿ. ಡೆಲಿಟೆ, EV, PwC, KPMG, ಓಲಿವರ್, ವಿಮಾನ್, ಕೇರ್ನೆ, ರೆಡಿ, ಇನ್ಫೋಸಿಸ್, IBM ನೋಡಿ ಇವೆಲ್ಲ. ಜೆಮಿನಿ, ABC ಕನ್ಸಲ್ಟೆನ್ಸಿ ಸರ್ವಿಸ್, ಕಿರ್ಲೋಸ್ಕರ್, ಬಿರ್ಲಾ, L&T. ಹೆಸರುಗಳು ನೆನ್ಪಿಟ್ಕೋಬೇಕು, ನೇಮ್ಗಳನ್ನ ನೆನ್ಪಿಟ್ಕೊಳ್ಳಿ. ಸರಿನಾ? ಈಗ ನೆಕ್ಸ್ಟ್ ಬರೋಣ. ಹೆಸರು ನೆನ್ಪಿಟ್ಕೊಂಡ್ರೆ ಸಾಕೋದಕ್ಕೆ ನೋಡಿ. ಈಗ ನೆಕ್ಸ್ಟ್ ಇದು ಅಷ್ಟು ಇಂಪಾರ್ಟೆಂಟ್. ಆಪರೇಷನ್ ಅಂತ ಬರುತ್ತೆ ನೋಡಿ. ಇಲ್ಲಿ ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ನೆಕ್ಸ್ಟ್ ಇದೆ, ಡಿಫರೆನ್ಸ್ ಇದೆ, ನೋಡೋಣ. ನೋಡಿ ಆಪರೇಷನ್ ಅಂತಂದ್ರೆ ಏನಪ್ಪಾ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ, ನಿಮ್ಗೆ ಆಪರೇಷನ್ ಮತ್ತೆ ಪ್ರಾಜೆಕ್ಟ್ ಏನಂತ ಗೊತ್ತಾಗ್ಬಿಡ್ತದೆ. ಸರಿನಾ? ವಾಟ್ ಇಸ್ ಆಪರೇಷನ್, ವಾಟ್ ಇಸ್ ಪ್ರಾಜೆಕ್ಟ್ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಈಗ ಪ್ರಾಜೆಕ್ಟ್ ಅಂತಂದ್ರೆ ನೋಡಿ, ಈಗ ಗೊತ್ತಾದ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ರಾಜೆಕ್ಟ್ ಅಂತಂದ್ರೆ ಒಂದು ಬಿಲ್ಡಿಂಗ್ ಆನ್ ಆಪ್. ಯಾವ್ದೋ ಒಂದು ಆಪ್ ನ ಬಿಲ್ಡ್ ಮಾಡ್ತೀವಲ್ವ, ಅದಕ್ಕೆ ಪ್ರಾಜೆಕ್ಟ್ ಅಂತ ಕರಿತೀವಿ. ಬಿಲ್ಡಿಂಗ್ ಆನ್ ಆಪ್. ಒಂದು ಆಪ್ ನ ಬಿಲ್ಡ್ ಮಾಡ್ಬಿಡ್ತೀವಲ್ವಾ, ಅದಕ್ಕೆ ಪ್ರಾಜೆಕ್ಟ್ ಅಂತ ಕರಿತೀವಿ. ಆಪರೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನೋಡಿ ಆ ಆಪ್ಗೆ ಬೇಕಾಗಿರೋ ಸರ್ವಿಸಸ್ ಕೊಡ್ತೀವಲ್ಲ, ಅದಕ್ಕೆ ಆಪರೇಷನ್ ಅಂತ ಕರೆಯೋದು. ಈಗ ಈ ಮೊಬೈಲ್ ತಗೊಳ್ಳಿ, ಮೊಬೈಲಲ್ಲಿ ಕ್ಯಾಮ್ರಾ ಅದೊಂದು ಆ್ಯಪ್ ಅಲ್ವಾ. ಅದು ಕ್ಯಾಮ್ರಾ ನಾವು ಕೊಟ್ಟಿರ್ತೀವಲ್ವಾ, ಅದು ಪ್ರಾಜೆಕ್ಟ್ ಆಗುತ್ತೆ. ಆ ಕ್ಯಾಮ್ರಾನ ಯೂಸ್ ಮಾಡೋರಿಗೆ ಏನೇನ್ ಡಾಟಾ ಬೇಕು ಅದೆಲ್ಲ ಕೊಡ್ತಾ ಇರ್ತೀವಿ ನೋಡಿ, ಅದನ್ನೇ ಆಪರೇಷನ್ ಅಂತ ಕರೆಯೋದು. ಅರ್ಥ ಆಯ್ತಾ? ಪ್ರೊವೈಡಿಂಗ್ ಕಸ್ಟಮರ್ ಸಪೋರ್ಟ್ ಅಂತ ಕರೀತಾರೆ. ಸರ್ವಿಸ್ ಅಂತಂದ್ರೆ ಪ್ರೊವೈಡಿಂಗ್ ಕಸ್ಟಮರ್ ಸಪೋರ್ಟ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ತೀವಲ್ವಾ, ಕಸ್ಟಮರ್ ಸಪೋರ್ಟ್. ಈ ಕಸ್ಟಮರ್ ಸಪೋರ್ಟ್ ನಾವು ಬರೀ ಒಂದ್ ದಿವಸ ಬಿಟ್ಬಿಡಕ್ಕಾಗತ್ತಾ? ಇದನ್ನ ಕಂಟಿನ್ಯೂಸ್ ಕೊಡಬೇಕು, ನಾವು ಕೊಡಬೇಕು ನೋಡಿ. ಅದಕ್ಕೆ ಪ್ರಾಜೆಕ್ಟ್ ಅಂತಂದ್ರೆ ಇಟ್ ಈಸ್ an ongoing work efforts ನೋಡಿ. ongoing ವರ್ಕ್ ಅಂತ ಅಂದ್ರೆ ನಡೀತಾನೆ ಇರ್ತದೆ, ಇದು ಸ್ಟಾಪ್ ಆಗಲ್ಲ. ಆಯ್ತಾ? ಇದು ಪರ್ಮನೆಂಟ್ ಇದು ಅಲ್ವಾ. ಈಗ ಒಂದ್ ದಿವಸಕ್ಕೆ ಮಾಡ್ಬಿಡಕ್ಕಾಗಲ್ಲ, ಕಂಟಿನ್ಯೂಸ್ ಕೊಡ್ತಾ ಇರ್ಬೇಕು. ಈಗ ನೋಡಿ ಇಂಟರ್ನೆಟ್ ಕೊಡ್ತಾ ಇದೀವಿ ಅಂತಂದ್ರೆ ಇಂಟರ್ನೆಟ್ ಕಂಟಿನ್ಯೂಸ್ ಕೊಡ್ಬೇಕು ನಾವು ಅಲ್ವಾ. ಇಟ್ ಈಸ್ ರೂಟೀನ್, ರೆಗ್ಯುಲರ್ ಆಗಿ ನಡೀತಾನೆ ಇರ್ತದೆ ನೋಡಿ. ಸ್ಟ್ಯಾಂಡರ್ಡ್ ಪ್ರೊಸೀಜರ್, ರಿಪೀಟೆಡ್ ರೆಗ್ಯುಲರ್ಲಿ ಅಲ್ವಾ. ರೂಟೀನ್ ಅಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಕೆಲಸಗಳು ಮಾಡ್ತೀವಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೇನ್ ಕೆಲಸಗಳು ಡೈಲಿ ಮಾಡ್ಲೇಬೇಕು ತಾನೆ. ಡೈಲಿ ಸ್ನಾನ ಮಾಡ್ಬೇಕಾಗುತ್ತೆ, ಡೈಲಿ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ ಅಲ್ವಾ. ರಜಾ ಇರೋ ದಿವಸ ಇಲ್ಲ, ಬಟ್ ಡೈಲಿ ಒಂದಷ್ಟು ರೂಟೀನ್ ಅಂತ ಇರ್ತದೆ. ಅಂದ್ರೆ ಕಂಟಿನ್ಯೂಸ್ ಮಾಡ್ಬೇಕು ರೆಗ್ಯುಲರ್ ಆಗಿ. ಫೋಕಸಸ್ ನೋಡಿ ಎಫಿಷಿಯನ್ಸಿ ನೋಡಿ. ಎಫಿಷಿಯನ್ಸಿ ಅಂತಂದ್ರೆ ದಕ್ಷತೆ, ಎಫಿಷಿಯನ್ಸಿ ಮೇಲೆ ಫೋಕಸ್ ಮಾಡುತ್ತೆ ಇದು. ಆಮೇಲೆ ಪ್ರಾಫಿಟ್ ಡ್ರಿವನ್, ಲಾಭದ ಮೇಲೆ. ರಿಸ್ಕ್ ಇರಲ್ಲ ಇದಕ್ಕೆ, ಯಾವುದೇ ರಿಸ್ಕ್ ಇರಲ್ಲ. ಫೋಕಸಸ್ ಆನ್ ಸ್ಟೆಬಿಲಿಟಿ ಅಂದ್ರೆ ಮೇಂಟೈನ್ ಮಾಡ್ಕೊಳ್ಳುತ್ತೆ ಕರೆಕ್ಟ್ ಆಗಿ, ಸರಿಯಾಗಿ ಬರ್ತಾ ಇದೆ ಅಂತ. ಈಗ ನಿಮ್ಗೆ ಒಂದು ಪ್ರಾಜೆಕ್ಟ್ ಏನೋ ಒಂದು ಆಪ್ ಮಾಡ್ಬಿಡ್ತೀರಾ, ಆಪ್ ಓಪನ್ ಆಗಲ್ಲ ಅನ್ಕಡೆ, ಅವಾಗ ಏನ್ ಸರಿ ಇಲ್ಲ ಆಪ್ ಅದು ಅಲ್ವಾ. ಅಂದ್ರೆ ಆಪರೇಷನ್ ಮಾಡ್ತಾ ಇಲ್ಲ, ಅದು ಬರೀ ಪ್ರಾಜೆಕ್ಟ್ ಮಾಡ್ಬಿಟ್ಟಿದೀವಿ, ದೇರ್ ಇಸ್ ನೋ ಆಪರೇಷನ್ ಅಂತ ನೋಡಿ. ಇದನ್ನ ಆಪರೇಷನ್ ಅಂತ ಕರೀತಾರೆ. ಆಪರೇಷನ್ಗೆ ನೋಡಿ ಇವೆಲ್ಲ ಕೀ ವರ್ಡ್ಸ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆನ್ ಗೋಯಿಂಗ್ ವರ್ಕ್ ಎಫರ್ಟ್ಸ್ ಅಂದ್ರೆ ಯಾವಾಗಲೂ ಕಂಟಿನ್ಯೂ ನೋಡಿ. ಇವೆರಡು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಸಾಕು. ಪ್ರಾಜೆಕ್ಟ್ ಅಂದ್ರೆ ಬಿಲ್ಡಿಂಗ್ ಅನ್ ಆಪ್, ಆ ಆಪ್ಗೆ ಬೇಕಾಗಿರೋ ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಎಲ್ಲ ಕೊಡ್ತೀವಲ್ವ, ಅದನ್ನೇ ಆಪರೇಷನ್ ಅಂತ ಕರೆಯೋದು. ಇವೆರಡು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ ಅಲ್ವಾ. ನೋಡಿ ಈಗ ನೆಕ್ಸ್ಟ್ ಬರೋಣ. ಡಿಫರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್ ಅಂತ ಇದೆ ನೋಡಿ. ಡಿಫರೆನ್ಸಸ್ ಅಂದ್ರೆ ಎರಡಕ್ಕೂ ವ್ಯತ್ಯಾಸ ಏನಂತ ನೋಡಿ. ಪ್ರಾಜೆಕ್ಟ್ ನಿಮ್ಗೆ ಡೆಫಿನೇಷನ್ ಅಲ್ಲೇ ಹೇಳಿದೆ, ಟೆಂಪ್ರರಿ ಅಲ್ವಾ.
ಒಂದು ಪ್ರಾಜೆಕ್ಟ್ ಮುಗೀತು ಅಂದ್ರೆ ಮುಗೀತದು. ಇದು ಒಂದು ಪ್ರಾಜೆಕ್ಟ್ ಮಾಡಿರ್ತೀವಿ, ಅದಕ್ಕೆ ಏನ್ ಬೇಕು ಎಲ್ಲ ನಾವು ರೆಗ್ಯುಲರ್ ಆಗಿ ಕೊಡ್ತಾನೆ ಇರ್ಬೇಕಲ್ವಾ, ಅದಕ್ಕೆ ಇದು ಪರ್ಮನೆಂಟ್ ನೋಡಿ, ಆಪರೇಷನ್ ಪರ್ಮನೆಂಟ್. ಯೂನಿಕ್ ಅಂದ್ರೆ ಹೊಸಾದ್ ಕೊಡ್ತೀವಿ ಅಲ್ವಾ, ಹೊಸದನ್ನ ಮಾಡ್ತೀವಲ್ವಾ, ಅದಕ್ಕೆ ಯೂನಿಕ್. ಇದು ರೂಟೀನ್, ಇದು ಇರ್ಲೇಬೇಕಲ್ವಾ. ಇದು ಗೋಲ್ ಓರಿಯೆಂಟೆಡ್, ಒಂದ್ ಮನೆ ಕಟ್ಬಿಟ್ರೆ ಮುಗೀತು, ಮನೆ ಕಟ್ ಮುಗಿದ್ರೆ. ಇದು ಫೋಕಸಸ್ ಆನ್ ಎಫಿಷಿಯನ್ಸಿ. ಈಗ ಒಂದು ಮಿಷಿನರಿ ನಾವು ಕಂಡಿಡ್ಬಿಟ್ರೆ ಮುಗೀತ್ ಪ್ರಾಜೆಕ್ಟ್, ಬಟ್ ಅದು ಹೆಂಗ್ ಕೆಲಸ ಮಾಡ್ತಾ ಇದೆ ಏನು ಅಂತ ಡೈಲಿ ಎಲ್ಲ ನೋಡ್ಕೋತೀವಲ್ವಾ, ಅದಕ್ಕೆ ಎಫಿಷಿಯನ್ಸಿ ಅಂತ ಕರೀತಾರೆ. ಇದಕ್ಕೆ ಫಿಕ್ಸ್ಡ್ ಬಜೆಟ್ ಇರ್ತದೆ. ಇದು ಪ್ರಾಫಿಟ್ ಡ್ರಿವನ್ ಅಲ್ವಾ, ಪ್ರಾಫಿಟ್ ಬರ್ತಾನೆ ಇರ್ತದೆ ನಮ್ಗೆ. ರಿಸ್ಕ್ ಜಾಸ್ತಿ ಇದು, ಇದಕ್ಕೇನು ಅಷ್ಟು ರಿಸ್ಕ್ ಇಲ್ಲ ಅಲ್ವಾ. ಒಂದ್ಸಲಿ ನಾವು ಪ್ರಾಜೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ಏನ್ ಬೇಕಾದ್ ಕೊಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ದಿಸ್ ಈಸ್ ಫೋಕಸಸ್ ಆನ್ ಪರ್ಫಾರ್ಮೆನ್ಸ್, ಯಾವ ತರ ಇರ್ಬೇಕಂತ. ಇದು ಸ್ಟೆಬಿಲಿಟಿ, ಸ್ಟೆಬಿಲೈಸ್ ಅಂದ್ರೆ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಸ್ಟೇಬಲ್ ಆಗಿರ್ಬೇಕು ಅಂತ. ಇದು ನೋಡಿ ಇಂಪಾರ್ಟೆಂಟ್, ಇದು ಕಲ್ತ್ಕೋಬೇಕು. ಇವೆಲ್ಲ ವರ್ಡ್ಸ್ ಕಲ್ತ್ಕೋಬೇಕು. ಇವನ್ನ ನೋಡಿ, ಇದ್ರ ಮೇಲೆ ಪ್ರಶ್ನೆ ಬರುತ್ತೆ, ಇದ್ರ ಮೇಲೆ ಬರ್ಬೋದು, ಕಲ್ತ್ಕೊಳ್ಳಿ ಆಯ್ತಾ. ಈಗ ನೆಕ್ಸ್ಟ್ ಬರೋಣ. 5 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಗ್ರೂಪ್ಸ್ ಅಂತ ಕರೀತಾರೆ ನೋಡಿ. ಸಿಲೆಬಸ್ ಅಲ್ಲಿ ಏನಿದೆ ಅದನ್ನೇ ನಾನು ಮಾಡ್ತಾ ಇರೋದು ಆಯ್ತಾ. ನೋಡಿ, ಪ್ರಾಸೆಸ್ ಏನಂತಂದ್ರೆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಇಷ್ಟು ಪ್ರಾಸೆಸ್ ಇರ್ತದೆ. ಆಲ್ರೆಡಿ ನಾವು ಹೇಳಿದ್ವಿ, ಪ್ಲಾನಿಂಗ್, ಎಕ್ಸಿಕ್ಯೂಟಿಂಗ್. ನೋಡಿ, ಇನಿಷಿಯೇಟಿಂಗ್ ಅಂತಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಇನಿಷಿಯೇಟಿಂಗ್ ಅಂತ. ಪ್ಲಾನಿಂಗ್ ಅಂತಂದ್ರೆ ಅಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಪ್ಲಾನಿಂಗ್ ಅಂತ ಕರೀತಾರೆ. ಎಕ್ಸಿಕ್ಯೂಟ್ ಅಂತಂದ್ರೆ ಕೆಲಸ ಮಾಡ್ತೀವಲ್ವಾ, ಅದು ಎಕ್ಸಿಕ್ಯೂಟ್ ಅಂತ. ಅಲ್ಲಿ ಕೆಲಸ ನಡೀತಾ ಇದ್ದಾಗ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ಕೋತೀವಲ್ವಾ, ಅದು ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂತ. ಎಲ್ಲ ಮುಗಿದ್ಮೇಲೆ ಕ್ಲೋಸ್ ಮಾಡೋದು. ಇದು 5 ಸ್ಟೆಪ್. ಇದು ನಿಮ್ಗೆ ನೆಕ್ಸ್ಟ್ ಯೂನಿಟ್ 3 4 ಡೀಟೇಲ್ ಆಗಿ ಬರುತ್ತಿದ್ದು, ಸರಿನಾ. ಜಸ್ಟ್ ಏನಂತಂದ್ರೆ ಪ್ರಾಸೆಸ್ ಏನು ಅಂತ, ಪ್ರಾಸೆಸ್ ಗ್ರೂಪ್ಸ್ ಏನೇನು ಅಂತ ತಿಳ್ಕೋದು. ಒಂದು ಇನಿಷಿಯೇಟಿಂಗ್, ಪ್ಲಾನಿಂಗ್, ಇದು ಹಿಂಗೆ ಆರ್ಡರ್ಲೇ ಬರಬೇಕು, ಚೇಂಜ್ ಮಾಡೋಕ್ಕಾಗಲ್ಲ. ಇನಿಷಿಯೇಟಿಂಗ್, ಪ್ಲಾನಿಂಗ್, ಎಕ್ಸಿಕ್ಯೂಟಿಂಗ್, ಮಾನಿಟರಿಂಗ್ ಅಂಡ್ ಕಂಟ್ರೋಲ್, ಕ್ಲೋಸಿಂಗ್, ಸರಿನಾ. ಇದಿಷ್ಟು 5 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ನೋಡಿ, ನೆಕ್ಸ್ಟ್ ಬಂದ್ರೆ ಪ್ರಾಜೆಕ್ಟ್ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಬರುತ್ತೆ. ನೋಡಿ, ಸ್ಕೋಪ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದರದ್ದು ವ್ಯಾಪ್ತಿ ಏನಂತ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ, ಇನ್ ಡೀಟೇಲ್ ಕೊಡ್ಬೇಕು ನಾವು. ಇದರಲ್ಲಿ ಪ್ರಾಜೆಕ್ಟ್ ಸ್ಕೋಪ್ ಅಲ್ಲಿ ಏನೇನಿದೆ ಪ್ರಾಜೆಕ್ಟ್ ರಿಲೇಟೆಡ್ ಎಲ್ಲ ಇನ್ ಡೀಟೇಲ್ ಕೊಡ್ತೀವಲ್ವ, ಅದಕ್ಕೆ ಪ್ರಾಜೆಕ್ಟ್ ಸ್ಕೋಪ್ ಅಂತ ಕರೀತಾರೆ. ನೋಡಿ, ಇಟ್ ಈಸ್ ದಿ ಸಮ್ ಟೋಟಲ್ ಆಫ್ ಔಟ್ಪುಟ್ಸ್. ನೋಡಿ, ಈ ವರ್ಡ್ಗಳು ನೆನ್ಪಿಟ್ಕೋಬೇಕು. ಸಮ್ ಟೋಟಲ್ ಆಫ್ ಔಟ್ಪುಟ್ಸ್, ಔಟ್ಕಮ್ಸ್ ಅಂದ್ರೆ ರಿಸಲ್ಟ್, ಬೆನಿಫಿಟ್ಸ್ ಅಂಡ್ ವರ್ಕ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ದೆಮ್. ಇವೆಲ್ಲ ಡೀಟೇಲ್ ಆಗಿರ್ತದೆ ಇಲ್ಲಿ. ಇದು ಏನ್ ಮಾಡುತ್ತೆ, ಇದು ಏನ್ ಔಟ್ಪುಟ್ ಕೊಡುತ್ತೆ, ಇದರದ್ದು ರಿಸಲ್ಟ್ ಏನು, ಇದರದ್ದು ಬೆನಿಫಿಟ್ ಏನು, ಏನೇನ್ ಕೆಲಸ ಬೇಕು, ಏನೇನಿದೆ ಎಲ್ಲ ಕೊಡ್ತಾರಲ್ಲ, ಎಲ್ಲ ಬರೀತಾರಲ್ಲ, ಅದಕ್ಕೆ ಪ್ರಾಜೆಕ್ಟ್ ಸ್ಕೋಪ್ ಅಂತ ಕರೀತಾರೆ. ಇದು ಆಬ್ಜೆಕ್ಟಿವ್ ಅಂತಂದ್ರೆ ವಾಟ್ ಇಸ್ ದಿ ಉದ್ದೇಶ. ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶ ಏನು ಅಂತ. ವಾಟ್ ಇಸ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಅಲ್ವಾ, ಬ್ರೀಫ್ ಆಗಿ ಹೇಳ್ಬಿಡೋದು. ನೋಡಿ, ಇಟ್ ಡಿಫೈನ್ಸ್ ಪ್ರೀ ಡಿಫೈನ್ಡ್ ರಿಸಲ್ಟ್ಸ್ ಟುವರ್ಡ್ಸ್ ವಿಚ್ ಎಫರ್ಟ್ ಇಸ್ ಡೈರೆಕ್ಟೆಡ್. ಅಂದ್ರೆ ಈಗ ರೋಡ್ ಏನಕ್ಕಪ್ಪ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ರೋಡ್ ಅಂತಂದ್ರೆ ಟು ಹೆಲ್ಪ್ ದಿ ಪೀಪಲ್ ಟು ಟ್ರಾವೆಲ್ ಈಸಿಲಿ ಆನ್ ದಿ ರೋಡ್. ರೋಡಲ್ಲಿ ಆರಾಮಾಗಿ ಓಡಾಡೋದಕ್ಕೆ ಅಲ್ವಾ. ಈಗ ಮಣ್ಣು ಇರ್ತದೆ, ಕಲ್ಲು ಮಣ್ಣು ಇರ್ತದೆ, ಅಲ್ಲಿ ಓಡಾಡಕ್ ಕಷ್ಟ ಅಲ್ವಾ. ಒಂದು ಹಾಸ್ಪಿಟಲ್ನ ಬಿಲ್ಡ್ ಮಾಡ್ತೀವಿ. ವೈ ಹಾಸ್ಪಿಟಲ್ ಇಸ್ ಬಿಲ್ಟ್, ಏನಕ್ಕೆ ಮಾಡ್ತೀವಿ ಹಾಸ್ಪಿಟಲ್ ಅಂತಂದ್ರೆ ಅದ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲ ರೋಗಿಗಳಿಗೆ ಯೂಸ್ ಆಗ್ಲಿ, ಜನಗಳಿಗೆ ಯೂಸ್ ಆಗ್ಲಿ ಅಂತ ಮಾಡ್ತೀವಲ್ವಾ, ಅದಕ್ಕೆ ಆಬ್ಜೆಕ್ಟಿವ್ ಅಂತ ಕರೀತಾರೆ. ನೋಡಿ, ಈ ವರ್ಡ್ಗಳು ಬರ್ಬೇಕಿಲ್ಲಿ. ವಾಟ್ ಈಸ್ ಆಬ್ಜೆಕ್ಟಿವ್ ಅಂತಂದ್ರೆ ಡಿಫೈನ್ಸ್ ಪ್ರೀ ಡಿಟರ್ಮೈನ್ಡ್ ರಿಸಲ್ಟ್ಸ್ ಅಂತ. ನೋಡಿ, ಟುವರ್ಡ್ಸ್ ವಿಚ್ ಎಫರ್ಟ್ ಇಸ್ ಡೈರೆಕ್ಟೆಡ್. ಇದಕ್ಕೆ ಏನ್ ಬರ್ಬೇಕು, ಸಮ್ ಟೋಟಲ್ ಆಫ್ ಔಟ್ಪುಟ್ಸ್, ಈ ತರ ಬರ್ಬೇಕು. ಈಗ ನೆಕ್ಸ್ಟ್ ನೋಡಿ, ಇದಿಷ್ಟು ನಿಮ್ಗೆ ಸಿಲೆಬಸ್ ಅಲ್ಲಿ ಏನಿತ್ತು ಅಂತ ಆಯ್ತಾ. ಫಸ್ಟ್ ಯೂನಿಟ್ ಅಲ್ಲಿ ಏನ್ ಸಿಲೆಬಸ್ ಇತ್ತು ಅಷ್ಟು ನೋಡಿ ಬ್ರೀಫ್ ಆಗಿ ಹೇಳ್ಬಿಟ್ಟಿದೀನಿ. ನೀವು ಬರೀ ವಿಡಿಯೋಸ್ ನೋಡಿದ್ರೆ ಸಾಕು, ಎಲ್ಲ ಅರ್ಥ ಆಗ್ಬಿಡುತ್ತೆ. ಇವಾಗ ಇದರಲ್ಲಿ ಏನೇನ್ ಕ್ವಶನ್ಗಳು ಇದಾವೆ ಅದನ್ನೊಂದಷ್ಟು ಸಾಲ್ವ್ ಮಾಡೋಣ. MCQ ನೋಡಿ, ಯೂನಿಟ್ 1 ನಲ್ಲಿ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂತಂದ್ರೆ ಯಾವುದು ಹೇಳುತ್ತೆ ಇದರಲ್ಲಿ ಅಂತ ನೋಡಿ. ಪರ್ಮನೆಂಟ್ ಅಂಡ್ ಆನ್ ಗೋಯಿಂಗ್ ಅಂತ ಇದೆ ಅಲ್ವಾ, ಇದು ಆಪರೇಷನ್ಗೆ ರಿಲೇಟೆಡ್ ಇದು ಅಲ್ವಾ. ಆಪರೇಷನ್ ಇದು ರಾಂಗ್. ಇದು ಇನ್ವಾಲ್ವ್ಸ್ ರಿಪಿಟೇಟಿವ್ ಆಕ್ಟಿವಿಟೀಸ್. ನೋಡಿ, ರಿಪಿಟೇಟಿವ್ ಆಕ್ಟಿವಿಟೀಸ್ ಬರೋದು ಆಪರೇಷನ್ ಅಲ್ಲ. ಫೈನೈಟ್ ಡ್ಯೂರೇಷನ್ ಅಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್.
ಅನ್ಲಿಮಿಟೆಡ್ ಸ್ಕೋಪ್ ಅಂಡ್ ರಿಸೋರ್ಸಸ್ ನೋಡಿ, ಇದಕ್ಕೆ ಕರೆಕ್ಟ್ ಆಪ್ಷನ್ ಸಿ. ಅನ್ಲಿಮಿಟೆಡ್ ಸ್ಕೋಪ್ ಅಂಡ್ ರಿಸೋರ್ಸಸ್ ಇರಲ್ಲ, ಲಿಮಿಟೆಡ್ ಸ್ಕೋಪ್ ಇರ್ತದೆ. ನೀವು ಒಂದು ನೆನ್ಪಿಟ್ಕೊಳ್ಳಿ, MCQದು ಆನ್ಸರ್ ಮಾಡುವಾಗ ಒಂದು ನನ್ನ ಕಡೆಯಿಂದ ಒಂದು ಐಡಿಯಾ ಏನಪ್ಪಾ ಅಂತಂದ್ರೆ, ಈ ಕ್ವಶನ್ ಅನ್ನ ಪೂರ್ತಿ ಓದಿ ಆಯ್ತಾ. ಕ್ವಶನ್ ಪೂರ್ತಿ ಓದ್ಬಿಟ್ಟು 4 ಆಪ್ಷನ್ ಓದಿ, ಆಮೇಲೆ ಕರೆಕ್ಟ್ ಆಪ್ಷನ್ ಟಿಕ್ ಮಾಡಿ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕೆಲವೊಂದ್ಸಲ ಏನ್ ಗೊತ್ತಾ, ಮೊದಲನೇದು ಓದಿದ್ರೆ ಇದು ಕರೆಕ್ಟ್ ಅನ್ಸುತ್ತೆ, ಎರಡನೇದು ಓದಿದ್ರೆ ಅದು ಕರೆಕ್ಟ್ ಅನ್ಸುತ್ತೆ, ಮೂರನೇದು ಅದು ಕರೆಕ್ಟ್, 4 ಅದು ಕರೆಕ್ಟ್ ಅನ್ಸುತ್ತೆ ಅಲ್ವಾ. ನೀವು ಬರೀ ಮೊದಲನೇದು ಓದ್ಬಿಟ್ಟು ಕರೆಕ್ಟ್ ಅಂತ ಹಾಕ್ಬಿಟ್ರೆ ಕೆಲವೊಂದ್ಸಲಿ ಲಾಸ್ಟ್ ಅಲ್ಲಿ ಆಲ್ ಆಫ್ ದೀಸ್ ಅಂತಾನೆ ಇರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ, MCQ ಅಲ್ಲಿ ಏನಂತಂದ್ರೆ, ನೀವು ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಹಾರ್ಡ್ ವರ್ಕ್ ಇಂದ. ಈ ಕೆಲವೊಂದ್ಸಲಿ ಏನು ಓದಿಲ್ದೆ ಇದ್ರು ಒಂದು ಐಡಿಯಾನಲ್ಲಿ ಆನ್ಸರ್ ಮಾಡ್ಬಿಡ್ಬೋದು. ಅಂದ್ರೆ ಅದೆಲ್ಲ ಯಾವಾಗ ಬರುತ್ತೆ ಅಂದ್ರೆ, ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಆದಾಗ ನಿಮ್ಗೆ ಬರುತ್ತೆ ಆಯ್ತಾ. ನಾನೆಲ್ಲ ಟ್ರಿಕ್ಸ್ ಗಳು ಹೇಳ್ತಾ ಇರ್ತೀನಿ, ನೀವು ಅದನ್ನ ಫಾಲೋ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಮೊದಲನೇದಕ್ಕೆ ಗೊತ್ತಾಯ್ತು ಅನ್ಕೊಂಡಿದೀನಿ ನೋಡಿ. ಈ 3 ರಾಂಗು, ಏನು ರಾಂಗು, ಬಿನೂ ರಾಂಗು, ಸಿನೂ ರಾಂಗ್ ಅಲ್ವಾ. ಪ್ರಾಜೆಕ್ಟ್ಗೆ ಸಿ ಕರೆಕ್ಟ್. ಫೈನೈಟ್ ಡ್ಯೂರೇಷನ್ ಅಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್, ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ಗೆ ನೋಡಿ. ಪ್ರಾಜೆಕ್ಟ್ ಇಸ್ ಎ ಸೆಟ್ ಆಫ್ ಟೂಲ್ ಅಂಡ್ ಟೆಕ್ನಿಕ್ಸ್ ಆಫನ್ ಯೂಸ್ಡ್ when delivering organizational change ಅಂತ ಇದೆ. A project is the sum of activities needed to remove uncertainty from unique pieces of work ಅಂತ ಇದೆ. A unique transient ನೋಡಿ, endeavor ನೋಡಿ, unique endeavor ಅಂತ ಬಂದಿತ್ತಲ್ವಾ. ಯೂನಿಕ್ ಅಂತ ಬಂದಿತ್ತು, ಟೆಂಪರರಿ ಅಂತ ಬಂದಿತ್ತು. ಅಂದ್ರೆ ಯೂನಿಕ್, ಟೆಂಪರರಿ ಅಂತ ಬಂದಿತ್ತಲ್ವಾ, ಎಂಡೇವರ್ ಅಂತ ಬಂದಿತ್ತು ನೋಡಿ. ವರ್ಡ್ಗಳು ನೆನ್ಪಿಟ್ಕೊಬಿಟ್ರೆ ಸಾಕು ನೋಡಿ, ಇದೇ ಆನ್ಸರ್. ಎ ಯೂನಿಕ್ ಟ್ರಾನ್ಸಿಯಂಟ್ ಎಂಡೇವರ್ ಅಂಡರ್ಟೇಕನ್ ಟು ಅಚೀವ್ ಡಿಸೈರ್ಡ್ ಔಟ್ಕಮ್ ಇಲ್ವಾ. ನೋಡಿ, ನೀವು ಒಂದ್ ಸ್ವಲ್ಪ ಓದಿದ್ರೆ ಸಾಕು, ಇದಕ್ಕೆ ಆನ್ಸರ್ ಮಾಡ್ಬೋದು. ಇದು ಕರೆಕ್ಟ್ ಅಂದ್ಮೇಲೆ ಇದೇನ್ ತಪ್ಪಿರ್ತದೆ ಬಿಡಿ. ಮೆಥಡ್ ಆಫ್ ಪ್ಲಾನಿಂಗ್ ವರ್ಕ್ ಇದ್ ರಾಂಗ್ ನೋಡಿ, ಇವೆಲ್ಲ ರಾಂಗು. ಕರೆಕ್ಟ್ ಆಪ್ಷನ್ ಇಸ್ ಸಿ. ಸರಿನಾ? ನೆಕ್ಸ್ಟ್ ಬರೋಣ ನೋಡಿ, 3ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ ಸರಿಯಾಗಿ ಓದ್ಬೇಕು. ನಾಟ್ ಅಂತ ಕೊಟ್ಟಿರ್ತಾರೆ, ನೀವು ಈ ನಾಟ್ ಅನ್ನೋದನ್ನ ನೋಡಲ್ಲ. ನಾಟ್ ಅಂತ ಬೋಲ್ಡ್ ಆಗಿ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಅಲ್ಲಿ ಕೊಟ್ಟಿರ್ತಾರೆ ಕೆಲವೊಂದ್ಸ. ನಾಟ್ ಕನ್ಸಿಡರ್ ಟು ಬಿ ಕ್ಯಾರೆಕ್ಟರಿಸ್ಟಿಕ್, ಯಾವ್ದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳ್ತಾವ್ರೆ ಅಲ್ವಾ. ನೋಡಿ, ಯಾವ್ದಲ್ಲ ಅಂತಂದ್ರೆ ಏನ್ ಎಸ್ಟಾಬ್ಲಿಷ್ಡ್ ಆಬ್ಜೆಕ್ಟಿವ್ ನೋಡಿ, ಇದು ಕ್ಯಾರೆಕ್ಟರಿಸ್ಟಿಕ್. ಇದು ಕ್ಲಿಯರ್ ಬಿಗಿನಿಂಗ್ ಅಂಡ್ ಎಂಡ್, ಇದು ಕ್ಯಾರೆಕ್ಟರಿಸ್ಟಿಕ್. ಕಾಂಪ್ಲೆಕ್ಸ್, ಇದು ಕ್ಯಾರೆಕ್ಟರಿಸ್ಟಿಕ್. ಓನ್ಲಿ ಫಾರ್ ಇಂಟರ್ನಲ್, ದಿಸ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್. ಓನ್ಲಿ ಫಾರ್ ಇಂಟರ್ನಲ್ ಯೂಸ್ ಅಂತ ಇದೆಯಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಕೀ ಫೀಚರ್, ಫೀಚರ್ ಯಾವುದು ಅಂತ ಕೇಳ್ತಾವ್ರೆ ಆಫ್ ದಿ ಪ್ರಾಜೆಕ್ಟ್ ಅಂತ ನೋಡಿ. ಕಂಟಿನ್ಯೂಸ್ ಅಂಡ್ ಆನ್ ಗೋಯಿಂಗ್ ಅಂದ್ರೆ ಇದು ಆಪರೇಷನ್ ರಿಲೇಟೆಡ್. ಅನ್ಡಿಫೈನ್ಡ್ ಸ್ಕೋಪ್ ಅಂತ ಬರಲ್ಲ. ಫೈನೈಟ್ ಡ್ಯೂರೇಷನ್ ವಿತ್ ಡಿಫೈನ್ಡ್ ನೋಡಿ, ಇದು ಕರೆಕ್ಟ್. ಫೈನೈಟ್ ಡ್ಯೂರೇಷನ್ ವಿತ್, ಇಲ್ಲಿ ಯಾವ್ದು ಫೀಚರ್ ಅಂತ ಕೇಳ್ತಾವ್ರೆ, ಇಲ್ಲಿ ನೋಡಿ ಯಾವ್ದು ಫೀಚರ್ ಅಲ್ಲ ಅಂತ ಕೇಳ್ತಾವ್ರೆ ನೋಡಿ ಈ ಪ್ರಶ್ನೆನಲ್ಲಿ. ಫೈನೈಟ್ ಡ್ಯೂರೇಷನ್ ವಿತ್ ಡಿಫೈನ್ಡ್ ಸ್ಟಾರ್ಟ್ ಅಂಡ್ ಎಂಡ್, ಇದು ಕರೆಕ್ಟ್. ರಿಪಿಟೇಟಿವ್ ಆಕ್ಟಿವಿಟೀಸ್ ಅಂದ್ರೆ ಒನ್ಸ್ ಅಗೇನ್ ಇದು ಆಪರೇಷನ್ಗೆ ಬರುತ್ತೆ. ಸರಿನಾ? ದ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್ ನೋಡಿ. ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್ ಅಂತಂದ್ರೆ ಪ್ರಾಜೆಕ್ಟ್ಗೆ ಏನೇನ್ ಬೇಕಂತ, ಪ್ರಾಜೆಕ್ಟ್ ಲಿಮಿಟೇಷನ್ಸ್ ಅಂತ. ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್ಸ್ ಅಂತಂದ್ರೆ ಇವು ನೋಡಿ, ಟೈಮು, ಬಡ್ಜೆಟ್ ಮತ್ತೆ ರಿಸೋರ್ಸಸ್. ಇವನ್ನ 3 ಇಂಪಾರ್ಟೆಂಟ್ ಕನ್ಸ್ಟ್ರೈಂಟ್ಸ್ ಅಂತ ಕರೀತಾರೆ. ಟೈಮ್ ಲೈನ್, ಬಡ್ಜೆಟ್, ರಿಸೋರ್ಸಸ್ ಆಯ್ತಾ. ಟು ಎನ್ಶೋರ್ ಅಡೈರೆನ್ಸ್ ನೋಡಿ, ಇದು ಬತ್ತು ಅಂತಂದ್ರೆ ಇದೇ ಆನ್ಸರ್. ಕನ್ಸ್ಟ್ರೈಂಟ್ಸ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ. ಕನ್ಸ್ಟ್ರೈಂಟ್ಸ್ ಅಂತ ಬಂತು ಅಂತಂದ್ರೆ ಟೈಮು, ಬಡ್ಜೆಟ್ ಮತ್ತೆ ರಿಸೋರ್ಸಸ್ ಅಂತ ಇರಬೇಕು. ಟೈಮು, ಬಡ್ಜೆಟ್, ರಿಸೋರ್ಸಸ್ ಆಯ್ತಾ. ನೆಕ್ಸ್ಟ್ ಬರೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ರಿಫ್ಲೆಕ್ಟ್ಸ್ ದಿ ನೇಚರ್ ಆಫ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಆಯ್ತಾ. They are dynamic and subject to change. They are open-ended and indefinite. They are predefined and specific. They are continuous revised throughout the project. ನೋಡಿ, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಯಾವಾಗಲೂ ನಮಗೆ ಪ್ರೀಡಿಟರ್ಮೈನ್ಡ್ ಆಗಿರ್ಬೇಕು ಮತ್ತೆ ಸ್ಪೆಸಿಫಿಕ್ ಆಗಿರ್ಬೇಕು. ಚೇಂಜ್ ಆಗ್ಬಾರ್ದು. ಮೊದಲೇ ಗೊತ್ತಿರಬೇಕು, ಒಂದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಸ್ಪೆಸಿಫಿಕ್ ಅಂತಂದ್ರೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಈ ಡೈನಮಿಕ್ ಅಂತಂದ್ರೆ ಮೂವಿಂಗ್ ಅಂತ, ಚೇಂಜ್ ಆಗಲ್ಲ ಅಲ್ವಾ. ಆಬ್ಜೆಕ್ಟಿವ್ ಚೇಂಜ್ ಆಗಲ್ಲ. ಓಪನ್ ಎಂಡೆಡ್, ಇಂಡೆಫಿನೆಟ್ ಇಲ್ಲ, ಡೆಫಿನೆಟ್ ಆಗಿರ್ತದೆ. ಕಂಟಿನ್ಯೂಸ್ಲಿ ರಿವೈಸ್ಡ್ ಅಂತಾನು ಬರಲ್ಲ ಆಯ್ತಾ. ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಅಂತಂದ್ರೆ ದೇ ಆರ್ ಪ್ರೀ ಡಿಫೈನ್ಡ್ ಅಂಡ್ ಸ್ಪೆಸಿಫಿಕ್. ಮೊದಲೇ ಗೊತ್ತಿರ್ತದೆ, ಕರೆಕ್ಟ್ ಆಗಿ ಗೊತ್ತಿರ್ತದೆ ಏನು ಅಂತ.
ಏಳನೇ ನೋಡಿ, ವಾಟ್ ಹ್ಯಾಪನ್ಸ್ ಟು ಪ್ರಾಜೆಕ್ಟ್ ಒನ್ಸ್ ದಿ ಆಬ್ಜೆಕ್ಟಿವ್ ಹ್ಯಾವ್ ಅಚೀವ್ಡ್. ಈಗ ನಮ್ಗೆ ಮನೆ ಕಟ್ತಾ ಇರ್ತೀವಿ, ಮನೆ ಕಟ್ ಮುಗಿದ್ಮೇಲೆ ಏನಾಗುತ್ತೆ, ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ ಅಲ್ವಾ. ಕ್ಲೋಸ್ ಆಗೋದಕ್ಕೆ ಇಲ್ಲಿ ಸೀಸಸ್ ಅಂತ ಕರೀತಾರೆ ನೋಡಿ. ಸೀಸಸ್ ಅಂದ್ರೆ ಕ್ಲೋಸ್ ಆಗುತ್ತೆ ಅಂತ. ದಿಸ್ ಇಸ್ ನಥಿಂಗ್ ಬಟ್ ಕ್ಲೋಸ್. ವರ್ಡ್ಗಳು ಗೊತ್ತಿರ್ಬೇಕು ಕೆಲವೊಂದ್ಸಲಿ. ಸೀಸ್ ಅಂದ್ರೂ ಒಂದೇ, ಕ್ಲೋಸ್ ಆಗುತ್ತೆ ಅಂದ್ರೂ ಒಂದೇ ನೋಡಿ. ಇಟ್ ಕಂಟಿನ್ಯೂಸ್ ಇಂಡೆಫಿನೆಟ್ಲಿ ತಪ್ಪು. ಇಟ್ ಟ್ರಾನ್ಸ್ಫಾರ್ಮ್ ಇಂಟು ನ್ಯೂ ಪ್ರಾಜೆಕ್ಟ್ ತಪ್ಪು. ಅಂಡರ್ಗೋಸ್ ಚೇಂಜ್ ಇದು ತಪ್ಪು. ಸರಿನಾ? ಕರೆಕ್ಟ್ ಒನ್, ಇಟ್ ಸೀಸಸ್ ಟು ಬಿ ಡನ್. ಲೈಫ್ ಸ್ಪ್ಯಾನ್ ಆಫ್ ಪ್ರಾಜೆಕ್ಟ್ ರೆಫರ್ಸ್ ಟು ನೋಡಿ. ಲೈಫ್ ಸ್ಪ್ಯಾನ್ ಅಂತಂದ್ರೆ ಎಷ್ಟು ದಿನ ತಗೊಳುತ್ತೆ ಮುಗ್ಸಕ್ಕೆ ಅಂತ. ದ ಡ್ಯೂರೇಷನ್ ಫ್ರಮ್ ಪ್ರಾಜೆಕ್ಟ್ ಇನಿಷಿಯೇಷನ್ ಟು ಪ್ರಾಜೆಕ್ಟ್ ಕ್ಲೋಸರ್, ಫ್ಲೆಕ್ಸಿಬಿಲಿಟಿ ಟು ಎಕ್ಸ್ಟೆಂಡ್ ಟೈಮ್ ಲೈನ್ ನೀಡೆಡ್, ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಥ್ರೂಔಟ್ ದಿ ಪ್ರಾಜೆಕ್ಟ್. ಇದಲ್ಲ ಲೈಫ್ ಸ್ಪ್ಯಾನ್ ಅಂತಂದ್ರೆ ಡ್ಯೂರೇಷನ್ ಎಷ್ಟು, ಆ ಪ್ರಾಜೆಕ್ಟ್ ಎಲ್ಲಿಂದ ಎಲ್ಲಿ ತನಕ ಇರ್ತದೆ, ಅದೇನೆ ಲೈಫ್ ಸ್ಪ್ಯಾನ್ ಅಂತ. ಮುಗಿದ್ಮೇಲೆ ಅದು ಮುಗೀತು, ಸೀಸ್ ಆಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ವಾಟ್ ಡಸ್ ಪ್ರಾಜೆಕ್ಟ್ ಪ್ರೈಮರಿಲಿ ಏಮ್ ಟು ಅಚೀವ್ ನೋಡಿ. ಪ್ರಾಜೆಕ್ಟ್ ಪ್ರೈಮರಿಯಾಗಿ ಏನ್ನ ಅಚೀವ್ ಮಾಡೋದಕ್ಕೆ ಏಮ್ ಮಾಡುತ್ತೆ ನೋಡಿ. ಫೈನಾನ್ಷಿಯಲ್ ಪ್ರಾಫಿಟ್, ಆರ್ಗನೈಸೇಷನ್ ಗೋಲ್ಸ್, ಸ್ಪೆಸಿಫಿಕ್ ಸೆಟ್ ಆಫ್ ಗೋಲ್ಸ್ ನೋಡಿ. ಪ್ರೈಮರಿಲಿ ಸ್ಪೆಸಿಫಿಕ್ ಸೆಟ್ ಆಫ್ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ಏಮ್ ಮಾಡುತ್ತೆ ಅದು. ಆಯ್ತಾ? ನೆಕ್ಸ್ಟ್ ಬರೋಣ. ರಿಗಾರ್ಡಿಂಗ್ ಇಂಪ್ಲಿಮೆಂಟೇಷನ್ ಟೈಮ್ ನೋಡಿ. ನಾರ್ಮಲ್ ಪ್ರಾಜೆಕ್ಟ್ ಬಂತು. ನಾರ್ಮಲ್ ಪ್ರಾಜೆಕ್ಟ್ಗೆ ಇಂಪ್ಲಿಮೆಂಟೇಷನ್ ಟೈಮ್ ಏನು? ಟೈಮ್ ಕನ್ಸ್ಟೆಂಟ್ಸ್ ಆರ್ ರೆಸ್ಟ್ರಿಕ್ಟ್ ಅಂಡ್ ಲಿಮಿಟೆಡ್. ಇಲ್ಲ, ಅಡಕ್ವೇಟ್ ಟೈಮ್ ಇಸ್ ಅಲೌಡ್ ನೋಡಿ. ಇದಕ್ಕೆ ಅಡಕ್ವೇಟ್ ಟೈಮ್ ನ ಅಲೌ ಮಾಡಿರ್ತೀವಿ ನಾವು ನಾರ್ಮಲ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ. ಸರಿನಾ? ಟೈಮ್ ಏನ್ ಕನ್ಸ್ಟೆಂಟ್ ಸ್ಟ್ರಿಕ್ಟ್ ಮಾಡಿರಲ್ಲ, ಇಷ್ಟರಲ್ಲೇ ಮುಗಿಸ್ಬೇಕಂತ ಟೈಮ್ ಕೊಟ್ಟಿರ್ತೀವಿ, ಎಷ್ಟು ಬೇಕು ಅಷ್ಟು. ಕೇಸಸ್ ಆರ್ ರಶ್ ಮಾಡಲ್ಲ ನೋಡಿ. ಟೈಮ್ ಇಸ್ ನಾಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ನೋಡಿ. ಟೈಮ್ ಇಸ್ ಆಲ್ಸೋ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್, ನಾಟ್ ಅಲ್ಲ. ಯಾವ ಟೈಮಲ್ಲಿ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಮುಗಿಸ್ಬೇಕು. ಅದಕ್ಕೆ ನಾರ್ಮಲ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ಅಡಕ್ವೇಟ್ ಟೈಮ್ ಅಂತ ಬರಬೇಕು. ಅಡಕ್ವೇಟ್ ಟೈಮ್ ಇಸ್ ಅಲೌಡ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ ಎ ಕ್ರಾಶ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ರಿಗಾರ್ಡಿಂಗ್ ಟೈಮ್ ಅಂಡ್ ಕಾಸ್ಟ್. ಈಗ ಕ್ರಾಶ್ ಪ್ರಾಜೆಕ್ಟ್ ಅಂತಂದ್ರೆ ನೋಡಿ, ಟೈಮ್ ಕಡಿಮೆ ಇರ್ತದೆ, ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ವಾ ನೋಡಿ. ಇಟ್ ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್. ಇದು ಕರೆಕ್ಟ್ ಆನ್ಸರ್. ಕ್ರಾಶ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಇಟ್ ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್ ಅಲ್ವಾ. ಟೈಮ್ ನ ನಾವು ಗೇನ್ ಮಾಡ್ಬೇಕಂದ್ರೆ ಜಾಸ್ತಿ ಜನಗಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಲ್ವಾ. ಈಗ ಒಂದ್ ಮನೇನ ಒಂದ್ ತಿಂಗಳೆಲ್ಲ ಕಟ್ಬೇಕು ಅಂತಂದ್ರೆ ಜಾಸ್ತಿ ಜನ ಬೇಕು, ಜಾಸ್ತಿ ಟೈಮ್ ಮಾಡ್ಬೇಕು ಅಲ್ವಾ. ಅದಕ್ಕೆ ಇಟ್ ರಿಕ್ವೈರ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್ ಅಂತ. ನೆಕ್ಸ್ಟ್ ಕ್ವಶನ್ ಹೋದ್ರೆ, ದ ಮೇನ್ ಆಬ್ಜೆಕ್ಟಿವ್ ಏನು? ಕ್ರಾಶ್ ಪ್ರಾಜೆಕ್ಟ್ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದ್ರೆ ಮಿನಿಮೈಸ್ ಕಾಸ್ಟ್ ವಿತ್ ಕಾಂಪ್ರಮೈಸಿಂಗ್ ಟೈಮ್, ಮ್ಯಾಕ್ಸಿಮೈಸ್ ಕ್ವಾಲಿಟಿ ವಿತ್ ರೆಡ್ಯೂಸ್ ರಿಸೋರ್ಸಸ್, ಮ್ಯಾಕ್ಸಿಮೈಸ್ ಪ್ರಾಜೆಕ್ಟ್ ಡ್ಯೂರೇಷನ್ ಅಲ್ವಾ. ಮಿನಿಮೈಸ್ ನೋಡಿ, ಮಿನಿಮೈಸ್ ಪ್ರಾಜೆಕ್ಟ್ ಡ್ಯೂರೇಷನ್ ಮಿನಿಮೈಸ್ ಮಾಡಬೇಕು ಬೈ ಎನಿ ಮೀನ್ಸ್ ನೆಸೆಸರಿ. ಕ್ರಾಶ್ ಪ್ರಾಜೆಕ್ಟ್ ಅಂತಂದ್ರೆ ಟೈಮ್ ನ ಕಡಿಮೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ರಿಗಾರ್ಡಿಂಗ್ ನೋಡಿ ಡಿಸಾಸ್ಟರ್. ಡಿಸಾಸ್ಟರ್ ಅಂತ ಬಂದ ತಕ್ಷಣ ನ್ಯಾಚುರಲ್ ಕ್ಲಾಮಿಟೀಸ್ ಗಳು ಬಂದ್ಬಿಡ್ತವೆ. ದೇ ಆರ್ ಪ್ಲಾನ್ಡ್ ಇನ್ ಅಡ್ವಾನ್ಸ್ ನೋಡಿ. ಅಡ್ವಾನ್ಸ್ ಆಗಿ ಏನಾದ್ರು ಪ್ಲಾನ್ ಮಾಡಿರ್ತೀವ? ಇಲ್ಲ, ರಾಂಗ್. ದೇ ಆರ್ ಅಂಡರ್ಟೇಕನ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ನೋಡಿ. ದೇ ಆರ್ ಅಂಡರ್ಟೇಕನ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ನೇಚರ್ಸ್ ಕ್ಲಾಮಿಟೀಸ್. ಇದು ಕರೆಕ್ಟ್. ಇದು ದೇ ಆರ್ ಇನಿಷಿಯೇಟೆಡ್ ಟು ಇಂಪ್ರೂವ್ ನೋಡಿ. ಇದು ತಪ್ಪು. ದೇ ಆರ್ ಲಿಮಿಟೆಡ್ ಸ್ಪೆಸಿಫಿಕ್ ರೀಜನ್. ಇದು ತಪ್ಪು ನೋಡಿ. ಡಿಸಾಸ್ಟರ್ ಅಂತ ಬಂದ ತಕ್ಷಣನೇ ನೋಡಿ ನೆನ್ಪಿಟ್ಕೊಳ್ಳಿ, ಡಿಸಾಸ್ಟರ್ ಬಂತು ಅಂತಂದ್ರೆ ಅಲ್ಲಿ ನ್ಯಾಚುರಲ್ ಕಲಾಮಿಟೀಸ್ ಅಂತ ಇರಬೇಕು, ಇಲ್ಲ ಅರ್ಥಕ್ವೇಕ್ ಅಂತ ಇರಬೇಕು, ಇಲ್ಲ ಅಂತಂದ್ರೆ ಫ್ಲಡ್ ಅಂತ ಇರಬೇಕು, ಇಲ್ಲ ಸುನಾಮಿ. ಆ ನ್ಯಾಚುರಲ್ ಕಲಾಮಿಟೀಸ್ಗೆ ಏನೇ ರಿಲೇಟೆಡ್ ಏನೇ ಬಂದ್ರು ದಟ್ ಈಸ್ ಕರೆಕ್ಟ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಡಿಸಾಸ್ಟರ್ ಪ್ರಾಜೆಕ್ಟ್ ನೋಡಿ. ಮ್ಯಾಕ್ಸಿಮೈಸಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್ ಫಾರ್ ದಿ ಮ್ಯಾಕ್ಸಿಮೈಸಿಂಗ್ ಕಾಸ್ಟ್ ವಿತೌಟ್ ಕಾಂಪ್ರಮೈಸಿಂಗ್ ಎಫಿಷಿಯಂಟ್ ರಿಹ್ಯಾಬಿಲಿಟೇಷನ್ ನೋಡಿ. ರಿಹ್ಯಾಬಿಲಿಟೇಷನ್ ಅಂತಾನು ಬರುತ್ತೆ ಡಿಸಾಸ್ಟರ್ಗೆ. ರಿಹ್ಯಾಬಿಲಿಟೇಷನ್ ಅಂದ್ರೆ ಪುನರ್ವಸತಿ ಕಲ್ಪಿಸೋದು ಅಂತ. ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ. ಇಂಪ್ರೂವಿಂಗ್ ಅಲ್ಲ, ನಾವು ಅಲ್ಲಿ ಫಸ್ಟ್ ಅವ್ರಿಗೆ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು. ಈ ನೋಡಿ ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ತಪ್ಪು ನೋಡಿ. ಇದು ತಪ್ಪು, ಇದು ತಪ್ಪು ಅಲ್ವಾ. ಡಿಸಾಸ್ಟರ್ ಅಂತ ಬಂದ ತಕ್ಷಣ ರಿಹ್ಯಾಬಿಲಿಟೇಷನ್ ಬರುತ್ತೆ, ಇಲ್ಲ ಅಂತಂದ್ರೆ ಇದು ಬರುತ್ತೆ, ಏನೋ ನ್ಯಾಚುರಲ್ ಕ್ಲಾಮಿಟೀಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ನೋಡಿ. ಮೇನ್ ರೆಸ್ಪಾನ್ಸಿಬಿಲಿಟಿ ಏನು? ಮಾನಿಟರಿಂಗ್ ಪ್ರಾಜೆಕ್ಟ್ ಪಾರ್ಟಿಸಿಪೆಂಟ್ ಆಕ್ಟಿವಿಟೀಸ್, ರಿಪೋರ್ಟಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಟು ಸ್ಟೇಕ್ ಹೋಲ್ಡರ್ಸ್, ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ದಿ ಪ್ರಾಜೆಕ್ಟ್, ಎವ್ಯಾಲ್ಯೂಯಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಆಫ್ಟರ್ ಕಂಪ್ಲೀಷನ್ ನೋಡಿ. ಈ ಒಂದು ಮೇನ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ಇದೆ ಮೇನ್. ಅಲ್ಲಿ ಮೇನ್ ಅಂತ ಕೊಟ್ಟಿರೋರಲ್ಲಿ ಮೇನ್ ಇವೆಲ್ಲ ರೆಸ್ಪಾನ್ಸಿಬಿಲಿಟಿನೇ ಒಂದುವೆ, ಇದೊಂದು ಬರಲ್ಲ. ಮಾನಿಟರಿಂಗ್ ದಿ
ಪ್ರಾಜೆಕ್ಟ್ ಇದು ಬರುತ್ತೆ, ಎಲ್ಲ ಬರ್ತವೆ. ಬಟ್ ಮೇನ್ ಅಂತಂದ್ರೆ ಇದೆ, ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ದಿ ಪ್ರಾಜೆಕ್ಟ್. ದಿಸ್ ಇಸ್ ದಿ ಮೇನ್ ರೆಸ್ಪಾನ್ಸಿಬಿಲಿಟಿ. ಆಯ್ತಾ? ನೆಕ್ಸ್ಟ್, ವಾಟ್ ಟೈಪ್ ಆಫ್ ಬ್ಯಾಕ್ ಗ್ರೌಂಡ್ ಡಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಟಿಪಿಕಲಿ ಹ್ಯಾವ್ ಅಂತಂದ್ರೆ, ನೋಡಿ ಈ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಇರಬೇಕು, ಹೆಂಗಿರ್ಬೇಕು ಅವನು. ರೋಲ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಕೊಟ್ಟೆ ನೋಡಿ. ಅವನು ಮಲ್ಟಿ ಡಿಸಿಪ್ಲಿನರಿ ಆಗಿರ್ಬೇಕು, ಅವ್ನಿಗೆ ಎಲ್ಲ ಗೊತ್ತಿರ್ಬೇಕು. ನೋಡಿ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಮಲ್ಟಿ ಡಿಸಿಪ್ಲಿನ್. ಬರೀ ಸ್ಟಿಕ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಆಗಲ್ಲ, ಮ್ಯಾನೇಜರಿಯಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಆಗಲ್ಲ, ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಇರ್ಬೇಕು ಅವ್ನಿಗೆ. ಅದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಕರೆಕ್ಟ್. ನೆಕ್ಸ್ಟ್, ವಾಟ್ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಶುಡ್ ಎನ್ ಐಡಿಯಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೊಸೆಸಸ್. ನೋಡಿ, ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ ಯಾವ್ದಿರಬೇಕು ಅಂತ. ನೋಡಿ, ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಇದೆ, ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ. ಇದನ್ನು ಹೇಳಿದ್ದೆ ನಾನಲ್ಲೇ ಅಲ್ವಾ, ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟ್. ನೋಡಿ, ಸ್ಟ್ರಿಕ್ಟ್ ಅಡರೆನ್ಸ್ ಟು ರೂಲ್, ಸ್ಟ್ರಿಕ್ಟ್ ಆಗಿದ್ರೆ ಆಗಲ್ಲ. ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಸುಮ್ಮನೆ ಏನೇನೋ ರೇಗ್ ಕೊಡೋದು, ಬೈದ್ ಕೊಡೋದು, ಆ ತರ ಇರಬಾರ್ದು. ಪ್ರಿಫರೆನ್ಸ್ ಫಾರ್ ರೂಟೀನ್, ಯಾವ್ದೋ ಒಂದು ರೂಟೀನ್ ಟಾಸ್ಕ್ಗೆ ಪ್ರಿಫರೆನ್ಸ್ ಕೊಡೋ ಆ ತರ. ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ ಆಗಿರ್ಬೇಕು. ಸರಿನಾ? ನೆಕ್ಸ್ಟ್, ದ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ರೋಲ್ ಏನು ಅಂತ ಕೇಳಿದ್ದಾರೆ. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ರೋಲ್ ಏನಂತಂದ್ರೆ ಗೈಡೆನ್ಸ್ ಅಂತ ಬರ್ಬೇಕು ನೋಡಿ. ಗೈಡೆನ್ಸ್ ಅಂಡ್ ಡೈರೆಕ್ಷನ್, ಪ್ರೊವೈಡ್ ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಟು ದಿ ಪ್ರಾಜೆಕ್ಟ್. ಸರಿನಾ? ದ ನೀಡ್ ಫಾರ್ ಕನ್ಸಲ್ಟೆಂಟ್ ಈಸ್ ಲೈಕ್ಲಿ ಟು ಅರೈಸ್ ಇನ್ ಎ ಪ್ರಾಜೆಕ್ಟ್. ನೋಡಿ, ಯಾವಾಗ ನಮಗೆ ಕನ್ಸಲ್ಟೆಂಟ್ ನೀಡ್ ಬರುತ್ತೆ, ಯಾವಾಗ ಅಂತಂದ್ರೆ ನೋಡಿ, ಪ್ರಾಜೆಕ್ಟ್ ಈಸ್ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ದಿ ಇಂಪೋರ್ಟೆಡ್ ಟೆಕ್ನಾಲಜಿ. ಇನ್-ಹೌಸ್ ಕನ್ಸಲ್ಟೆಂಟ್ ಆರ್ ಅವೈಲೇಬಲ್ ಇನ್ ಅಬಂಡೆನ್ಸ್. ದ ಪ್ರಾಜೆಕ್ಟ್ ಡಸ್ ನಾಟ್ ರಿಕ್ವೈರ್ ಸ್ಪೆಷಲೈಸ್ಡ್ ನಾಲೆಡ್ಜ್. ಕಾಸ್ಟ್ ಕಂಟ್ರೋಲ್ ಇಸ್ ಪ್ರೈಮರಿ. ನೋಡಿ, ಯಾವಾಗ ನಮಗೆ ಕನ್ಸಲ್ಟೆಂಟ್ಸ್ ಬೇಕು ಅಂತಂದ್ರೆ ಇಂಪೋರ್ಟೆಡ್ ಟೆಕ್ನಾಲಜಿ. ನೋಡಿ, ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಟೆಕ್ನಾಲಜಿ. ಇಂಪೋರ್ಟೆಡ್ ಟೆಕ್ನಾಲಜಿ ಅಂತಂದ್ರೆ ಅದರದ್ದು ಕೆಲಸ ಮಾಡೋರು ಯಾರು ಇರಲ್ಲ ಸಾಮಾನ್ಯ. ಇಂಪೋರ್ಟೆಡ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಟ್ರೈನ್ ಆಗಿರ್ಬೇಕು. ಆಯ್ತಾ? ನೆಕ್ಸ್ಟ್, ಇನ್ ದಿ ಕಾಂಟೆಕ್ಸ್ಟ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ನೋಡಿ ಇಂಡಿಜಿನಿಯಸ್ ಅಂದ್ರೆ ಏನು ಅಂತ ಕೇಳ್ತಾವೆ. ಇಂಡಿಜಿನಿಯಸ್ ಅಂತಂದ್ರೆ ನಾವೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇಂಡಿಯಾದಲ್ಲೇ, ನಾವೇ ತಯಾರು ಮಾಡಿ, ಇಂಡಿಜಿನಿಯಸ್ ಸ್ಯಾಟಲೈಟ್ ಅಂತ ಕರೀತಾರೆ ನೋಡಿ. ಆತರ ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಫ್ರಮ್ ದಿ ಸೇಮ್ ಕಂಟ್ರಿ. ಫಾರಿನ್ ಕನ್ಸಲ್ಟೆಂಟ್ಸ್ ವಿತ್ ಎಕ್ಸ್ಟೆನ್ಸಿವ್ ಕನ್ಸಲ್ಟೆಂಟ್ಸ್ ಸ್ಪೆಷಲೈಸ್ಡ್ ಇಲ್ಲ. ಕನ್ಸಲ್ಟೆಂಟ್ಸ್ ಫ್ರಮ್ ದಿ ಸೇಮ್ ಕಂಟ್ರಿ ಐತಲ್ಲ, ಅದೇ ಇಂಡಿಜಿನಿಯಸ್. ಇಂಡಿಜಿನಿಯಸ್ ಅಂದ್ರೆ ಸೇಮ್ ಕಂಟ್ರಿ, ನೆನ್ಪಿಟ್ಕೊಳ್ಳಿ. ದ ಮೇನ್ ಅಡ್ವಾಂಟೇಜ್ ಆಫ್ ಅವೈಲಿಂಗ್ ದಿ ಸರ್ವಿಸಸ್ ಆಫ್ ಔಟ್ಸೈಡ್. ನೋಡಿ, ಔಟ್ಸೈಡ್ ಕನ್ಸಲ್ಟೆಂಟ್ ಸರ್ವಿಸಸ್ ನಾವು ಯಾಕೆ ತಗೋತೀವಿ ಅಂತ ಕೇಳ್ತಾರೆ. ಕಾಸ್ಟ್ ಸೇವಿಂಗ್, ರೆಡ್ಯೂಸ್ ಪ್ರಾಜೆಕ್ಟ್ ಟೈಮ್, ಆಕ್ಸೆಸ್ ಟು ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್, ಇನ್ಕ್ರೀಸ್ ಇನ್. ನೋಡಿ, ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್ ಇದ್ರೆ ಮಾತ್ರ ತಗೋತೀವಿ ನಾವು ಅಲ್ವಾ. ನಮ್ಗೆ ನಮ್ಮ ದೇಶದಲ್ಲಿ ಇಲ್ಲ ಅವರು, ಅಥವಾ ನಮ್ಮ ದೇಶದಲ್ಲಿ ಇದ್ರೂ ಅದು ಇದಾಗುತ್ತೆ ಅಲ್ವಾ, ಇಂಡಿಜಿನಿಯಸ್ ಮಾಡ್ಕೋಬಹುದು. ಔಟ್ಸೈಡ್ ಫಾರಿನ್ ಆಗ್ಬೋದಲ್ವಾ. ಈಗ ನಮ್ಮ ಕಂಪನಿನಲ್ಲಿ ಅವ್ರು ಇಲ್ಲ ಅಂದಾಗ ನಾವು ಔಟ್ಸೈಡ್ ಕನ್ಸಲ್ಟೆಂಟ್ಗೆ ಹೋಗ್ತೀವಿ. ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಏನಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೇಕು? ಟು ಕ್ರಿಯೇಟ್ ಅ ಪ್ರಾಜೆಕ್ಟ್ ಶೆಡ್ಯೂಲ್, ಟು ಅಲೋಕೇಟ್ ಪ್ರಾಜೆಕ್ಟ್ ರಿಸೋರ್ಸ್, ಟು ಪ್ಲಾನ್. ನೋಡಿ, ಟು ಪ್ಲಾನ್, ಎಕ್ಸಿಕ್ಯೂಟ್ ಅಂಡ್ ಕಂಟ್ರೋಲ್. ನೋಡಿ, ಪ್ಲಾನ್, ಎಕ್ಸಿಕ್ಯೂಟ್ ಅಂಡ್ ಕಂಟ್ರೋಲ್ ಇನ್ನೂ ಇದಾವೆ, ಬಟ್ ಇಷ್ಟರಲ್ಲಿ ಜಾಸ್ತಿ ಇದೆ ನೋಡಿ. ಪ್ಲಾನ್ ಇದೆ, ಎಕ್ಸಿಕ್ಯೂಟ್ ಇದೆ, ಕಂಟ್ರೋಲ್ ಇದೆ ಅಲ್ವಾ, ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಅದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಡಿಫೈನ್. ನೋಡಿ, ಪ್ರಾಸೆಸ್ ಗ್ರೂಪ್ ಅಲ್ಲಿ ಯಾವ್ದು ಬರಲ್ಲ ಇದು ಅಂತ ಕೇಳೋರೆ ಅಲ್ವಾ. ಯಾವ್ದು ಇನಿಷಿಯೇಟಿಂಗ್ ಬರುತ್ತೆ, ಪ್ಲಾನಿಂಗ್ ಬರುತ್ತೆ, ಇನ್ಸ್ಪೆಕ್ಟಿಂಗ್ ಬರಲ್ಲ ಅಲ್ವಾ. ಯಾವ್ದು ಬರಲ್ಲ ಅಂತ ಕೇಳಿರೋದು ನೋಡಿ, ನಾಟ್ ಅಂತ ಕೇಳಿದ್ದಾರೆ, ನೋಡ್ಕೋಬೇಕು ಕರೆಕ್ಟ್ ಆಗಿ. ವಾಟ್ ಡಸ್ ಪ್ರಾಜೆಕ್ಟ್ ಸ್ಕೋಪ್ ಡಿಫೈನ್ಸ್. ನೋಡಿ, ಪ್ರಾಜೆಕ್ಟ್ ಸ್ಕೋಪ್ ಏನನ್ನ ಡಿಫೈನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಸ್ಟಾರ್ಟ್ ಅಂಡ್ ಎಂಡ್ ಟೈಮ್, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಡಿಲಿವರಬಲ್ಸ್, ಪ್ರಾಜೆಕ್ಟ್ ಬಡ್ಜೆಟ್ ಅಂಡ್ ರಿಸೋರ್ಸಸ್, ಪ್ರಾಜೆಕ್ಟ್ ಸ್ಟೇಟ್. ನೋಡಿ, ಜಾಸ್ತಿ ಅದು ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಡಿಲಿವರಬಲ್ಸ್ ನೇ ಅದು ಡಿಫೈನ್ ಮಾಡೋದು ಸ್ಕೋಪ್. ದಿಸ್ ಇಸ್ ದಿ ಆನ್ಸರ್. ನೋಡಿ, ಡಿಲಿವರಬಲ್ಸ್ ಅಂತಂದ್ರೆ ನಾವೇನ್ ಕೊಡ್ತೀವಲ್ವಾ ಅದೇ ಡಿಲಿವರಬಲ್ಸ್. ಇದರಲ್ಲಿ ಟ್ಯಾಂಜಬಲ್ ಅಂಡ್ ಇಂಟ್ಯಾಂಜಬಲ್ ಅಂತ ಬರುತ್ತೆ. ಟ್ಯಾಂಜಬಲ್ ಅಂಡ್ ಇಂಟ್ಯಾಂಜಬಲ್ ಡಿಲಿವರಬಲ್ಸ್ ಅಂತ. ಟ್ಯಾಂಜಬಲ್ ಅಂತಂದ್ರೆ ಈಗ ಒಂದು ಕಾರ್ನ ಬಿಟ್ರೆ ದಟ್ ಈಸ್ ಟ್ಯಾಂಜಬಲ್. ಈಗ ಕಾರ್ ಕೊಡ್ತೀವಲ್ಲ, ಇದು ಟ್ಯಾಂಜಬಲ್ ಆಗುತ್ತೆ. ಇಂಟ್ಯಾಂಜಬಲ್ ಅಂತಂದ್ರೆ ಇಂಟ್ಯಾಂಜಬಲ್ ಅಂತ ಬರುತ್ತೆ. ಇಂಟ್ಯಾಂಜಬಲ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಯಾವ್ದೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀವಲ್ಲ, ಡೆವಲಪಿಂಗ್ ಎ ಸಾಫ್ಟ್ವೇರ್, ಇದು ಇಂಟ್ಯಾಂಜಿಬಲ್ ಆಗುತ್ತೆ. ಡೆವಲಪಿಂಗ್ ಎ ಸಾಫ್ಟ್ವೇರ್. ಈಗ ಸಾಫ್ಟ್ವೇರ್ ನಾವು ನೋಡಕ್ಕಾಗತ್ತಾ ಹೆಂಗಿದೆ ಅಂತ, ಅಂದ್ರೆ ಫೀಲ್ ಮಾಡ್ಬೋದು ಯೂಸ್ ಮಾಡಿದಾಗ, ಬಟ್ ಕಾರ್ನ ನೋಡ್ಬೋದು ಫಿಸಿಕಲ್ ಆಗಿ, ಅದಕ್ಕೆ ಟ್ಯಾಂಜಿಬಲ್ ಅಂತ ಕರೀತಾರೆ. ಯಾವ್ದನ್ನ ನೋಡಕ್ಕಾಗಲ್ಲ, ಇಂಟ್ಯಾಂಜಿಬಲ್. ಡೆವಲಪಿಂಗ್ ಎ ಸಾಫ್ಟ್ವೇರ್. ಸರಿನಾ?
ಈಗ ನೆಕ್ಸ್ಟ್ ಬರೋಣ ನೋಡಿ. ನೆಕ್ಸ್ಟ್ ಎಕ್ಸಾಮ್ 3 ಎಕ್ಸಾಮ್ ಆಗಿದೆ. 3 ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ಗಳು ನೋಡಿ. ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಸ್ ಎ ಕಾಂಬಿನೇಷನ್ ಆಫ್ ಅಂತ ಕೇಳಿದ್ದಾರೆ. ಯಾವ್ದಾದ್ರು ಕಾಂಬಿನೇಷನ್ ಅಂತ, ಹ್ಯೂಮನ್ ಅಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್, ಓನ್ಲಿ ಹ್ಯೂಮನ್ ರಿಸೋರ್ಸಸ್, ಓನ್ಲಿ ನಾನ್ ಹ್ಯೂಮನ್ ರಿಸೋರ್ಸಸ್, ನೋ ರಿಸೋರ್ಸಸ್. ನೋಡಿ, ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಮೆನ್ ಬೇಕು, ಮಿಷನರಿ ಬೇಕಲ್ವಾ? ಅದಕ್ಕೆ ಹ್ಯೂಮನ್ ಅಂಡ್ ನಾನ್ ಹ್ಯೂಮನ್. ಹ್ಯೂಮನ್ ಅಂದ್ರೆ ಮೆನ್, ನಾನ್ ಹ್ಯೂಮನ್ ಅಂದ್ರೆ ಮಿಷನರೀಸ್ ಬರ್ತವೆ. ಮಿಷನರೀಸ್ ಆಗ್ಬೋದು, ಅಮೌಂಟ್ ಬಡ್ಜೆಟ್ ಆಗ್ಬೋದು, ಇವೆಲ್ಲ ನಾನ್ ಹ್ಯೂಮನ್ ಬರ್ತವೆ. ಎರಡೂ ಬೇಕು. ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗ್ಬೇಕಂದ್ರೆ ಇವೆರಡು ಇರಬೇಕು. ನೋಡಿ, ಈ ತರ ಜನರಲ್ ಆಗಿ ಹೇಳ್ಬಿಡ್ತಾರೆ ಕ್ವಶನ್. ಆನ್ಸರ್ ಫಸ್ಟ್ ಒನ್, ದ ಕನ್ಸಲ್ಟೆಂಟ್ ಹೂ ಇಸ್ ಅಪಾಯಿಂಟೆಡ್ ಟು ಕ್ಯಾರಿ ಔಟ್ ದಿ ಪ್ರಾಜೆಕ್ಟ್. ಈಗ ಒಬ್ಬ ಕನ್ಸಲ್ಟೆಂಟ್ ನಾವು ಅಪಾಯಿಂಟ್ ಮಾಡ್ಕೋತೀವಿ ಅಂತಂದ್ರೆ ಅದು ಔಟ್ಸೈಡ್ ಕನ್ಸಲ್ಟೆಂಟೇ ಆಗ್ಬೇಕು. ಇನ್ಹೌಸ್ ಅಂತಂದ್ರೆ ನಮ್ಮಲ್ಲೇ ಇರ್ತಾರೆ, ಅವ್ರನ್ನೇನು ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಇದಕ್ಕೆ ಆನ್ಸರ್ ಔಟ್ ಹೌಸ್ ಕನ್ಸಲ್ಟೆಂಟ್. ನೆನ್ಪಿಟ್ಕೊಳ್ಳಿ. ನೋಡಿ, ಕನ್ಸಲ್ಟೆಂಟ್ ಅಲ್ಲಿ ಎರಡೇ ಬರೋದು, ಇನ್ಹೌಸ್, ಔಟ್ಸೈಡ್. ಔಟ್ಸೈಡ್ ಅಲ್ಲಿ ಇಂಡಿಜಿನಿಯಸ್ ಮತ್ತೆ ಫಾರಿನರ್ ಅಂತ ಬರುತ್ತೆ ಅಲ್ವಾ? ಇಲ್ಲಿ ಕಾಂಪೌಂಡ್ ಹೌಸ್ ನೋಡಿ, ಇದಂತೂ ಬರೋದೇ ಇಲ್ಲ, ಸುಮ್ಮನೆ ಕೊಟ್ಟಿರ್ತಾರೆ. ಬ್ರಿಡ್ಜ್ ಬರಲ್ಲ, ಇದು ಸುಮ್ಮನೆ ಕೊಟ್ಟಿರ್ತಾರೆ. ಇವೆರಡರಲ್ಲಿ ಒಂದಿರ್ತದೆ. ನಾವು ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಔಟ್ ಹೌಸ್ ಅಂತ ಕರೀತಾರೆ. ಟೈಪ್ ಆಫ್ ಪ್ರಾಜೆಕ್ಟ್ ವಿಚ್ ರಿಕ್ವೈರ್ಸ್ ನೋಡಿ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್. ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇಸ್ ಯಾವುದು? ನಾರ್ಮಲ್ ಪ್ರಾಜೆಕ್ಟ್ ಅಲ್ವಾ? ನಾರ್ಮಲ್ ಪ್ರಾಜೆಕ್ಟ್ಗೆ ಕಡಿಮೆ ಅಮೌಂಟ್ ಬೇಕು. ಎಷ್ಟು ಹೇಳಿರ್ತೀವಿ ಅಷ್ಟೇ. ಕ್ರಾಶ್ ಅಂದ್ರೆ ಜಾಸ್ತಿ ಬೇಕು, ಡಿಸಾಸ್ಟರ್ಗೂ ಜಾಸ್ತಿ ಬೇಕು, ಕನ್ಸಲ್ಟೆಂಟ್ಗೂ ಜಾಸ್ತಿ ಬೇಕು. ನೆಕ್ಸ್ಟ್ ನೋಡಿ, ಒಂದು 4 ಕ್ವಶನ್ ಕೊಡ್ತಾರೆ. 3 ಆಯ್ತು, 4ನೇ ನೋಡಿ ಈ ತರ ಕೊಟ್ಟಿದ್ದಾರೆ. ಜನರಲ್ ಆಗಿ ಕೊಟ್ಬಿಡೋರು. ಪ್ರಾಜೆಕ್ಟ್ ಲೈಕ್ ನೋಡಿ, ಬಿಲ್ಡಿಂಗ್ ಹಾಸ್ಪಿಟಲ್, ಕೆ ಪಾರ್ಕ್, ಪ್ಲೇ ಗ್ರೌಂಡ್ ಅಂಡ್ ಗವರ್ನಮೆಂಟ್ ಪ್ರಾಜೆಕ್ಟ್ಸ್, ಹೈವೇ ಕನ್ಸ್ಟ್ರಕ್ಷನ್. ಇದನ್ನೆಲ್ಲ ಇದು ಯಾವ್ದ್ರದ್ದು ಎಕ್ಸಾಂಪಲ್ ಅಂತ ಕೇಳವ್ರೆ ನೋಡಿ. ಇದು ಸೋಷಿಯಲ್ ನೀಡ್ಸ್ ಬರುತ್ತೆ. ಈಗ ನಮ್ಗೆ ತಾನೇ ಬೇಕಾಗಿರೋದು ಇವೆಲ್ಲ. ಹಾಸ್ಪಿಟಲ್ ಏನ್ ಕಟ್ತೀವಿ ಜನಗಳಿಗೆ, ಪಾರ್ಕ್ ಏನ್ ಕಟ್ತೀವಿ ಜನಗಳಿಗೆ, ಪ್ಲೇ ಗ್ರೌಂಡ್ ಏನ್ ಕಟ್ತೀವಿ ಜನಗಳಿಗೆ, ಗವರ್ನಮೆಂಟ್ ಪ್ರಾಜೆಕ್ಟ್ಸ್, ಹೈವೇ ಕನ್ಸ್ಟ್ರಕ್ಷನ್, ಫ್ಲೈ ಓವರ್ಸ್ ಎಲ್ಲ ಅಲ್ವಾ? ಕಸ್ಟಮರ್ ಅಂದ್ರೆ ಒಬ್ಬೊಬ್ರಿಗೆ ಬೇಕಾಗಿರೋದು. ಇದಂತೂ ಬರಲ್ಲ. ಮಾರ್ಕೆಟ್ ನೋಡ್ಕೊಂಡು ಮಾಡೋದಿಲ್ಲ ಅವರು ಅಲ್ವಾ? ಎಕಲಾಜಿಕಲ್ ಬರಲ್ಲ. ಇದ್ರ ಎಕಲಾಜಿಕಲ್ ಅಂತಂದ್ರೆ ಹಾಸ್ಪಿಟಲ್ ಬಿಲ್ಡಿಂಗ್ ಎಲ್ಲ ಎಕಲಾಜಿಕಲ್ ಬರಲ್ಲ. ಸೋಷಿಯಲ್ ನೀಡ್ಸ್ ಕರೆಕ್ಟ್. ನೋಡಿ, 4 ಕ್ವಶನ್ ಸ್ವಲ್ಪ 4 ಡಿಫ್ರೆಂಟ್ ಆಗಿದಾವೆ. ನೀವು ಕ್ವಶನ್ಸ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ಯಾವ ತರ ಓದ್ಬೇಕಂತ. ಈಗ ನೋಡಿ 24 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ಅಬ್ಸ್ಟಕಲ್ಸ್. ನೋಡಿ, ನಾಟ್ ಅಬ್ಸ್ಟಕಲ್ ಅಂತ ಕೊಟ್ಟರು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಬ್ಸ್ಟಕಲ್ಸ್ ಅಲ್ಲ. ನೋಡಿ, ಇದು ಅಬ್ಸ್ಟಕಲ್ ಅಲ್ವಾ? ಕಾಂಪ್ಲೆಕ್ಸಿಟೀಸ್ ಅಬ್ಸ್ಟಕಲ್, ರಿಸ್ಕ್ ಅಬ್ಸ್ಟಕಲ್, ಇದು ಅಬ್ಸ್ಟಕಲ್. ಅರ್ಲಿ ಐಡೆಂಟಿ, ದಿಸ್ ಇಸ್ ನಾಟ್ ಅಬ್ಸ್ಟಕಲ್ ಅಲ್ವಾ? ಇದು ಒಳ್ಳೇದು ನಾವು ಮಾಡೋದು. ಅರ್ಲಿ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್ ನ ಬೇಗ ಐಡೆಂಟಿಫೈ ಮಾಡ್ಬಿಟ್ರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೋಬಹುದು. ಇದು ದಿಸ್ ಇಸ್ ನಾಟ್ ಎನ್ ಅಬ್ಸ್ಟಕಲ್. ಇವೆಲ್ಲ ಅಬ್ಸ್ಟಕಲ್ಸ್ ಇವು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಡ್ಯಾಶ್ ಪ್ರೊವೈಡ್ಸ್ ಗೈಡೆನ್ಸ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಟು ದಿ ಪ್ರಾಜೆಕ್ಟ್ ಅಂಡ್ ಶಿ ಇಸ್ ನಾಟ್. ನೋಡಿ, ಇದು ಇಂಪಾರ್ಟೆಂಟ್. ಅವರು ಪಾರ್ಟ್ ಆಫ್ ಎ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇರಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಟೀಮ್ ಅಂತ ನೆಕ್ಸ್ಟ್ ಯೂನಿಟ್ ಅಲ್ಲಿ ಬರುತ್ತೆ ಅಲ್ವಾ? ಇದು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆನ್ಸರ್ ಇದಕ್ಕೆ. ಪ್ರಾಜೆಕ್ಟ್ ನೋಡಿ, ಗೈಡೆನ್ಸ್ ಡೈರೆಕ್ಷನ್ ಅಂತ ಬಂತು ಅಂದ್ರೆ ನೀವು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಗೆ ಹೋಗ್ಬೋದು. ಸರಿನಾ? ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ರಿಪೇರ್ ಆಫ್ ಡ್ಯಾಮ್. ನೋಡಿ, ರಿಪೇರ್ ಆಫ್ ಡ್ಯಾಮ್ ಇನ್ ಕೇಸ್ ಆಫ್ ನೋಡಿ ನ್ಯಾಚುರಲ್ ಕಲಾಮಿಟೀಸ್ ಅಂತ ಬಂತು ಅಂತಂದ್ರೆ ಡಿಸಾಸ್ಟರ್ ಪ್ರಾಜೆಕ್ಟ್ ಹೋಗ್ಕೋಬೇಕು. ನ್ಯಾಚುರಲ್ ಕಲಾಮಿಟೀಸ್ ಅಂತ ಬಂದ ತಕ್ಷಣ ಡಿಸಾಸ್ಟರ್ ಪ್ರಾಜೆಕ್ಟ್ ಅದು ಬೇಗ ಮಾಡ್ಬೇಕು ನಾವು. ಇಲ್ಲ ಅಂತಂದ್ರೆ ಡ್ಯಾಮ್ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಎಷ್ಟೊಂದು ನೀರು ಹೋಯ್ತಾ ಇರ್ತದೆ, ಫ್ಲಡ್ ಆಗ್ಬಿಟ್ಟು ಮನೆಗಳೆಲ್ಲ ಮುಳುಗೋಯ್ತವೆ. 4th ಒನ್, ಡ್ಯಾಶ್ ರೆಫರ್ಸ್ ಟು ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಔಟ್ಕಮ್. ನೋಡಿ, ಡೀಟೇಲ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಇದೆ, ಪ್ರಾಜೆಕ್ಟ್ ಸ್ಕೋಪ್ ಬರುತ್ತೆ. ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ ಅಂತಂದ್ರೆ ದಟ್ ಈಸ್ ಪ್ರಾಜೆಕ್ಟ್ ಸ್ಕೋಪ್. ನೆಕ್ಸ್ಟ್ ನೋಡಿ, ಡಿಸೆಂಬರ್ ಲಾಸ್ಟ್ DCET 25 ಲಾಸ್ಟ್ ಎಕ್ಸಾಮ್ದು ಕಂಪ್ಲೀಟ್ ದಿ ಫಾಲೋಯಿಂಗ್ ಈ ತರ ಕೊಟ್ಬಿಟ್ಟವ್ರೆ. ಪ್ರಾಜೆಕ್ಟ್ ಅಂದ್ರೆ ಡಿಲಿವರಬಲ್ಸ್ ಅಂತ, ಆಪರೇಷನ್ ಅಂದ್ರೆ ಏನು ಅಂತ ಕೇಳೋರು. ನೋಡಿ, ಆಪರೇಷನ್ ನಮ್ಗೆ ಏನೇನ್ ಬಂದಿತ್ತು? ರಿಪಿಟೇಷನ್. ಆಪರೇಷನ್ ಅಂದ್ರೆ ರಿಪಿಟೇಷನ್, ಅದೇ ಕೆಲಸನ ರಿಪಿಟೇಷನ್ ಮಾಡ್ತೀವಲ್ವಾ, ಅದಕ್ಕೆ ಆಪರೇಷನ್ ಅಂತ ಕರಿತೀವಿ ಅಲ್ವಾ? ಆಪರೇಷನ್ ನೋಡಿ, ಪ್ರಾಜೆಕ್ಟ್ ಡಿಲಿವರಬಲ್ಸ್ ಅಂದ್ರೆ ಆಪರೇಷನ್ ಅಂದ್ರೆ ರಿಪಿಟೇಷನ್ ಅಂತ ಬರಬೇಕು. ನೆಕ್ಸ್ಟ್ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್. ನೋಡಿ, ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಅಗೇನ್ ಅಂಡ್ ಅಗೇನ್. ನೋಡಿ, ಅಗೇನ್ ಅಂಡ್ ಅಗೇನ್ ಅಂತಂದ್ರೆ ದಟ್ ಈಸ್ ಆಪರೇಷನ್. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಕನ್ಸಲ್ಟೆನ್ಸಿ ಸರ್ವಿಸಸ್. ನೋಡಿ, ಯಾವುದು ಕನ್ಸಲ್ಟೆನ್ಸಿ ಸರ್ವಿಸ್ಗೆ ಎಕ್ಸಾಂಪಲ್? ನೋಡಿ, ಇವೆಲ್ಲ ಇತ್ತು ಅಲ್ಲಿ, ಅಕ್ಸೆಂಚರ್, TCS, ಟಾಟಾ ಮೋಟಾರ್ಸ್, ಬಿರ್ಲಾ. therefore ಕರೆಕ್ಟ್ ಆನ್ಸರ್ ಡಿ ಅಲ್ವಾ? ನಾನು ಲಿಸ್ಟ್ ನೋಡ್ಕೊಳ್ಳಿ ಅಂತ ಹೇಳಿದ್ದಲ್ವಾ, ಲಿಸ್ಟ್ ಕೊಟ್ಟಿದ್ನಲ್ಲ, ಅದನ್ನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ an obstacle ಅಂತ ಕೇಳೋದು ನೋಡಿ. ನಾಟ್ an obstacle ನೋಡಿ, ಅನ್ಡಿಫೈನ್ಡ್ ಪ್ರಾಜೆಕ್ಟ್ ಸ್ಕೋಪ್, poor communication among team members, clear project objectives and goals, limited resources. ನೋಡಿ ಇಲ್ಲಿ ನಾಟ್ ಎನ್ ಅಬ್ಸ್ಟಕಲ್ ನೋಡಿ, ಕ್ಲಿಯರ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಗೋಲ್ಸ್ ಅಂದ್ರೆ ದಿಸ್ ಇಸ್ ನಾಟ್ ಎನ್ ಅಬ್ಸ್ಟಕಲ್. ಇವೆಲ್ಲ ಅಬ್ಸ್ಟಕಲ್. ಅನ್ಡಿಫೈನ್ಡ್ ಪ್ರಾಜೆಕ್ಟ್ ಸ್ಕೋಪ್, ಪುವರ್ ಕಮ್ಯುನಿಕೇಶನ್, ಲಿಮಿಟೆಡ್ ರಿಸೋರ್ಸಸ್. ನೋಡಿ ಇದಕ್ಕೆ ಆನ್ಸರ್ ಕ್ಲಿಯರ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಗೋಲ್ಸ್. ನೋಡಿ ನಿಮ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಏನೇನು ಸಿಲೆಬಸ್ ಇತ್ತು ಅದನ್ನೆಲ್ಲಾನು ಹೇಳ್ಕೊಟ್ಟೆ ಡೀಟೇಲ್ ಆಗಿ. ಮತ್ತೆ ಏನೇನು ಓದ್ಬೇಕು, ಆಮೇಲೆ ಏನೇನ್ ಕ್ವಶನ್ ಕೇಳಿದ್ರು ಎಲ್ಲಾನು ಹೇಳ್ಕೊಟ್ಟೆ. ನೋಡಿ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನನ್ನ ವಿಡಿಯೋಸ್ನ ಇದೇ ತರ ಜಾಸ್ತಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.